ಇವರಿಗೆ ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿರುವ ಆರ್.ಎಂ. ಪಾಟೀಲ್ ಗುರುಗಳಿಗೆ ಸಮರ್ಥ ಎಕ್ಸ್.ಎಂ.ಡಿ. ಈತನು ಪುಷ್ಪಗುಚ್ಛವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ಸಂತೋಷ್ ಗುರುಗಳಿಗೆ ಹರ್ಷಿತ್ ಭಜಂತ್ರಿ ಈತನು ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಮುರಪ್ಪ ಶೇರ್ಷಾ ಇವರಿಗೆ ಎಂ.ಎ. ಹಿರೇಮಠ್ ಗುರುಗಳು ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯಾಗಿ ಆಗಮಿಸಿರುವ ಬಸವಣ್ಣ ಈಶ್ವರ್ ಚನ್ನಣ್ಣವರ್ ಇವರಿಗೆ ಎಂ.ಆರ್. ಕಾಂಬಳೆ ಗುರುಗಳು ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಿಕ್ಷಣ ಪ್ರೇಮಿಗಳಾಗಿರುವ ಸಿದ್ದಪ್ಪ ಬೆಳಂಕಿ ಇವರಿಗೆ ಎ.ಬಿ. ಬಿರಾದರ್ ಗುರುಗಳು ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಈತನಿಗೆ ಧನ್ಯವಾದಗಳು. ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೆ, ಅಧಿಕಾರಿಗಳಾಗಿರುವಂತಹ ಎಲ್ಲರೂ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭ ಮುಂಜಾನೆ. ಮೊಟ್ಟ ಮೊದಲಿಗೆ ಕ್ಷೇತ್ರದ ಮಹಾತ್ಮ ತಪಸ್ವಿ ಶ್ರೀ ಶಿವಯೋಗಿಗಳನ್ನ ಮನದಲ್ಲಿ ನೆನೆಯುತ್ತಾ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಆರ್.ಎಂ. ಪಾಟೀಲ್ ಗುರುಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಎಸ್.ಆರ್. ಪಾಟೀಲ್ ಮೇಡಮ್ ಅವರಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಒಂದು ಊರಿನ ಪ್ರಮುಖರು ಆಗಮಿಸಿದಂಥ ಎಲ್ಲ ಪ್ರಮುಖರಿಗೂ ನಮಸ್ಕರಿಸುತ್ತಾ, ಈ ಅಣುಕು ಗ್ರಾಮ ಸಭೆಯ ಕುರಿತು ಒಂದೆರಡು ಅನಿಸಿಕೆಗಳನ್ನ ಹೇಳ್ತೀವಿ. ಅನಿಸಿಕೆ ಹೇಳೋಕ್ಕಿಂತ ಪೂರ್ವದೊಳಗ ನಮ್ಮ ಮಕ್ಕಳಿಗೆ ಏನ್ ಹೇಳ್ಬೇಕಾಗಿತ್ತಂದ್ರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀವಿ. ಏನದ ಎಕ್ಸ್ಪೆರಿಮೆಂಟ್ ನೋಡ್ರಿ, ನಿಮಗ ಪ್ರಶ್ನೆಗಳು ಕೇಳ್ಕೊತ ಹೋಗ್ತೀನಿ. ಪ್ರಶ್ನೆಗಳು ಕೇಳ್ಕೊತ ಹೋದಾಗ ನಾನು ಉತ್ತರ ಕೊಡು. ಭೂಮಿ ಮ್ಯಾಗ ನೀರ್ ಎಷ್ಟೈತಿ? ನೀರಿನ ಪ್ರಮಾಣ ಎಷ್ಟೈತಿ? ನೀರಿನ ಪ್ರಮಾಣ ಎಷ್ಟು ಭಾಗ ನೀರು ಐತಿ? ಎಷ್ಟು ಭಾಗ ಐತ್ರಿ? 3 ಭಾಗ ನೀರು. ಎಷ್ಟು ಭಾಗ ಭೂಮಿ ಐತಿ? 1 ಭಾಗ ಭೂಮಿ. ಹಾಗಂದಾಗ ನಾವೇನಪ್ಪ ಅಂತಂದ್ರ 3 ಭಾಗ ನಾವು ವಾಸನ ಮಾಡಂಗಿಲ್ಲ. 3 ಭಾಗ ಏನ್ ಮಾಡು ಹತ್ತಿದ್ರು. ನಾವು ಕೇವಲ 1 ಭಾಗನಾಗ ವಾಸ ಮಾಡ್ತೀವಿ, ಭೂಮಿಯಾಗ ಅಷ್ಟು ವಾಸ ಮಾಡ್ತೀವಿ. ಹೌದು, ಈ ಭಾಗ ಎಲ್ಲ ನೀರೈತಿ, ತೆಗೆದು ಬಿಡೋಣ. ಅದೇ ನಿಟ್ಟೊಳಗ ನಾವು ಭೂಮಿ ಒಳಗ ಯಾವ ಖಂಡ ಒಳಗದೀವಿ? ಹೌದು, ಪ್ರಪಂಚದ ಎಷ್ಟು ಖಂಡಗಳಲ್ಲ? 7 ಖಂಡಗಳು. 7 ಖಂಡಗಳು ನಾವು ಯಾವ ಖಂಡಗಳು ವಾಸವಾಗಿದ್ದೀವಿ? ಹಾಗಾದ್ರೆ ಏಷ್ಯಾ ಖಂಡ ಹರಿದು ಬಿಟ್ಟು ಏಷ್ಯಾ ಖಂಡ ಹರಿದು ಬಿಟ್ಟಿವಿ ನಾವು. ಇದು ಏಷ್ಯಾ ಖಂಡ. ಏಷ್ಯಾ ಖಂಡ ಒಳಗೆ ಭಾರತ ಏನೈತಿ? ನಾವು ಭಾರತದೊಳಗೆ ಒಂದು ಚಿಕ್ಕ ಭಾರತ ಐತಿ. ಹೌದು, ಆ ಭಾರತ ಏನಪ್ಪ ಉಳಿದೆಲ್ಲ ನಮ್ಗೆ ಬೇಡದ ವಿಷಯ. ಹೌದು, ಅದೆಲ್ಲ ಉಳಿದ ಬಿಟ್ಟು ಏನಪ್ಪ ಅಂತಂದ್ರೆ ನಾವೇನು ಮಾಡೋದು? ಇಷ್ಟೇನಪ್ಪ ಭಾರತ ದೇಶ ಅಂತ ತಿಳ್ಕೊಳ್ಳು. ಓಕೆ, ಇದ್ರೊಳಗ ಇಡೀ ಭಾರತದೊಳಗೆ ಏನಪ್ಪ ಅಂತಂದ್ರೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳದಾವು ಮತ್ತು ರಾಜ್ಯಗಳು ಎಷ್ಟಾವು? ಅದ್ರೊಳಗೆ ಏನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಎಷ್ಟೈತಿ? ಇಷ್ಟು ಬರೀ ಒಂದು ಸಣ್ಣ ತುಕಡಿ ಎಷ್ಟು ಅರ್ಥ ಐತಿ ಕರ್ನಾಟಕ. ಇಷ್ಟು ನಾವು ಏನಪ್ಪ ಅಂತಂದ್ರೆ ಇದಷ್ಟ ಕರ್ನಾಟಕ. ನಾವು ಕರ್ನಾಟಕ ತಂದ ಕೂಡಲೇ ಕರ್ನಾಟಕದೊಳಗೆ ಎಲ್ಲಾನು ಕರ್ನಾಟಕ ನಾವು ಅದೀವಿ ನಾವು ಇಲ್ಲ. ನಾವು ಕರ್ನಾಟಕದೊಳಗೆ ಎಷ್ಟು ಜಿಲ್ಲೆಗಳದಾವ್ರಿ? 30 ಜಿಲ್ಲೆಗಳು. 30 ಜಿಲ್ಲೆಗಳೊಳಗ ಬೆಳಗಾವಿ ಎಷ್ಟೈತಿ? ಕೇವಲ ಎಲ್ಲ ತಗದೇನಪ್ಪ ಅಂತಂದ್ರೆ ಬೆಳಗಾವಿ ಇಷ್ಟೇ ಐತಿ. ಹೌದ್ರಿ, ಬೆಳಗಾವಿ ಇಷ್ಟೇ ಐತಿ. ಬೆಳಗಾವಿ ಒಳಗ ನಾವೆಲ್ಲಿದ್ದೀವಿ? ಅತ್ನಿ ತಾಲೂಕುಗಳು, ಚಿಕ್ಕಾಪುಡಿ ತಾಲೂಕುದಾವ್. ಹೌದು, ಅದಕ್ಕೆ ಏನಪ್ಪ ಅಂತಂದ್ರ ಅತ್ನಿ ತಾಲೂಕು ಅಂತೇಳಿ ಏನಪ್ಪ ಅಂತಂದ್ರ ನಾವು ಅತ್ನಿ ತಾಲೂಕು ಅಂತೇಳಿ ಇಂಥ ತಗೊಳ್ಳೋಣ. ಹೌದು, ಅತ್ನಿ ತಾಲೂಕು ಒಳಗ 45-50 ಹಳ್ಳಿಗಳದಾವ್. 50 ಹಳ್ಳಿ ಒಳಗ ಏನಪ್ಪ ಅಂತಂದ್ರ ಹಳ್ಯಾಳ ಗ್ರಾಮದೊಳಗದೀವಿ ನಾವು. ಹಳ್ಯಾಳ ಗ್ರಾಮ
ಮುಖ ತಗೊಳ್ಳು. ಹೌದು, ಹಳ್ಯಾಳ ಗ್ರಾಮಗಳಿಗೆ ಏನಪ್ಪ ಅಂತಂದ್ರೆ ಹಳ್ಯಾಳ ಗ್ರಾಮದಾಗ ಎಲ್ಲ ನಾವು ಅದೀವಿ. ಹಳ್ಯಾಳ ಗ್ರಾಮದಾಗ ಬಸವೇಶ್ವರ ಶಾಲೆ ಇಟ್ಟೈತಿ. ಬಸವೇಶ್ವರ ಶಾಲೆ ಇಟ್ಟೈತಿ. ಹೌದು, ಈ ಬಸವೇಶ್ವರ ಶಾಲೆ ಒಳಗ ನಾವೆಷ್ಟು ಜನ ಅದೀವಿ? 200 ಜನ, 500 ಜನ ಅದೀವಿ ಸ್ಟ್ರೆಂತ್ ಟೋಟಲ್ ಆಯ್ತು. ಹೌದು, ಅಷ್ಟು ಅದ್ರೊಳಗ 500 ಜನರೊಳಗ ನಾವೆಷ್ಟು ಇದೀವಿ? ಕೇವಲ ಒಬ್ಬರು ಇದೀವಿ, ನನಗೆ ಕಾಣಿಸಂಗಿಲ್ಲ. ಹೌದು, ಹಿಂಗಿದ್ದಾಗ ನಾನು ಹೇಳುವಂತ ತಾತ್ಪರ್ಯ ಹೇಳ್ರಿ, ನನ್ನಲ್ಲಿ ಅಷ್ಟ ಜ್ಞಾನ ಇದೆ, ಅಷ್ಟ ಶ್ರೀಮಂತಿಕೆ ಇದೆ, ಅಷ್ಟ ಎಲ್ಲಾನು ಏನಪ್ಪ ನಾವು ಏನ್ ಮಾಡ್ತೀವಿ? ಅಹಂದಿಂದ ಹೇಳ್ತೀವಿ. ಹೌದು, ಹಂಗೆ ಹೇಳ್ತಾ ಹೋಗ್ತೀವಿ. ಸಮಾಜದಿಂದ ಪರಿಗಣನೆ ತಗೊಂಡಾಗ ನಮ್ಗಿಂತ ಪೂರ್ವದೊಳಗೆ ಬಿಲಿಯನ್ಗಷ್ಟೇ ಜನರು ಏನ್ ಮಾಡಿದಾರಪ್ಪ ಅಂತಂದ್ರ ನಮ್ಗಿಂತ ಶ್ರೀಮಂತರು ಆಗಿ ಹೋಗಿದಾರ, ಮೇಧಾವಿಗಳು ಆಗಿ ಹೋಗಿದಾರ, ಮತ್ತು ಅತಿ ಜ್ಞಾನವಂತರು ಹೋಗಿದಾರ. ಅವ್ರ ನಡುವಾಗ ಏನಪ್ಪ ಅಂತಂದ್ರ ನಾವ್ ಇಂತಿಷ್ಟು ಇದ್ದವ್ರು ನಾವು ಏನ್ ಮಾತಾಡ್ತೀವಪ್ಪ ಅಂತಂದ್ರ ನನ್ನಷ್ಟು ಶಾಣೆ ಯಾರು ಇಲ್ಲ, ನನ್ನಷ್ಟು ಚಾತುರ್ಯ ಯಾರು ಇಲ್ಲ, ನನ್ನಷ್ಟು ಶ್ರೀಮಂತ ಯಾರು ಇಲ್ಲ, ನನ್ನಷ್ಟು ಪ್ರಭಾವಿ ಯಾರು ಇಲ್ಲ, ಹಿಂಗ್ ಮಾಡ್ತೀವಿ. ಇದಕ್ಕಿಂತ ಪೂರ್ವ ಬಿಲೋನ್ಗಷ್ಟೇ ಆಗಿ ಬರುವಂತ ಜನರೊಳಗ ಅವ್ರು ಯಾರು ಶಾಣೆನ ಇಲ್ಲನ. ಅವ್ರಿಗೆ ಇಲ್ಲಾದಂತ ಒಂದು ಜ್ಞಾನ, ಶ್ರೀಮಂತಿಕೆ, ಸಂಪತ್ತು ನಮ್ಗ ಐತೆನ. ಆದ್ರೆ ಏನಪ್ಪ ಅಂತಾರ ಮನುಷ್ಯ ಯಾಕೆ ಈ ರೀತಿ ಜಂಬ ಕುತ್ಕೊತಾನ? ಮನುಷ್ಯ ಸಾಗ ನೋಡಿ ಏನಪ್ಪ ಅಂತಂದ್ರ ಸ್ವಾಮಿ ವಿವೇಕಾನಂದ ಹೇಳ್ತಾರ. ಒಂದ್ ಕಡೆ ಹೋದಂತ ಸಮಯದೊಳಗ ಚಿಕ್ಕ ಭಾಷಣ ಮಾಡ್ತಾರ. ಭಾಷಣ ಮಾಡಿದಂತ ಸಮಯದೊಳಗೆ ಏನಪ್ಪ ಅಂತಂದ್ರ ಅಲ್ಲೊಬ್ರು ಮೇಧಾವಿ ಕೇಳ್ತಾರ. ಮೇಧಾವಿ ಇದ್ದವ್ರನ್ನ ಸ್ವಾಮಿ ವಿವೇಕಾನಂದವ್ರನ್ನ ಕೇಳ್ತಾರ, ನಿಮ್ ಕೈಲಿ ಎಷ್ಟು ಅಪಾರವಾದಂತ ಜ್ಞಾನ ಐತಿ ಅಂತಂದಾಗ ಸ್ವಾಮಿ ವಿವೇಕಾನಂದವ್ರು ನಯವಾಗಿ ಹೇಳ್ತಾರ, ನನ್ನ ತಲೆಯಿರುವಂತ ಜ್ಞಾನ ಐತೆ ತನಕ ಹೋಗ್ಬೇಡ್ರಿ, ನನ್ನ ತಲೆಯಿರುವಂತ ಜ್ಞಾನ ಎಷ್ಟೈತಿ ಅಂತಂದ್ರ ಸಮುದ್ರದೊಳಗಿರುವಂತ ಒಂದು ಹಣಿಗೆ ಸಮಾನ ಅಂತ ಹೇಳ್ತಾರ. ಅಂತ ಮೇಧಾವಿ ಏನಪ್ಪ ಅಂತಂದ್ರ ಅಂತ ಮೇಧಾವಿನ ಸಮುದ್ರದೊಳಗಿರುವಂತ ಒಂದು ಹಣಿಗೆ ಸಮಾನ ಆದ್ರ ನಾವೇನಪ್ಪ ಅಂತಂದ್ರ ಬಾಳ ಸುಂದರ ಅಂಗದೀವಿ ಜಂಬ ಕಚ್ಕೋತೀವಿ, ಬಾಳ ಶಾಣೆ ಅದೀವಿ ಜಂಬ ಕಚ್ಕೋತೀವಿ. ಇದು ಸಮಾಜವನ್ನು ಇರಿಕೆ ನೋಡಿದಾಗ ನಾವೇನಪ್ಪ ಅಂತಂದ್ರೆ ಕೇವಲ ಒಂದು ಬಾವಿಯಲ್ಲಿರುವಂತ ಕೊಪ್ಪು ಮಾತ್ರ ಇದೀವಿ. ಆದ್ರ ತಿಳ್ಕೊಂಡು ಹೋದಾಗ ಏನಪ್ಪ ಅಂತ ಸಮಾಜದೊಳಗ ಆಗುವಂತ ಕಾರ್ಯಗಳು ಬಹಳಷ್ಟು ಇದಾವ. ಹಿಂಗ ಏನಪ್ಪ ಅಂತಂದ್ರೆ ಬೀಚಿ ಒಂದ್ ಕಡೆ ಬರೀತಾರ, ಬೀಚಿ ಬಹಳ ಚೆನ್ನಾಗಿ ಬರೀತಾರ. ಒಂದ್ ಕಡೆ ಏನ್ ಬರೀತಾರಪ್ಪ ಅಂತಂದ್ರ ಮನುಷ್ಯ ತನ್ನ ಜ್ಞಾನದ ಬಗ್ಗೆ ಅಪಾರ ಜ್ಞಾನ, ಶ್ರೀಮಂತಿಕೆ, ಸೌಂದರ್ಯದ ಬಗ್ಗೆ ಅಪಾರವಾದಂತ ಏನೈತಿ ಅವಂಗ ಅಹಂ ಐತಿ, ಏನೈತಿ ಅಹಂಕಾರ ಐತಿ. ಆದ್ರ ಅವನಿಗೆ ಗೊತ್ತಿಲ್ಲ, ಅವನ ತಿಳುವಳಿಕೆ ಗೊತ್ತಿಲ್ಲ, ಅವನಲ್ಲಿರುವ ಅಹಂಕಾರದ ತಿಳುವಳಿಕೆ ಎಷ್ಟಿದೆ ಅಂತ ಹೇಳಿ ಗೊತ್ತಿಲ್ಲ ಅನ್ನೋದನ್ನ ಏನಪ್ಪ ಅಂದ್ರೆ ಬೀಚಿ ಇದ್ದವ್ರ ಬಹಳ ಚೆನ್ನಾಗಿ ಬರ್ತಾರ. ಇನ್ನು ಹೇಳುವಂತ ತಾತ್ಪರ್ಯ ಏನಪ್ಪ ಅಂತಂದ್ರ ಇನ್ನು ವಿಷಯಕ್ಕೆ ಬರ್ತೀನಿ ನಾ. ಈ ವಿಷಯಕ್ಕೆ ಬಂದಂಗ ಗೊತ್ತಾಗ್ತದೆ. 8ನೇ ತರಗತಿ ವಿದ್ಯಾರ್ಥಿ ಮಕ್ಕಳಿಗೆ ಏನಪ್ಪ ಅಂತಂದ್ರ ಸ್ವಯಂ ಆಡಳಿತ, ಸ್ಥಳೀಯ ಸ್ವಯಂ ಸರ್ಕಾರಗಳು ಅಂತೇಳಿ ಏನಪ್ಪ ಅಂದ್ರೆ 8ನೇ ತರಗತಿ ಸಮಾಜ ವಿಜ್ಞಾನ ಒಂದು ಪಾಠ ಐತಿ. ಸ್ಥಳೀಯ ಸ್ವಯಂ ಸರ್ಕಾರ ಪದ್ಧತಿ ಅಂತಂದ್ರ ನಾವೇನಪ್ಪ ಅಂತಂದ್ರ ನಾವು ಸಂವಿಧಾನ ಒಳಗೆ ಏನ್ ಮಾಡಿದ್ವಿ ಅಂತಂದ್ರ ಪಂಚಾಯತಿಯನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಿ. ಫಸ್ಟ್ ನಮ್ಗೆ ಏನ್ ಗೊತ್ತೈತಿ? ಲೋಕಸಭೆ ಗೊತ್ತೈತಿ, ರಾಜ್ಯಸಭೆ ಗೊತ್ತೈತಿ, ವಿಧಾನಸಭೆ ಗೊತ್ತೈತಿ, ವಿಧಾನ ಪರಿಷತ್ ಓದೈತಿ. ಬಟ್ ಪಂಚಾಯತ್ ಏನಪ್ಪ ಅಂತ ಸ್ಥಳೀಯ ಸ್ವಯಂ ಸರ್ಕಾರಗಳನ್ನ ಸಂವಿಧಾನ ಹೆಂಗ ರಚನೆ ಮಾಡಿದ್ಪ ಅಂತಂದ್ರ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ, ಇವೆಲ್ಲ ಕಾರ್ಯಗಳ ಬಗ್ಗೆ ಏನಪ್ಪ ಅಂತಂದ್ರೆ ಅದ್ಭುತವಾದಂತ ಜ್ಞಾನ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಗೊತ್ತದ ಮತ್ತು 9ನೇ ತರಗತಿ ಮಕ್ಕಳಿಗೂ ಗೊತ್ತದ. ಇವ್ರ ಕಾರ್ಯಗಳೇನು, ಪಂಚಾಯತಿ ಗ್ರಾಮ ಸಭೆಯನ್ನು ಯಾಕೆ ಮಾಡ್ತಾರೋ, ಮಾಡುವುದರ ಉದ್ದೇಶ ಏನು, ನಾವೇನಪ್ಪ ಅಂತಂದ್ರ ಯಾಕೆ ಮಾಡ್ತಾರೋ, ಅಲ್ಲಿನ ಗ್ರಾಮ ಸಭೆ ಅಂತ ಬಂದ ಕೂಡಲೇ ಯಾವೆಲ್ಲ ಅಧಿಕಾರಿಗಳು ಇರ್ತಾರೋ, ಇದನ್ನ ಮಕ್ಕಳಿಗೆ ಯಾಕೆ ಕೊಡ್ಬೇಕು, ಮಕ್ಕಳಿಗೆ ಕೊಡುದ ನಮ್ಗೆ ಬೇಕನ. ಯಾಕಂತಂದ್ರೆ ಯಾವ ಶಾಲೆಯಲ್ಲಿ ಏನಪ್ಪ ಅಂತಂದ್ರ ಅನುಕು ಗ್ರಾಮ ಸಭೆಗೆ ಬಗ್ಗೆ ಮಾಡಿಸಿಲ್ಲ, ಇದು ಹಿಂಗಂದ್ರೂ ಗೊತ್ತಿಲ್ಲ. ಇದು ತಪ್ಪು ಏನಪ್ಪ ಅಂತಂದ್ರ ಶಿಕ್ಷಕರಿಗೆಲ್ಲ ಪಾಲಕರಿಗೆ ಅಷ್ಟೇ ಅಲ್ಲ, ಯಾಕೆ ಏನಪ್ಪ ಅಂದ್ರೆ ಮಕ್ಕಳಿಗೆ ಅಂತ ಇದ್ರ ಬಗ್ಗೆ ಗ್ರಾಮ ಸಭೆ ಅಂದ್ರೂ ಗೊತ್ತಿಲ್ಲ. ಯಾಕೆ ಹಿಂಗಾಗಿತ್ತ ಪರಿಸ್ಥಿತಿ ಅಂತಂದ್ರ ಪ್ರಜ್ಞಾವಂತ ಪ್ರಜೆಗಳನ್ನ ಏನ್ ಮಾಡಾಕತ್ತಾರಪ್ಪ ಅಂತಂದ್ರ ಗ್ರಾಮ ಸಭೆಗಳನ್ನ ಏನ್ ಮಾಡಾಕತ್ತಾರ ಮರೆ ಮಾಚಿ ಬಿಟ್ಟಿದಾರ. ಯಾಕೆ ಅವ್ರ ಬಂಡವಾಳ ಏನಪ್ಪ ಅಂತಂದ್ರ ಹೊರ ಬೀಳ್ತದ ಏನೋ, ಸಾರ್ವಜನಿಕರು ಕೇಳುವಂತ ಪ್ರಶ್ನೆಗಳಿಗೆ ನಾವೆಲ್ಲಿ ಸಿಕ್ಕಾಕೊಂಡ್ ಬಿಡ್ತೀವೇನೋ ಅನ್ನುವಂತ ಕಾರಣಕ್ಕಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಪಂಚಾಯತ್ ವ್ಯಾಪ್ತಿಯ ಸದಸ್ಯರನ್ನ ಹಿಡ್ಕೊಂಡು ಅಲ್ಲಿದಲ್ಲೇ ಏನಪ್ಪ ಗ್ರಾಮ ಸಭೆ ಮಾಡತ್ತಾರ. ನಾವು ಏನಪ್ಪ ಅಂತಂದ್ರ ಮಕ್ಕಳಿಗೆ ಪರಿಕಲ್ಪನೆ ಕೊಡ್ಬೇಕಾದ್ರ ಗ್ರಾಮ ಸಭೆ ಒಂದು ಉದ್ದೇಶಗಳೇನದಾವು, ಕಾನೂನುಬದ್ಧವಾಗಿ ಯಾವ ರೀತಿ ಅನ್ನ ಗ್ರಾಮ ಸಭೆಯನ್ನು ಮಾಡಬೇಕು ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೆಂಗದಾವು ಅನ್ನೋ ಒಂದು ಏನಪ್ಪ ಸಂವಿಧಾನ ಹೇಳ್ತೈತಿ. ಒಂದು ಗ್ರಾಮ ಸಭೆ ಮಾಡ್ಬೇಕಾದ್ರ 15 ದಿನಗಳ ಮುಂಚಿತವಾಗಿ ಏನಪ್ಪ ಅಂತಂದ್ರ ಊರಾಗೆಲ್ಲ ಡಂಗರ ಬಾರಿಸ್ಬೇಕು. ನಮ್ಮಲ್ಲಿ ಇಂಥ ಪ್ಲೇಸ್ ಒಳಗ ಸಾರ್ವಜನಿಕ ಸಭೆ ಅದ, ನೀವು ಬರಬೇಕು,
ಪತ್ರಿಕಾ ಮಾಧ್ಯಮದಲ್ಲಿ ಹೊರಡಿಸಬೇಕು. ಇಂಥ ಊರಾಗ ಇಂಥ ಸ್ಥಳಗಳಿಗೆ ಏನೈತಿ ಸಾರ್ವಜನಿಕ ಸಭೆ ಅದ ಮತ್ತು ಟಿವಿ ಮಾಧ್ಯಮದಲ್ಲಿ ಹೊರಡಿಸ್ಬೇಕು. ಹಿಂಗೆಲ್ಲ ಹೊರಡಿಸಿರ್ತಾರ. ಆಮೇಲೆ ಏನಪ್ಪಾ ಯಾಕಂತಂದ್ರೆ ಜನರು ಹಳ್ಳಿ ಗ್ರಾಮೀಣದಲ್ಲಿರುವಂತ ರೈತರು ಬೇರೆ ಬೇರೆ ಕೆಲಸಕ್ಕೆ ಎಲ್ಲೆಲ್ಲೇ ಹೋಗಿರ್ತಾರ. ಅವ್ರಿಗೆ ಒಂದ ದಿನ ಸಡನ್ಲಿ ಹೇಳ್ರ ಬರಂತಾಗಲ್ಲ. ಅದ ಉದ್ದೇಶ ಇಟ್ಕೊಂಡು ನಾವು ಕೂಡ ಏನಪ್ಪಾ ಅಂತಂದ್ರ ಒಂದು ವಾರ ಮುಂಚಿತವಾಗಿ ಹಳ್ಳಿ ಏನಪ್ಪಾ ಅಂತಂದ್ರ ಬಸವೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಏನೈತಿ ಅಣುಕು ಗ್ರಾಮ ಸಭೆ ಅದ ಏನಪ್ಪಾ ಅಂತಂದ್ರ ರೂಲ್ಸ್ ಪ್ರಕಾರ ಹೆಂಗ ಮಾಡ್ಬೇಕಲ್ಲ ಅದರ ನಿಯಮಾವಳಿ ಪ್ರಕಾರ ಏನ್ ಮಾಡಿದೀವಿ. ಹಂಗ ಮಾಡಿ ಏನಪ್ಪಾ ಅಂತಂದ್ರ ಮಾಡುವಂತ ಉದ್ದೇಶ ಏನೈತಿ ಈ ಮಕ್ಕಳಿಗೆ ಏನಪ್ಪಾ ಅಂತಂದ್ರ ಆ ಅವೇರ್ನೆಸ್ ಯಾಕೆ ಮೂಡಿಸ್ಬೇಕು. ನಾವ್ ಸಮಾಜದೊಳಗ ನಾವ್ ಏನಪ್ಪಾ ಅಂತಂದ್ರ ಸಣ್ಣ ಮಕ್ಕಳದ ನೀವೆಲ್ಲ ಎಂತ ಬುದ್ಧಿಜೀವಿಗಳಿಗೆನ ಎಷ್ಟು ಅಂತಂದ್ರೆ ಡಬಲ್ ಗ್ರಾಜುಯೇಟ್ ಪಡೆದಿರ್ತಾರೋ, ಡಬಲ್ ಡಿಗ್ರಿ ಪಡೆದಿರ್ತಾರೋ. ಡಬಲ್ ಡಿಗ್ರಿ ಡಬಲ್ ಗ್ರಾಜುಯೇಟ್ ಅಪಾರವಾದಂತ ಜ್ಞಾನ ಇರ್ತದ. ಸಮಾಜದೊಳಗೆ ಯಾವತ್ತೂ ತಿರುಗಾಡ್ತಿರ್ತಾರ. ಆದ್ರ ಅವ್ರಿಗೆ ಆದಂತ ಸಮಸ್ಯೆಗಳಿಗೆ ಯಾವ್ದಾದ್ರು ಒಂದು ಸಮಸ್ಯೆಗಳಿಗೆ ಏನೋ ಸಮಸ್ಯೆ ಆಗಿತ್ತಂದ್ರ ನನ್ನ ಸಮಸ್ಯೆ ಬಗೆಹರಿಸಬೇಕಾದ್ರ ಯಾವ ಅಧಿಕಾರಿಗೆ ಸೂಕ್ತ ಅಧಿಕಾರಿಗೆ ಭೇಟಿ ಆದ್ರ ನನ್ನ ಸಮಸ್ಯೆ ಬಗೆಹರಿತದ ಅನ್ನುವಂತ ಪರಿವಿಲ್ಲ ಯಾರಿಗಿಲ್ಲ. ಸಮಾಜದಲ್ಲಿರುವಂತ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆನ ಪರಿವಿಲ್ಲ. ಇಂಥ ಪರಿವನ್ನ ನಾವೇನಪ್ಪ ಅಂತಂದ್ರೆ ಬಸವೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಏನ್ ಮಾಡಕತ್ತೀವಿ ಮಕ್ಕಳಿಗೆ ಕೊಡಾಕತ್ತೀವಿ ನಾವು. ಯಾಕಂತಂದ್ರ ಇಂಥ ಮಕ್ಕಳ ಇಂದಿರುವಂತ ಉತ್ತಮವಾದಂತ ಮಕ್ಕಳ ನಾಳಿನ ಭವಿಷ್ಯತ್ತಿನ ಪ್ರಜೆಗಳು. ಈ ಭವಿಷ್ಯತ್ತಿನ ಪ್ರಜೆಗಳು ಯಾವೊಂದು ಜ್ಞಾನದಿಂದ ಕೇವಲ ಏನಪ್ಪ ಅಂತಂದ್ರ ಪುಸ್ತಕ ಭಾಷೆ ಒಳಗೆ ನಾವು ಹೇಳಿದ್ವಿ ಅಂತಂದ್ರ ಯಾರು ಕೂಡ ಜಾಬ್ ಮಾಡಂಗಿಲ್ಲ, ಜೀವನದೊಳಗೆ ಸಕ್ಸಸ್ಫುಲ್ ಆಗಿಲ್ಲ. ನಮ್ಮ ಮಕ್ಕಳು ಹೆಂಗ ಅಭಿವೃದ್ಧಿ ಆಗ್ಬೇಕಪ್ಪ ಅಂತಂದ್ರ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು. ಎಲ್ಲೇನಪ್ಪ ಅಂತಂದ್ರ ನೌಕರಿ ಹಿಡಿದ್ರನ್ನ ಬದುಕ್ತೀವಿ ಅನ್ನೋ ಏನಿಲ್ಲ. ನೌಕರಿ ಹಿಡಿಲಿಲ್ಲ ಅಂತಂದ್ರೆ ಕೂಡ ನಮ್ಮಲ್ಲಿರುವಂತ ಟ್ಯಾಲೆಂಟ್ ಮುಖಾಂತರ ನಾವು ಜೀವನವನ್ನ ಕಟ್ಕೋತೀವಿ ಅನ್ನುವಂತ ಒಂದು ಛಲ ಮೂಡಿಸುವಂತ ಉದ್ದೇಶ ಇಟ್ಕೊಂಡು ಏನಪ್ಪಾ ಅಂತಂದ್ರ ನಾವೇನ್ ಮಾಡಿದೀವಿ ಬಸವೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ವಿನೂತನವಾಗಿ ಏನ್ ಮಾಡಿದೀವಪ್ಪ ಅಂತಂದ್ರ ಅಣುಕು ಗ್ರಾಮ ಸಭೆ ಮಾಡಿದೀವಿ. ಈಗ ಕೃಷಿ ಸಂಬಂಧಿಸಿದ ವಿಷಯ ತಕ್ಕಂಗ ನೀವೇನಪ್ಪಾ ಅಂತಂದ್ರ ವೈದ್ಯ ಅಧಿಕಾರಿಗಳನ್ನ ಕೇಳಿದ್ರ ಕೃಷಿ ಸಂಬಂಧಿಸಿದ ಸಮಸ್ಯೆನ ವೈದ್ಯ ಅಧಿಕಾರಿಗಳಿಗೆ ಕೇಳ್ರ ವೈದ್ಯ ಅಧಿಕಾರಿ ಏನ್ ಕೊಡ್ತಾರೋ ಕೊಡಂಗಿಲ್ಲ. ಅಂತ ಒಂದು ಉದ್ದೇಶ ಇಟ್ಕೊಂಡು ಏನಪ್ಪಾ ನಾವೇನ್ ಮಾಡಿದೀವಪ್ಪ ಅಂತಂದ್ರ ಯಾವ್ಯಾವ ಟೋಟಲ್ ಗ್ರಾಮ ಸಭೆ ಒಳಗ ಎಷ್ಟು ಜನ ಅಧಿಕಾರಿಗಳು ಇರ್ತಾರೋ ಗ್ರಾಮ ಸಭೆ ಅಂತ ಕೂಡಲೇ ಕೇವಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತ ಅಧಿಕಾರಿಗಳು ಮತ್ತು ಊರಿನ ಕೆಲವೊಂದಿಷ್ಟು ಪ್ರಮುಖರು ಇಷ್ಟ ಸೀಮಿತನ ಇಲ್ಲ. ನಾವೇನ್ ತಿಳ್ಕೊಂಡಿದೀವಿ ಗ್ರಾಮ ಸಭೆ ಅಂತಂದ್ರ ಅವ್ರವ್ರ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತೆ ಪಿಡಿಒ ಮತ್ತೆ ಏನಪ್ಪಾ ಅಂತಂದ್ರೆ ಎಲ್ಲಾ ಸದಸ್ಯರು ಊರಿನ 4 ಮಂದಿ ಪ್ರಮುಖರು ಕೂಡ ಇದ ಗ್ರಾಮ ಸಭೆ ಅಂತ ತಿಳ್ಕೊಂಡಿದೀವಿ. ಆದ್ರ ಗ್ರಾಮ ಸಭೆ ಅಂತಂದ್ರೆ ತಿಳ್ಕೊಳ್ಬೇಕು ಮಕ್ಕಳೇ. ನಾವೇನಪ್ಪಾ ಅಂತಂದ್ರ ಅಧಿಕಾರ ತಾಲೂಕಾ ಮಟ್ಟದೊಳಗ ಉನ್ನತ ದರ್ಜೆಯ ಅಧಿಕಾರಿಗಳು ಯಾರೆಲ್ಲ ಇರ್ತಾರಲ್ಲ ಆ ಉನ್ನತ ದರ್ಜೆಯ ಎಲ್ಲ ಅಧಿಕಾರಿಗಳನ್ನು ಕರೆಸಿ ನಿಮ್ಮ ಕುಂದು ಕೊರತೆಗಳ ಏನಿರ್ತಾವಲ್ಲ ಆ ಕುಂದು ಕೊರತೆಗಳನ್ನು ನಿಭಾಯಿಸುವಂತ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರ ಅಧಿಕಾರಿಗಳು ಮಾಡ್ಬೇಕು. ಹೀಗೆಲ್ಲ ಏನಪ್ಪಾ ಅಂತಂದ್ರ ಕೆಲವೊಂದಿಷ್ಟು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಕೆಲವೊಂದಿಷ್ಟು ಪಿಡಿಒ ಅಧಿಕಾರಿಗಳು ಕೆಲವೊಂದಿಷ್ಟು ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ. ಆ ತಪ್ಪುಗಳನ್ನ ಎಲ್ಲಿ ಸಾರ್ವಜನಿಕರ ಮುಂದೆ ಬಯಲಾಗ್ತದೋ ಅನ್ನುವಂತ ಕಾರಣಕ್ಕಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಬಹಿರಂಗವಾದಂತ ಗ್ರಾಮ ಸಭೆಯನ್ನ ಮಾಡಂಗಿಲ್ಲ. ಇಂಥ ಗ್ರಾಮ ಸಭೆಯ ಉದ್ದೇಶಗಳು ಎಷ್ಟು ಒಳಾರ್ಥಗಳಾಗ್ತಂದ್ರ ಈ ಇಂಥ ಗ್ರಾಮ ಸಭೆಯನ್ನ ಸ್ಕೂಲಲ್ಲಿ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರ ಮಕ್ಕಳಲ್ಲಿ ಚಿಂತನಾ ಪ್ರವೃತ್ತಿ ಬೆಳೀತದ, ಒಳ್ಳೆಯ ನಾಯಕತ್ವದ ಗುಣ ಬೆಳೀತದ, ಭಾಷಾ ಶೈಲಿ ಬೆಳೀತದ. ಅಧಿಕಾರಿ ಜೊತೆ ಏನಪ್ಪ ಯಾವ ರೀತಿ ಒಡನಾಟವನ್ನ ಮಾಡಬೇಕು, ನಮ್ಮ ಸೂಕ್ತ ಸಮಸ್ಯೆಗಳಿಗೆ ಪರಿಹಾರೋಪಾಯ ಯಾವ ಅಧಿಕಾರಿಗಳ ಕಡೆಯಿಂದ ಸಿಗ್ತದ. ನಾವೇನ್ ಮಾಡ್ತೀವಿ ಅಧಿಕಾರಿಗಳು ನಮ್ಮ ತಂದೆ ತಾಯಿ ಏನಪ್ಪ ಅಂತಂದ್ರ ಅನಕ್ಷರಸ್ಥರು ಅದಾರ, ಅಕ್ಷರಸ್ಥರು ಅದಾರ. ನಮಗೆ ಏನೋ ಒಂದು ಸಮಸ್ಯೆ ಆಗೈತಿ, ಒಂದು ಇನ್ಕಮ್ ಕಾಸ್ಟ್ ಬೇಕಾಗೈತಿ ಅಥವಾ ಯಾರೋ ಏನಪ್ಪ ಅಂತಂದ್ರೆ ನಮ್ಮ ತಾಯಿಯವರಿಗೆ ಸಂಧ್ಯಾ ಸುರಕ್ಷೆ ಮಾಡಿಸ್ಬೇಕಾಗೈತಿ ಅಂತಂದಾಗ ತಹಸೀಲ್ದಾರ್ ಕಡೆ ಈಗ ಏನಪ್ಪ ಅಂತಂದ್ರೆ ಏಜೆಂಟ್ಗಳ ಹಾವಳಿ ಬಾಳ ಇದೆ. ನಮ್ಗೆ ಏನಪ್ಪ ಅಂತಂದ್ರೆ ನಾವು ಡಬಲ್ ಡಿಗ್ರಿ ಪಡೆದೀವಿ, ಆದ್ರ ನಮ್ಮ ತಾಯಿ ವಯಸ್ಸಾದಂತ ತಂದೆ ತಾಯಿಗಳಿಗೆ ಸಂಧ್ಯಾ ಸುರಕ್ಷೆ ಮಾಡಾಕ ನಾವೇನ್ ಮಾಡತ್ತೀವಿ ದುಡ್ಡು ಕೊಟ್ಟು ಬೇರೆದವ್ರಿಗೆ ಕೊಡಾಕತ್ತೀವಿ. ಯಾಕ ನಮಗ್ ಪರಿವಿಲ್ಲ ಅಂತಂದ ನಾವೇನಪ್ಪ ನಮ್ಮ ತಾಯಿಯವರಿಗೆ ವಯಸ್ಸಾದ ಸಂಧ್ಯಾ ಸುರಕ್ಷೆಯನ್ನು ಮಾಡಿಸ್ಬೇಕಾದ್ರ ಸಫಲವಾದಂತ ಸಹಾಯಧನ ಬರ್ಬೇಕಾದ್ರ ನಾವು ಯಾವ ಅಧಿಕಾರಿ ಕೊಟ್ರ ನಮ್ಗೇನಪ್ಪ ನಮ್ ಕೆಲಸ ಆಗ್ತದ ಅನ್ನುವಂತ ಪರಿವಿಲ್ಲ. ಯಾಕಂದ್ರೆ ನಮ್ಗೆ ಡಬಲ್ ಡಿಗ್ರಿ ಬರ್ದಾವ, ಆದ್ರೆ ನಮ್ಗೆ ಹೆಂತ ಬರ್ದಾವ ನಮ್ ಶಿಕ್ಷಕರು ಹೆಂಗ್ ಹೇಳ್ಕೊಟ್ಟಾರ ಕೇವಲ ಓದುದ, ಎಕ್ಸಾಮ್ ಬರೆದ, ರಿಸಲ್ಟ್ ಮಾಡುದ. ನಾವು ಬರೀ ಮಾರ್ಕ್ಸ್ ತಗೊಂಡು ಏನಪ್ಪಾ ಅಂತಂದ್ರ ಜಾಬ್ ಹಿಡಿಬಹುದು ವಿನಃ ನಾವು ಸಮಾಜವನ್ನು ಗೆಲ್ಲಕ್ ಆಗೋದಿಲ್ಲ. ಸಮಾಜದೊಳಗೆ ಏನಪ್ಪಾ ಅಂದ್ರೆ ಪ್ರಬುದ್ಧತೆಯನ್ನು ಬೆಳೆಯಕ್ ಆಗೋದಿಲ್ಲ. ನಾವ್ ಎಲ್ಲಾ ರೀತಿಯಿಂದ ಏನಪ್ಪಾ ಅಂತಂದ್ರೆ ಏನ್ ಮಾಡ್ಬೇಕು, ನಾವ್ ಎಲ್ಲಾ ರೀತಿಯಿಂದ ಅನುಭವ ತಗೊಳ್ಬೇಕು.
ಎಲ್ಲಾ ರೀತಿಯಿಂದ ಅನುಭವ ಕೊಡ್ಬೇಕಂತ ಏನಪ್ಪಾ ಅಂತಂದ್ರ ಈ ಒಂದು ವಿಷಯವನ್ನ ಈ ಒಂದು ಏನಪ್ಪಾ ಅನುಕೂಲ ಗ್ರಾಮ ಸಭೆಯ ಪ್ರಸ್ತಾಪವನ್ನ ನಾವು ಮುಖ್ಯೋಪಾಧ್ಯಾಯರ ಇಟ್ಟಾಗ ಮುಖ್ಯೋಪಾಧ್ಯಾಯ ಅತಿ ಸರಳತೆಯಿಂದ ಸರ್ ಮಾಡ್ರಿ ನಾವೇನಪ್ಪ ಅಂತಂದ್ರ ನಮ್ಮ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ತೀನಿ, ಮ್ಯಾನೇಜ್ಮೆಂಟ್ ಕೊಡೋದ್ರಿಂದ ಏನಪ್ಪ ನೀವು ಪರ್ಮಿಷನ್ ತಗೊಳ್ತಾರೆ ಸರ್ ಮಾಡ್ರಿ ಅಂತಂದಾಗ ಅವ್ರು ಅಗದಿ ವಿನಯದಿಂದ ಹೇಳಿದ್ರು. ನಾವು ಭಾಳ ಸಪೋರ್ಟ್ ನಮ್ಮ ಮುಖ್ಯೋಪಾಧ್ಯಾಯರು ಸಂತೋಷ್ ಸರ್. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರ ಪಾಟೀಲ್ ಸರ್ ಆಮೇಲೆ ತಂದೆಯರು ನೀವು ಏನಪ್ಪ ಅಂತಂದ್ರೆ ಇಂಥ ಕಾರ್ಯಗಳನ್ನು ಎಷ್ಟು ಬೇಕಾಟ್ ಮಾಡ್ರಿ, ನಮ್ಮ ಹುಡುಗರು ಏನಪ್ಪ ಅಂತಂದ್ರ ನಮ್ಮ ಶಾಲೆಗೆ ಅಟ್ಟ ಗುರುತು ತೋರಿಸಬಾರ್ದ, ಇಡೀ ಏನಪ್ಪ ಅಂತಂದ್ರೆ ರಾಜಕಾರಣ ಏನ್ ಮಾಡ್ಬೇಕು ಗುರುತಿಸಬೇಕು ಅಂತ ವಿಚಾರಗಳು ಅಂತ ನಮ್ಮ ಯಾವತ್ತೂ ಸರ್ಕಾರವಾಗಿದೆ ಪಾಟೀಲ್ ಸರ್. ವಿಚಾರ ಮಾಡ್ರಿ, ಶಿಕ್ಷಣ ಕೊಡುವಂತ ಕೇಂದ್ರಗಳು ಸಾಕಷ್ಟು ಇರಬಹುದು. ಮಕ್ಕಳಿಗೆ ಏನು ಬೇಕಲ್ಲ, ನೈಜತೆಯನ್ನು ಏನು ತುಂಬಬೇಕಲ್ಲ ಅಂತ ಕೊಡುವಂತ ಶಿಕ್ಷಣ ಗುಣಮಟ್ಟ ಏನಪ್ಪ ಅಂತಂದ್ರ ಏಕೈಕ ಶಾಲೆ ಅಂತಂದ್ರ ಬಸವೇಶ್ವರ ಶಾಲೆ ಅಂತ ಹೆಮ್ಮೆ ಅಂತ ಹೆದೆ ಮುಟ್ಟಿ ಹೇಳ್ಕೊಬೇಕು ನೀವೆಲ್ಲರೂ. ಇಲ್ಲಿರುವಂತಹ ಶಿಕ್ಷಕರ ಬಗ್ಗೆ ಹೇಳ್ಬೇಕಾದ್ರೆ ತಿಳ್ಕೊಳ್ರಿ. ನೀವು ಒಂದು ಜೂಡೋ ಅಂತಂದ್ರೆ ನಿಮ್ಗೆ ಹೋಗ್ಬೇಕು. ಇನ್ನೊಂದು ದೃಷ್ಟಾಂತ ಹೇಳಿ ಬಹಳ ಹೇಳಿಲ್ಲ, ಯಾಕಂದ್ರೆ ನಮ್ಮ ಮಕ್ಕಳ ಬಹಳ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಅಲಂಕಾರ ಬಂದರು. ಅವ್ರ ಸಂವಾದ ನೋಡಿದ್ರ ಒಂದು ಸಲ ನಾವಪ್ಪೀದಾಗಿ ಬೆಳ್ಬೇಕು. ಅವ್ರು ಕೊಡುವಂತ ಉತ್ತರ, ಅವ್ರು ಕೇಳುವಂತ ಪ್ರಶ್ನೆಗಳು ಎಲ್ಲೋ ಏನಪ್ಪ ಯಾವ ಸದನಗಳ ಹೋಗಿವೋ, ಯಾವ ಸಿನಿಮಾ ಥಿಯೇಟರ್ ಒಳಗೆ ಹೋಗಿವೋ ಅನಿಸ್ಬೇಕು. ಅಂತ ಒಂದು ಪ್ರಬುದ್ಧತೆ ವಿಚಾರಗಳನ್ನ ನಮ್ಮ ಮಕ್ಕಳು ನಮ್ಮನ್ನು ಕೊಡ್ತಾರೆ, ನೋಡೋದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಇವ್ ಅವ್ರು ರೆಡಿಯಾಗಿ ಬಂದಂತ ನೋಡ್ಬೇಕಾದ್ರ ದೃಷ್ಟಿ ನಮ್ದ ತಾಕಿತೋ ಏನೋ ಅನಿಸ್ಬೇಕು. ವಿಚಾರ ಮಾಡ್ರಿ, ನೀವು ಏನಪ್ಪ ಮಕ್ಕಳ ಬಗ್ಗೆ ಹೇಳ್ಬೇಕಾದ್ರ ಒಂದು ದೃಷ್ಟಾಂತ ಹೇಳ್ತ ತಂದೀನಿ. ಒಬ್ಬ ಜೂಡೋ ಆಟಗಾರ ಜೂಡೋ ಅಂತಂದ್ರ ಕರಾಟಿ ಆಟಗಾರ ಒಂದು ಫಂಕ್ಷನ್ ನಡೆದಿರತಿ, ನೋಡ್ತಿರ್ತಾನ. ಆ ಫಂಕ್ಷನ್ ಒಳಗೆ ಏನಪ್ಪ ಅಂತಂದ್ರೆ ಫಂಕ್ಷನ್ ಮುಗಿದೈತಿ. ಆ ಜೂಡೋ ಆಟಗಾರ ಏನಪ್ಪ ಅಂತಂದ್ರೆ ಫಂಕ್ಷನ್ ನೋಡಕ್ ಬಂದ ಸಣ್ಣ ಎಳೆಯ ವಯಸ್ಸಿನ ಬಾಲಕ, 6-7 ವಯಸ್ಸಿನ ಬಾಲಕ ಇರ್ತಾನೋ ಅವ್ನು ನೋಡ್ತಿರ್ತಾನ. ಅವಾಗ ಏನಪ್ಪ ಅಂತಂದ್ರ ಆ ಬಾಲಕನಿಗೆ ಏನಿರೋದಿಲ್ಲ, ಎಡಗೈ ಹುಡುಗರ. ಈ ಜೂಡೋ ಆಟಗಾರ ಕರಾಟಿ ಇದ್ದವನಪ್ಪ, ಕರಾಟಿ ಮಾಸ್ಟರ್, ಕರಾಟಿ ಇರುವಂತ ಕಲಿಸುವಂತ ಗುರು ಆ ಎಡಗೈ ಕಳ್ಕೊಂಡಿರುವಂತ ಬಾಲಕನ ನೋಡಿ ಹೇಳ್ತಾನೋ, ಈ ಬಾಲಕನಿಗೆ ಏನ್ ಮಾಡ್ಬೇಕು, ನಾ ಜೂಡೋ ಕಲಿಸ್ಬೇಕು, ನಾ ಕರಾಟಿ ಕಲಿಸ್ಬೇಕು ಅಂತ ಮನಸ್ಸಿನಾಗ ಇಟ್ಟುಕೊಂಡು ಒಮ್ಮಿದೊಮ್ಮೆ ಏನಪ್ಪ ಅಂತಂದ್ರ ಆ ಮಗುವನ್ನ ಕರ್ಕೊಂಡು ಆ ಪೋಷಕರಿಗೆ ಬೇಕಾನ, ನೀವು ದಯಮಾಡಿ ನಿಮ್ಮ ಮಗುವನ್ನ ನನ್ನ ಕಡೆ ಬಿಟ್ಟು ಬಿಡ್ರಿ, 5 ವರ್ಷಗಳ ಕಾಲ ಬಿಟ್ಬಿಡ್ರಿ, ನಿಮ್ಮ ಮಗುವನ್ನ ಇಡೀ ಜಗತ್ತ ತಿರುಗಿ ನೋಡುವಂಗ ನಾ ಮಾಡ್ತೀನಿ, ನನ್ನ ಮ್ಯಾಗ ನನ್ ಕೇಳ್ರಿ ಅಂತ ಹೇಳ್ತಾನ. ಇಲ್ಲ ನೀವೇನ್ ಹೇಳ್ತೀರಿ ನೀವು ಅಂತ ಎರಡು ಕೈ ಇತ್ತವ್ರನ್ನ ಏನ್ ಮಾಡತ್ತಾರ, ಮಣ್ಣು ಮುಖ್ಯ ಅಂತಾರ. ನನ್ನ ಮಗ ಇವ್ರದ್ದು ಒಂದ ಐತಿ, ಇದನ್ನ ನನ್ನ ಬಗ್ಗೆ ಅಂತ ದೂರ ಮಾಡ್ಬೇಕಂತ ಮಾಡಿದಾರೆ ಅಂತಾರ. ಅವ್ರು ಏನಪ್ಪ ಅಂತಂದ್ರ ಆ ಗುರು, ಆ ಜೂಡೋ ಟೀಚರ್ ಹೇಳ್ತಾರ, ಆ ಪಾಲಕರ ಕಾಲು ಬೀಳ್ತಾರ. ನಿನ್ನ ಮಗುನಲ್ಲಿ ಏನಪ್ಪ ಅಂತ ನಿಮ್ಮ ಮಗುವಿನಲ್ಲಿ ಅಂತ ಪ್ರಬುದ್ಧತೆ ನನ್ ಗಂಡದ. ಹೆಂಗ ಏನಪ್ಪ ಅಂತಂದ್ರೆ ಒಬ್ಬ ಶಿಲ್ಪಿ ಏನೋ ಆಗ್ಲಾರಂತ ಕಲ್ಲುಗಳ ಶಿಲ್ಪಿ ಕಲೆಯನ್ನ ಕಾಣ್ತಾನಲ್ಲ, ಹಂಗ ಏನಪ್ಪ ಅಂತಂದ್ರ ಜೂಡೋ ಟೀಚರ್ ಏನಪ್ಪ ಅಂತಂದ್ರೆ ನಿಮ್ಮ ಮಗುವಿನಲ್ಲಿ ಅಗಾಧವಾದಂತ ಶಕ್ತಿ ಐತಿ ಅಂತ ನಾ ಏನ್ ಮಾಡ್ತೀನಿ, ಬೆಳಿಗ್ಗೆ ತರ್ಕೊಂಡು ನನ್ನ ವಿಶ್ವಾಸ ಇಡಂಗಿಲ್ಲ ಏನೋ ಇಲ್ಲ. ಹಂಗ ಏನ್ ಮಾಡ್ತಾನಪ್ಪ ಅಂತಂದ್ರ ಅವ್ರಿಗೆ ಗೊತ್ತಿಲ್ಲ ಏನಪ್ಪ ಅಂತಂದ್ರ ಅವ್ರ ರಿಲೇಷನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಆ ಮಗುವಿನ ಏನಪ್ಪ ಅಂತಂದ್ರೆ ಗೊತ್ತಿಲ್ಲ ಓದ್ಬಿಡ್ತಾನ. ಸತತ 5 ವರ್ಷಗಳ ಕಾಲ ಎಡಗೈ ಕಳ್ಕೊಂಡಿರುವಂತ ಮಗುವಿಗೆ ಸತತ 5 ವರ್ಷಗಳ ಕಾಲ ಕರಾಟಿ ಕಲಿಸ್ತಾನ. ಒಂದೇ ಒಂದು ಟೆಕ್ನಿಕ್ ಹೇಳ್ತಾನ. ಯಾರೋ ಜೂಡೋ ಆಟಗಾರ ಒಂದೇ ಒಂದು ಟೆಕ್ನಿಕ್ ಹೇಳ್ತಾನ. ಆ ಒಂದು ಟೆಕ್ನಿಕ್ ಮುಖಾಂತರ ಏನಪ್ಪ ಅಂತ ಪ್ರಬುದ್ಧತೆಯನ್ನು ಫುಲ್ ಪಡಿತಾನ ವಿದ್ಯಾರ್ಥಿ. ಆ ಪಡೆದಂತ ವಿದ್ಯಾರ್ಥಿ ಏನಪ್ಪ ಅಂತ ಮುಂದೆ ಏನಪ್ಪ ಅಂತಂದ್ರ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಏನಪ್ಪ ಅಂತಂದ್ರ ಕರಾಟಿ ಪಂದ್ಯಾವಳಿ ಇರ್ತಾವ. ಎಲ್ಲ ಒಣ್ಣೆ ಗೇಮ್ ಎಣ್ಣೆ ಗೇಮ್ ಎಲ್ಲ ಕಲಿತಾನ. ಎಲ್ಲಾದ್ರೂ ಏನಪ್ಪ ಅಂತ ಹೆಂಗ್ ಮಾಡ್ತಾನಪ್ಪ ಅಂತಂದ್ರ ಈ ಬಲಗೈದಲ್ಲಿರುವಂತ ಶಕ್ತಿ ಅವ್ ಎಡಗೈದಲ್ಲಿರುವಂತ ಶಕ್ತಿ ಏನಪ್ಪ ಅಂದ್ರೆ ಕೇವಲ ಬಲಗೈದಲ್ಲಿ ಎತ್ತುವುದು, ಬೀಸುಗಿದು ಎತ್ತುವುದು. ಎಂತ ಏನಪ್ಪ ಅಂದ್ರೆ ಅಂತ ಚಾಂಪಿಯನ್ ಎಲ್ಲರನ್ನೂ ಕೂಡ ಮೊಟ್ಟಗೊಳಿಸ್ತಾನ. ಕೇವಲ ಏನಪ್ಪ ಅಂತಂದ್ರೆ ಲಾಸ್ಟ್ನೇ ಪಂದ್ಯಾವಳಿ ಫೈನಲ್ ಇರ್ತದ. ಆ ಫೈನಲ್ ಇದ್ದಂತ ಸಂದರ್ಭದೊಳಗ ಒಂದು ಕ್ಷಣ ಏನಪ್ಪ ಅಂತಂದ್ರ ಆ ಬಾಲಕನಿಗೆ ಹೆದರಾಗ್ತದ. ಇಂತ ಏನಪ್ಪ ಅಂತಂದ್ರ ಇಂಟರ್ನ್ಯಾಷನಲ್ ಪಂದ್ಯಾವಳಿ ಒಳಗ ನಾ ಈ ಬಾಲಕನ ಇವನನ್ನ ಸೋಲಿಸ್ತಾನ ಒಂಥರ ಏನಪ್ಪ ಅಂತ ನಡಗ್ ಹುಡ್ಕೋತದ. ಆ ಫೈನಲ್ ಪಂದ್ಯಾವಳಿ ಒಳಗೂ ಕೂಡ ಅದೇ ಬಲಗೈದಿನ ಏನಪ್ಪ ಅಂತಂದ್ರ ಎಬಿಶ್ ಮುಗಿದು ಚಾಂಪಿಯನ್ ಸೀಟ್ ಅವನ ಮಾಡ್ತದ. ಅವ್ನು ಬಾಳ ಖುಷಿ ಆಗ್ತದ, ಒಂಥರ ಹೆದರಿಕೆನೂ ಆಗ್ತದ. ಅವೇನಪ್ಪ ಅಂತಂದ್ರ ಹೆಂಗೋ ಗೆದ್ದ ಚಾಂಪಿಯನ್ ಸೀಟ್ ಇವ್ದಾತು. ಅವೇನ್ ಮಾಡ್ತಾನಪ್ಪ ಅಂತಂದ್ರ ಓಡ್ಕೋತ ಅಂತ ಸಾವಿರಾರು ಲಕ್ಷಾಂತರ ಮಂದಿ ಒಳಗ ತನ್ನ ಗುರುವಿನ ಹುಡುಕಾಡಗಳು ಹೋಗ್ತಾನ. ಗುರುಗಳೇ ನೀವು ನನಗೆ ಸತ್ಯ ಹೇಳ್ಬೇಕು, ನೀವು ಸತ್ಯ ಹೇಳ್ಬೇಕು. ಏನ್ ಹೇಳ್ಬೇಕು ನೋಡ್ರಿ, ಇವೇನಪ್ಪ ಅಂತಂದ್ರ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಎಲ್ಲ ಏನಪ್ಪ ಅಂತಂದ್ರೆ ಚಾಂಪಿಯನ್ಸ್ ಮಂದಿದ್ರು.
ಅವ್ರಿಗೆ ಇಂಥ ಸಾವಿರಾರು ಸಾವಿರಾರು ಜನ ಇಂಥ ಪ್ರಬುದ್ಧ ಟೀಚರ್ಸ್ ಎಲ್ಲ ಶಿಕ್ಷಣಗೊಳಿಸಿ ಅನೇಕ ಮಂದಿ ಅನೇಕ ವಿದ್ಯಾರ್ಥಿಗಳನ್ನೆಲ್ಲರೂ ಸೋಲಿಸಿದ್ರು. ಆದ್ರೆ ನಂದು ಎಡಗೈ ಇಲ್ಲ, ನಾ ಹೆಂಗಂದ್ರೆ ಇವ್ನಿಗೆ ಗೆದ್ನಿ, ನನ್ನಲ್ಲಿರುವಂತ ಶಕ್ತಿ ನನಗ ಗೊತ್ತಾಗೋದು, ಹೆಂಗ ನಾವು ಅವ್ರನ್ನ ಸೋಲಿಸಿ ಅಂತ ನನಗೆ ಗೊತ್ತಾಗೋದು, ಇಂಥದ್ದು ಏನಂತ ನನಗೆ ಗೊತ್ತಾಗಬೇಕು, ನೀವು ಹೇಳಬೇಕು ಅಂತಂದಾಗ ಬೆನ್ನ ಮ್ಯಾಗ ಏನಪ್ಪಾ ಅಂತಂದ್ರೆ ತಲೆ ಮ್ಯಾಗ ಗುರು ಹೇಳ್ತಾನ, ಬೆನ್ನ ಸವರಿಸಿ ಹೇಳ್ತಾನ ನೀ ಇಷ್ಟೆಲ್ಲಾರು ಏನ್ ಮಾಡಿದಿ, ಸೋಲಿಸಿದಿ. ನೀ ಸೋಲಿಸ್ಬೇಕಾದ್ರೆ ಹೆಂಗ್ ಉಗಿದಿ ಅವ್ರನ್ನ, ಬಲಗೈ ತಗೊಂಡ್ ಉಗಿದಿ ಅವ್ರು ಉಗಿದ್ರ. ಬಟ್ ಅವ್ರು ನಿನ್ನ ಸೋಲಿಸ್ಬೇಕಾದ್ರ ನೀನ್ ಹೆಂಗ್ ಉಗಿಬೇಕವ್ರ, ನೀನು ಎಡಗೈ ತಗೊಂಡ ತಳಗ್ ಉಗಿಬೇಕ. ಆದ್ರ ನಿನಗೆ ಎಡಗೈಯೇ ಇಲ್ಲ, ಅದಕ್ಕೆ ನೀ ಪ್ರತಿಯೊಂದು ಕೂಡ ನೀವು ಹಿಡಿದು ಗೆದ್ದದಿ ಅಂತಂದಾಗ ನಾ ಇಲ್ಲಿ ಹೇಳುವಂತ ತಾತ್ಪರ್ಯ ನೋಡ್ರಿ, ಹುಡುಗನಲ್ಲಿರುವಂತ ವೀಕ್ನೆಸ್ ಗುರು ಇದ್ದಲ್ಲ, ಆ ಗುರು ಏನ್ ಮಾಡಿದ, ಸ್ಟ್ರೆಂತ್ ಮಾಡಿದ. ವೀಕ್ನೆಸ್ ದೌರ್ಬಲ್ಯ ಇತ್ತ, ಒಂದು ಎಡಗೈನ ಎಲ್ಲಾಗಿತ್ತ, ಆ ಎಡಗೈ ಇಲ್ಲತ್ತಂದ್ರು ಬಿ ಅವ್ನು ಅದೇ ಏನಪ್ಪಾ ಶಕ್ತಿಯನ್ನಾಗಿ ಮಾಡಿದ ಗುರು. ಹಂಗಂತ ಏನಪ್ಪಾ ಅಂತ ಗುರು. ಯಾಕಂತಂದ್ರ ನಾವು ಜೀವನದೊಳಗೆ ಸಕ್ಸಸ್ ಆಗ್ಬೇಕಾದ್ರ ನಮ್ಮ ತಾಯಿನ ಇರ್ಲಿ, ಯಾವುದೇ ಒಂದು ಹೆಣ್ಣ ಇರ್ಲಿ, ಅಥವಾ ಏನಪ್ಪಾ ನಮ್ಮ ಗುರುವಿನ ಸ್ಥಾನದೊಳಗೆ ಯಾರೇ ಇರ್ಲಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಖತಿ. ಜೀವನದೊಳಗೆ ಏನಪ್ಪಾ ಅಂತಂದ್ರೆ ಸಕ್ಸಸ್ ಅನ್ನು ಕಾಣ್ಬೇಕಾದ್ರೆ ನಮ್ಮ ಗುರುವಿನ ಸ್ಥಾನ ಯಾರಾದ್ರೂ ತುಂಬಲೇಬೇಕು. ಯಾರೂ ಇರ್ಲಿ, ಸಹೋದರಿಯಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ನೆರೆಹೊರೆಯವರಾಗಿರ್ಬೋದು, ಯಾರೇ ಆಗಲಿ, ಇಂಥ ತುಂಬ ಮಾತ್ರ ಏನಪ್ಪಾ ಅಂತಂದ್ರ ಅದ್ಭುತವಾದಂತ ನಾವ್ ಏನಪ್ಪಾ ಅಂತಂದ್ರೆ ಜೀವನದ ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ ಆಗ್ತದ. ಈ ಜೀವನದ ಗುರಿ ಮುಟ್ಟಕ್ಕೆ ಏನಪ್ಪಾ ಅಂತಂದ್ರ ಇಂಥ ಅನೇಕ ಅಡೆತಡೆಗಳು ಬರ್ತಾವ ಜೀವನದೊಳಗೆ. ಈ ಅಡೆತಡೆಗಳು ಬಂದಂತ ಸಮಯದೊಳಗ ಜೀವನದೊಳಗೆ ಜಿಗುಪ್ಸೆ ಹೊಂದಲಾರ್ದನ ಬಂದಂತ ಅಡೆತಡೆಗಳನ್ನ ಮೆಟ್ಟಿಲಾಗಿಸಿಕೊಂಡು ನಾವೇನಪ್ಪಾ ಅಂತಂದ್ರೆ ಜೀವನ ಕಟ್ಕೊಳ್ಬೇಕಾಗ್ತದ. ಹೆಂಗ ಜೀವನ ಕಟ್ಕೊಳ್ಬೇಕಾಗ್ತದ ಅಂತಂದ್ರ ಎಲ್ಲೋ ಏನಪ್ಪಾ ಅಂತಂದ್ರ ರಸ್ತೆ ಪಕ್ಕದಲ್ಲಿರುವಂತ ಗಿಡ ನೋಡಿ ಕಲಿಬೇಕು ನಾವು. ನಿಮ್ಗೆ ಅವಾಗ ಹೇಳ್ತಿರ್ತ ನಂಬರಿಗೆ ಹೆಂಗ ಏನಪ್ಪಾ ಅಂತ ಒಂದು ಗಿಡ ಬೆಳಿಬೇಕಾದ್ರ ನೀರಿಲ್ದ ನೀರ್ ಹಾಕೋ ದಾದೂರೆಲ್ಲ ಬಿದ್ದೂರಂಗಿಲ್ಲ, ಆಡುಗಳ ಕುರಿಗಳೆಲ್ಲ ಮೇಲ್ ಹೋಗ್ತಾವ. ಎಷ್ಟೋ ಜನ ವಾಹನ ಹಾಸ್ತಾರ, ಮಳಿ ಆಗೋದಿಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಆಗ್ತೈತಿ, ಆದ್ರೂ ಬಿ ಕೂಡ ಬೆಳಿಬೇಕು ಅನ್ನುವಂತ ಹಣದಿಂದ ಬೆಳಕು ನಿಲ್ತದಲ್ಲ, ಬೆಳಕು ನಿಲ್ತಾಗ ಏನಪ್ಪಾ ಅಂತಂದ್ರೆ ಅದ್ರ ಆಶ್ರಯಕ್ಕೆ ಏನಪ್ಪಾ ಅನೇಕ ಜನ ಏನ್ ಮಾಡ್ತೀವಿ, ನಾವು ಹೋಗ್ತೀವಿ. ಹಿಂಗ ಅನೇಕ ಅಡೆತಡೆಗಳು ಬಂದಂತ ಸಮಯದೊಳಗ ನಾವು ಜಿಗುಪ್ಸೆಗೊಳ್ಳಾರ್ದ ನಮ್ಮಲ್ಲಿರುವಂತ ದೌರ್ಬಲ್ಯವನ್ನ ಶಕ್ತಿಯನ್ನಾಗಿ ಮಾಡಿ ಏನಪ್ಪಾ ಅಂತಂದ್ರೆ ನಾವು ಹಿಡಿದಿರುವಂತ ಕಾರ್ಯ ಮುಟ್ಟಬೇಕಂತ ಹೇಳಿ ನಾನು ಇರುವಂತ 2 ಅನಿಸಿಕೆಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಎಲ್ಲರಿಗೂ ಮತ್ತು ನನ್ನ ಎಲ್ಲ ಗುರು ವೃಂದಕ್ಕೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ನನಗೆ ಇಲ್ಲಿಯವರೆಗೆ ಸ್ವಾಗತ ಭಾಷಣವನ್ನು ಮಾಡಲು ನೆರವು ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಅತಿಥಿಗಳು ಮತ್ತು ಗುರುಗಳು ತಮ್ಮ ಆಸನವನ್ನು ತೆರವುಗೊಳಿಸಬೇಕೆಂದು ತಮ್ಮಲ್ಲಿ ಅಧಿಕಾರಿಗಳು ತಮ್ಮ ಆಸನವನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಎಂದು ಹೇಳುತ್ತಾ ಸ್ವಾಗತ ಭಾಷಣವನ್ನು ಮಾಡಲು ಬರುತ್ತಿದ್ದಾರೆ ನನ್ನ ಸಹೋದರಿಯಾದ ನೀತಾ ಪಾಟೀಲ್. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅಧಿಕಾರಿಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಮೊದಲಿಗೆ ಗ್ರಾಮದ ಪ್ರಥಮ ಪ್ರಜೆಯಾದ ಕುಮಾರ್ ಶ್ರೇಯಸ್ ಪಾಲ್ಯವಳಿ ಇವತ್ತು ಕೂಡ ತುಂಬ ಹೃದಯದ ಸ್ವಾಗತವನ್ನು ತಿಳಿಸುತ್ತೇನೆ. ಈ ಗ್ರಾಮ ಸಭೆಗೆ ಆಗಮಿಸಿದ ತಾಲೂಕು ಕಂದಾಯ ಅಧಿಕಾರಿಯಾದ ಕುಮಾರ್ ಶ್ರೀಶೈಲ್ ಕಿತ್ತೂರು ಇವತ್ತು ಕೂಡ ತುಂಬ ಹೃದಯದ ಸ್ವಾಗತವನ್ನು ತಿಳಿಸುತ್ತೇನೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಈ ಗ್ರಾಮ ಸಭೆಗೆ ಆಗಮಿಸಿದಂತಹ ಕುಮಾರ್ ಪ್ರಥಮ್ ಹೊಸೂರು ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ತಿಳಿಸುತ್ತೇನೆ. ಮುಖ್ಯೋಪಾಧ್ಯಾಯರಾದ ಕುಮಾರಿ ವಿದ್ಯಾಶ್ರೀ ಬಿರಾದರ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ತಿಳಿಸುತ್ತೇನೆ. ಈ ಗ್ರಾಮ ಸಭೆಗೆ ಆಗಮಿಸಿದಂತಹ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದ ಕುಮಾರಿ ವರ್ಷಾ ಬೆಳಂಕಿ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ತಿಳಿಸುತ್ತೇನೆ. ಅಬಕಾರಿ ಇಲಾಖೆಯ ಅಧಿಕಾರಿಯಾದ ಈ ಗ್ರಾಮ ಸಭೆಗೆ ಆಗಮಿಸಿದಂತಹ ಕುಮಾರಿ ಅಮೃತ ಚನ್ನಗೌಡರ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ತಿಳಿಸುತ್ತೇನೆ. ಈ ಗ್ರಾಮ ಸಭೆಗೆ ಆಗಮಿಸಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಕುಮಾರಿ ಮೇಘಾ ಬೆಳಂಕಿ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ತಿಳಿಸುತ್ತೇನೆ. ಈ ಗ್ರಾಮ ಸಭೆಗೆ ಆಗಮಿಸಿದಂತಹ ಲೇಬರ್ ಇನ್ಸ್ಪೆಕ್ಟರ್ ಆದ ಕುಮಾರಿ ಸಾಕ್ಷಿ ತೌಶಿ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ತಿಳಿಸುತ್ತೇನೆ. ತೋಟಗಾರಿಕಾ ಅಧಿಕಾರಿಯಾದ ಈ ಗ್ರಾಮ ಸಭೆಗೆ ಆಗಮಿಸಿದಂತಹ ಕುಮಾರಿ ಸಂಜನಾ ತೌಶಿ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ತಿಳಿಸುತ್ತೇನೆ. ಕೃಷಿ ಅಧಿಕಾರಿಯಾದ ಕುಮಾರಿ ಮಹಾಲಕ್ಷ್ಮಿ ಪಾಟೀಲ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ತಿಳಿಸುತ್ತೇನೆ.
ಗ್ರಾಮ ಸಭೆಗೆ ಆಗಮಿಸಿದಂತಹ ವೈದ್ಯಾಧಿಕಾರಿಯಾದ ಕುಮಾರಿ ಸಿಂಚನಾ ಸವದಿ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ತಿಳಿಸುತ್ತೇನೆ. ತಾಲೂಕು ಸಹಾಯಕ ಇಂಜಿನಿಯರ್ ಆದ ಕುಮಾರ್ ಪ್ರಜ್ವಲ್ ಬಸ್ಕೋಡರ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ತಿಳಿಸುತ್ತೇನೆ. ಈ ಗ್ರಾಮ ಸಭೆಗೆ ಆಗಮಿಸಿದಂತಹ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಯಾದ ಕುಮಾರ್ ದಯಾನಂದ್ ಕಾಜಿಬಳಿಗೆ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ತಿಳಿಸುತ್ತೇನೆ. ಅಂತೆಯೇ ಇನ್ನೊಮ್ಮೆ ಈ ಗ್ರಾಮ ಸಭೆಗೆ ಆಗಮಿಸಿದಂತಹ ಎಲ್ಲ ಅಧಿಕಾರಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ತಿಳಿಸುತ್ತಾ ನನಗೆ ಇಲ್ಲಿಯವರೆಗೆ ಸ್ವಾಗತ ಭಾಷಣ ಮಾಡಲು ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಸಹೋದರಿಯಾದ ಮೀತಾ ಪಾಟೀಲ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಪುಷ್ಪಾರ್ಪಣೆ ಕಾರ್ಯಕ್ರಮ. ಈ ಪುಷ್ಪಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾಳೆ ನನ್ನ ಸಹಪಾಠಿಯಾದ ಸಂಜನಾ ಗಲಗಲಿ. ಈತನನ್ನು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಲು. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಒಂದು ಕ್ಷೇತ್ರದಲ್ಲಿ ಯಾವುದೇ ಅಡೆತಡೆಯಿಲ್ಲದೆ ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಸಾಗಿಸುವ ಎಲ್ಲ ಅಧಿಕಾರಿಗಳಿಗೆ ಪುಷ್ಪವನ್ನು ಕೊಟ್ಟು ಸ್ವಾಗತಿಸೋಣ. ಮೊದಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೇಯಸ್ ಬಾಗೇವಾಡಿ ಅವರಿಗೆ ಸಮರ್ಪಿಸಿ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕು. ಈತನಿಗೆ ಧನ್ಯವಾದಗಳು. ತಾಲೂಕು ಕಂದಾಯ ಅಧಿಕಾರಿಯಾದ ಕುಮಾರ್ ಶ್ರೀಶಲ್ ಕಿತ್ತೂರ್ ಅವರಿಗೆ ಪಂಡಿತ್ ಪಾಟೀಲ್ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕು. ಕುಮಾರ್ ಪ್ರಥಮ್ ಹೊಸೂರ್ ಅವರಿಗೆ ಸಮತ್ ಎಕ್ಸಲ್ಲಿ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕು. ಧನ್ಯವಾದಗಳು. ಮುಖ್ಯೋಪಾಧ್ಯಾಯರಾದ ಕುಮಾರಿ ವಿದ್ಯಾಶ್ರೀ ಬಿರಾದರ್ ಅವರಿಗೆ ಸರಳ ಸಮಿತಿ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕು. ಧನ್ಯವಾದಗಳು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದ ಕುಮಾರಿ ವರ್ಷಾ ಬೆಳಂಕಿ ಅವರಿಗೆ ಶ್ರೀಲಕ್ಷ್ಮಿ ಬಸ್ಕೋಡರ್ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕು. ಅಬಕಾರಿ ಇಲಾಖೆಯ ಅಧಿಕಾರಿಯಾದ ಕುಮಾರಿ ಅಮೃತಾ ಚಂಗೋಡರ್ ಅವರಿಗೆ ರಕ್ಷಿತಾ ನಾಯ್ಕ್ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಕುಮಾರಿ ಮೇಘಾ ಬೆಳಂಕಿ ಅವರಿಗೆ ಸ್ವಾತಿ ಸಾಂಗ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕು. ಧನ್ಯವಾದಗಳು. ಲೇಬರ್ ಇನ್ಸ್ಪೆಕ್ಟರ್ ಆದ ಕುಮಾರಿ ಸಾಕ್ಷಿ ಕಾಂಶಿ ಅವರಿಗೆ ಅಪೇಕ್ಷಾ ವಾರ್ಡರ್ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕು. ಈತನಿಗೆ ಧನ್ಯವಾದಗಳು. ತೋಟಗಾರಿಕಾ ಅಧಿಕಾರಿಯಾದ ಕುಮಾರಿ ಸಂಜನಾ ಕಾಂಶಿ ಅವರಿಗೆ ನವ್ಯಶ್ರೀ ಮೋಕರ್ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕು. ಧನ್ಯವಾದಗಳು. ಕೃಷಿ ಅಧಿಕಾರಿಯಾದ ಮಹಾಲಕ್ಷ್ಮಿ ಪಾಟೀಲ್ ಅವರಿಗೆ ಈಶ್ವರಿ ಸಾರವಾಡಿ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕು. ಈತನಿಗೆ ಧನ್ಯವಾದಗಳು. ವೈದ್ಯಾಧಿಕಾರಿಯಾದ ಕುಮಾರಿ ಸಿಂಚನಾ ಸೌದಿ ಅವರಿಗೆ ತನುಶ್ರೀ ಮೆಟ್ಕೂಟ್ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕು. ಧನ್ಯವಾದಗಳು. ತಾಲೂಕು ಸಹಾಯಕ ಇಂಜಿನಿಯರ್ ಆದ ಕುಮಾರ್ ಪ್ರಜ್ವಲ್ ಬಸ್ಕೋಡರ್ ಅವರಿಗೆ ಸಾಯಿ ಪ್ರಸಾದ್ ಬೆಳ್ಳೂರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕು. ಕುಮಾರ್ ದಯಾನಂದ್ ಕಾಜಿಬಳಿಗೆ ಅವರಿಗೆ ಪವನ್ ಕುಮಾರ್ ಸತಿ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕು. ಈತನಿಗೆ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಪುಷ್ಪಾರ್ಪಣೆ ಕಾರ್ಯಕ್ರಮ ನಡೆಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಡೆಸಿಕೊಂಡಂತ ನನ್ನ ಸಹಪಾಠಿಯಾದ ಸಂಜನಾ ಗಂಗಲಿ ಈತರಿಗೆ ತುಂಬು ಹೃದಯದ ಧನ್ಯವಾದಗಳು. ಮನೆಗೊಂದು ಮರ ಮನಸ್ಸಿಗೊಂದು ನೆಮ್ಮದಿ, ಗಿಡ ನೆಟ್ಟು ದರೆಯ ಗಟ್ಟಿತನವನ್ನು ಸಾರೋಣ ಎನ್ನುವಂತೆ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗೌರವಾನ್ವಿತ ಅಧಿಕಾರಿಗಳು ಸಸಿಗೆ ನೀರಿಳಿಸುವ ಕಾರ್ಯಕ್ರಮವನ್ನು ಭಾಗವಹಿಸಬೇಕೆಂದು ಕೇಳುತ್ತೇವೆ. ಇದು ರೈತ ಗೀತೆ. ಈ ಗೀತೆಗೆ ಎಲ್ಲ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಎದ್ದು ನಿಂತು ಗೌರವ ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ನೀಡೋಣ. ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳನ್ನು ಚರ್ಚಿಸಬೇಕು. ಓಕೆ, ಏನಪ್ಪಾ ಅಂತಂದ್ರೆ ಅನುಕು ಗ್ರಾಮ ಪಂಚಾಯತಿ ಸಭೆಗೆ ಚಾಲನೆ. ಎಲ್ಲ ಸಾರ್ವಜನಿಕರು ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ಯಾವುದೇ ಅಹವಾಲುಗಳನ್ನ ಏನ್ ಮಾಡಬಹುದು, ಈ ಅಧಿಕಾರಿಗಳಿಗೆ ಕೇಳಬಹುದು. ವೈದ್ಯಾಧಿಕಾರಿಯಾದ ಕುಮಾರಿ ಸಿಂಚನಾ ಸೌದಿ ಅವರಿಗೆ ತಾಲೂಕು ಆಸ್ಪತ್ರೆ ಒಳಗೆ ದಿನಕ್ಕೆ 10,000 ರೂಪಾಯಿ ಏನ್ ಬರ್ತೈತೆ ಅಂದ್ರೆ ಮೆಡಿಸನ್ಸ್ ಬರ್ತೈತಿ. ಆದ್ರೂ ಕೂಡ ದಿನಕ್ಕೆ 10,000 ರೂಪಾಯಿ ಮೆಡಿಸನ್ಸ್ ಇರ್ತೈತಿ. ಆದ್ರೂ ಕೂಡ ನೀವು ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಖಾಸಗಿ
ಮೆಡಿಸನ್ ಸಿಕ್ಕಲ್ಲ ಅಲ್ಲಿ ಹೋಗಿ ಈ ಔಷಧಿಗಳನ್ನ ಖರೀದಿ ಮಾಡಿ ಅಂತ ಹೇಳ್ತಾರೆ. ಅವ್ರ ಮೇಲೆ ನೀವು ಈ ಕ್ರಮವನ್ನು ತೆಗೆದುಕೊಳ್ತೀವಿ. ಯಾವುದೋ ಹೋಗಿ ನಾವು ಅದಿನೊಳಗೆ ಯಾವುದೇ ರೀತಿ ಅಂತ ಒಂದು ನಮ್ಗೆ ಕಂಡು ಬಂದಿಲ್ಲ. ನೀವು ಕಂಡು ಬಂದ್ರೆ ನಮ್ಗೆ ಇನ್ಫಾರ್ಮೇಷನ್ ಮಾಡಬೇಕು. ನಾವು ಇನ್ನೊಂದಕ್ಕೆ ಎಲ್ಲಿ ಅಂತ ನಮ್ಗೆ ಕಂಡು ಬಂದಿಲ್ಲ. ನೀವು ನಮ್ಗೆ ಇನ್ಫಾರ್ಮೇಷನ್ ಮಾಡ್ಬೇಕು ಕಂಡು ಅದನ್ನ ತಾಲೂಕು ಆಸ್ಪತ್ರೆಗೆ ಎಂದು ಭೇಟಿನೂ ಕೊಟ್ಟಿಲ್ಲ. ಕೊಟ್ಟಿದ್ದೀವಿ. ನಾವು ಭೇಟಿ ಕೊಟ್ಟಾಗ ನಮ್ಗೆ ಎಂದು ಕಂಡು ಬಂದೇ ಇಲ್ಲ. ತಾಲೂಕು ಆಸ್ಪತ್ರೆ ಮುಂದೆ ಖಾಸಗಿ ಮೆಡಿಸನ್ಸ್ ಅಂಗಡಿ ಇಲ್ಲ. ನಾವು ಕ್ಷಮಿಸಿದ್ರೆ ನಮ್ಮ ಕಡೆ ತಪ್ಪಾಗಿತ್ತು ಅಂತ ಹೇಳ್ತೀವಿ. ನೀವು ಅಂಥವು ಏನು ಕಂಡು ಬಂದ್ರೆ ನೀವು ಇನ್ಫಾರ್ಮೇಷನ್ ನಮಗೆ ಬೇಗನೆ ಇನ್ಫಾರ್ಮೇಷನ್ ಮಾಡಿ ನಾವು ಏನು ಮಾಡ್ತೀವಿ ಅಂದ್ರೆ ಅವ್ರಿಗೆ ಹೇಳಿ ಖಾಸಗಿ ಹೋಗಿ ಇದು ಮಾಡಲಾಗುತ್ತೆ. ನಮ್ಮ ಊರಿನೆಲ್ಲ ಬೀದಿ ನಾಯಿಗಳ ಕಾಟ ಹೆಚ್ಚಾಗೈತಿ. ಅದರಿಂದ ಸ್ಕೂಲಿಗೆ ಬರೋ ಮಕ್ಕಳು ನಾಯಿ ಕರ್ಸ್ಕೊಂಡ ಸಾವನ್ನಪ್ಪಿದ್ರೆ ಏನು ಕ್ರಮ ತಗೋತೀರಿ? ನೋಡಿದ್ರೆ ಬೀದಿ ನಾಯಿಗಳು ಹಿಡಿಯಾಕ ನಾವು ಅಂಗಡಿಗಳು ಹೇಳಿದ್ರೆ ಬೀದಿ ನಾಯಿಗಳನ್ನ ಹಿಡಿದ್ರೆ ಈಗ ಎಲ್ಲ ಬೀದಿ ನಾಯಿಗಳ ಪ್ರಮಾಣ ಕಡಿಮೆ ಮಾಡಿದ್ದೀವಿ. ಇನ್ನೊಂದೇನೋ ನೋಡೋರಿ ಅವನಷ್ಟು ಈಗ ಆದಷ್ಟು ಮಟ್ಟಿಗೆ ಅವನ್ನೆಲ್ಲ ಇದು ಮಾಡ್ತೀವಿ. ಸಾಕ್ಷಿ ಅವರಿಗೆ ಈಗ ಕಬ್ಬ ಕಡಿಯೋದು ಮತ್ತು ಇದಕ್ಕೆ ಕಬ್ಬ ಕಡಿಯೋಕೆ ಸಣ್ಣ ಹುಡುಗರು ಇರ್ತಾವೆ. ಅದಕ್ಕೆ ಏನು ಕ್ರಮ ಕೈಗೊಂಡಿದ್ದೀವಿ? ಬರೀದು ಓದಿದ್ದು ನಮ್ಮ ಭಾರತ ದೇಶ ಬಡತನಕ್ಕಾಗಿ ಮತ್ತು ಎಲ್ಲ ಹುಡುಗರ ಶ್ರೀಮಂತರು ಇರೋದಿಲ್ಲ. ಅವರು ಕಷ್ಟ ಅನ್ನೋದು ಭಾಳ ಅನುಭವಿಸ್ತಿರ್ತಾರೆ. ಅದರಿಂದ ನೀವು ಎಲ್ಲಿ ನೋಡೇರಿ ಎಲ್ಲಿ ಕಂಡು ಬಂದೈತಿ ನಮ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ನೀವು ಈಗ ಹೇಳಕತ್ತೀರಿ. ನಾವು ಇಲ್ಲಿಂದ ಆ ಕ್ರಮವನ್ನು ತಗೊಂಡು ಯಾರು ಹಂಗೆ ಮಾಡತ್ತಾರಲ್ಲ ಅವ್ರು ಎಲ್ಲಿ ಕೆಲಸ ಮಾಡತ್ತಿರ್ತಾರಲ್ಲ ಅವ್ರ ಮ್ಯಾನೇಜರ್ನ ನಾವು ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷಣ ಒದಗಿಸ್ತೀವಿ. ಮತ್ತು ಆ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡುವ ಜವಾಬ್ದಾರಿ ನಮ್ದೈತಿ. ಅದನ್ನ ಕೊಡಿಸ್ತೀವಿ. ನೀವು ಆ ಮಕ್ಕಳು ಎಲ್ಲಿ ಆಗತ್ತಿ ಏನಾಗತ್ತಿ ನಮ್ಗೊಂದಿದ್ರೆ ಇನ್ಫಾರ್ಮೇಷನ್ ಕೊಡ್ಬೇಕಂತ ಹೇಳ್ತೀವಿ. ಮತ್ತು ಈ ಬಗ್ಗೆ ಮಾತು ಓದೋದ್ರ ನಾವು ಹೇಳೋದು ಅವ್ರನ್ನ ಶಿಕ್ಷಣ ಸ್ಕೂಲ್ ಟೈಮ್ ಬಿಟ್ಟು ಉಳಿದ ಟೈಮ್ ಏನು ಬೇಕಾದ್ರೆ ಮಾಡ್ಕೊಳ್ಳೋದು ಹೇಳೋದು. ಅವ್ರನ್ನ ಶಿಕ್ಷಣ ಸ್ಕೂಲ್ ಟೈಮ್ ಬಿಟ್ಟು ಉಳಿದ ಟೈಮ್ ಒಳಗೆ ಅವ್ರ ತಂದೆ ತಾಯಿಗೆ ಅವ್ರು ಹೆಲ್ಪ್ ಮಾಡ್ತಿರ್ತಾರೆ. ಅದು ನಾವು ಸರಿಯಾಗಿ ಸ್ಕೂಲ್ ಟೈಮ್ ಇರಲಿಲ್ಲ. ಅದು ನಾವು ಏನು ಮಾಡ್ತೀವಿ ಅವ್ರ ಮಕ್ಕಳಿಗೆ ಶಿಕ್ಷಣ ಸರ್ಕಾರ ಗೊತ್ತಿಲ್ಲ. ಏನು ಶಿಕ್ಷಣ ಕೊಡಬೇಕಾದ್ರೆ ನಾವು ಕೊಡಾಕಿದ್ದೀವಿ. ಈಗ ನೀವು 6 ರಿಂದ 14 ವಯಸ್ಸು ಹುಡುಗರಿಗೆ ಉಚಿತ ಶಿಕ್ಷಣ ಕೊಡಿಸ್ತಾ ಜಾರಿಗೆ ತಂದಿರೋ ನಾವು ಹಾಗಾದ್ರೆ 6 ರಿಂದ 14 ವಯಸ್ಸು ಹುಡುಗರಿಗೆ ಶಿಕ್ಷಣ ಕೊಡಿಸಂಗಿಲ್ಲ. ನಾವು 6 ರಿಂದ 14 ವರ್ಷ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿಸಿ ಅಂದ್ರೆ 6 ರಿಂದ 14 ವರ್ಷ ವಯಸ್ಸಿಗೆ ಮುಂಚೆನೂ ಸರ್ಕಾರದಿಂದ ವ್ಯಕ್ತಿ ಆ ವಿದ್ಯಾರ್ಥಿ ಎಲ್ಲ ತುಂಬ ಬಡವರ್ತಾರೆ. ಅವ್ರ ಮನ್ಯಾಗ ಓದಿಸುವಂಥ ಸಾಮರ್ಥ್ಯ ಅವ್ರ ಪಾಲಕರಿಗೆ ಎಲ್ಲಿ ಬಂದರಿ ಆ ಸರ್ಕಾರದಿಂದ ಅವರಿಗೆ ಆ ವಿದ್ಯಾರ್ಥಿಗೆ ಮುಂದಿನ ಎಜುಕೇಶನ್ ಕಲಿಯುವಂಥ ವ್ಯವಸ್ಥೆ ಮಾಡ್ತೀವಿ. ಒಂದು ವೇಳೆ ಶ್ರೀಮಂತರು ಇದ್ದಂದ್ರೆ ಅವ್ರ ಮನೆಯವ್ರ ವ್ಯವಸ್ಥೆ ಮಾಡ್ತಾರೆ. ಒಂದು ವೇಳೆ ಬಡವರಲ್ಲಿ ಇದ್ದಾಗ ಅವ್ರ ಕೈಯಾಗ ಆಗ್ತಿರಾಗಿದ್ರೆ ಎಲ್ಲರೂ ಮುಂದಿನ ಅವ್ರ ಶಿಕ್ಷಣವನ್ನು ಸರ್ಕಾರ ಹೇಳಿ ಅವ್ರ ಮುಂದಿನ ಶಿಕ್ಷಣವನ್ನು ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ವೈದ್ಯರಾದ ಸಿಂಚನ ಸೌದಿ ಅವರಿಗೆ ನಮ್ಮಲ್ಲಿ ಸರ್ಕಾರಿ ಆಸ್ಪತ್ರೆ ಇರ್ತರಿ. ಅಲ್ಲಿ ಸಮಯ ಸಪಂತ ಬರ್ಬಾರಿ. ಬೆಳಗ್ಗೆ 10 ಗಂಟೆಗೆ ಬಂದ್ರಿ, ಮಧ್ಯಾಹ್ನ 1 ಗಂಟೆಗೆ ಬಂದ್ರೆ ಊಟ ಮಾಡಕ್ಕೆ ಹೋಗ್ಬಿಡ್ತಾರೆ. ಈಗ ಹಾರ್ಟ್ ಪೇಷಂಟ್ ಅಂತ ಬಂದ್ರೆ ಅವ್ರು ಯಾವಾಗ ಏನು ಕ್ರಮ ತಗೋತಿದ್ದೀವಿ? ನೀವು 10 ಗಂಟೆಯಿಂದ 1 ಗಂಟೆ ತನಕ ಅಷ್ಟೇ ಬರ್ತಾರೆ. ನಾವು ಅವರು ತಾಲೂಕೊಳಗೆ ಅವ್ರು ಏನ್ರಿ ಈಗ ಅವ್ರ ಜೊತೆ ಹೇಳಿ ಒಂದು ಕೆಲಸಗಳು ಇರ್ತಾವ್ರಿ. ಆದ್ರಿಂದ ಅವ್ರು ಏನು ಮಾಡ್ಬೋದಪ್ಪ ಅಂದ್ರೆ 10 ಗಂಟೆಗೆ ಬಂದ 1 ಗಂಟೆಗೆ ಹೋಗ್ಬೋದು. ಹಾರ್ಟ್ ಪೇಷಂಟ್ಗಳು ಏನು ಮಾಡ್ತಾರೆ ಆ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಒಂದೇ ಇಲ್ಲ. ಈ ತಾಲೂಕೊಳಗೆ ಇರ್ತೈತಿ ಇಲ್ಲ ಹಳ್ಳಿ ಒಳಗೆ ಇರ್ತಾರೆ. ಬಂದು ನೀವು ಹಾರ್ಟ್ ಪೇಷಂಟ್ಗಳು ನೀವು ಬೇಗ ಮಾಡಿದ್ರೆ ಅವರು ನಿಮ್ಮನ್ನ ಹೋಗಿ ಅಲ್ಲಿಗೆ ತಲುಪಿಸ್ತಾರೆ. ಈ ಸರ್ಕಾರಿ ಆಸ್ಪತ್ರೆ ಕೊಡ್ತಾರೆ, ಅದು ಮಾತ್ರ ರೊಕ್ಕ ತಗೋತಾಗ್ಲಿ. ಈಗ ಸರ್ಕಾರಿ ಆಸ್ಪತ್ರೆ ಒಳಗೆ ಯಾವುದೇ ರೀತಿಯಾದಂಥ ಮೆಡಿಸಿನ್ ಫ್ರೀ ರೊಕ್ಕವನ್ನ ತಗೋದಿದ್ರೆ ನೀವು ಯಾವ ತಗೊಳತ್ತಾರೆ ಎಲ್ಲಿ ತಗೊಳತ್ತಾರೆ ಅಂತ ಹೇಳಿ ನಮ್ಗೆ ಇನ್ಫಾರ್ಮೇಶನ್ ಮಾಡ್ಬೇಕ್ರಿ. ನಾವು ಇನ್ಫಾರ್ಮೇಶನ್ ಮಾಡ್ರೆ ಅವ್ರ ಮೇಲೆ ಏನೋ ಒಂದು ಕಾನೂನು ಕ್ರಮವನ್ನು ಜಾರಿಗೊಳಿಸಕ್ಕೆ ಸಾಧ್ಯ. ಪಂಚಾಯತ್ ಅಧ್ಯಕ್ಷರಾದ ಸ್ಟೇಸ್ ಬೆಳವಡಿ ನಮ್ಮ ಎಲ್ಲ ಊರಿನಲ್ಲಿ ಫಿಲ್ಟರ್ ಟ್ಯಾಂಕ್ ಕುಡಿಸೋದು. ಅಲ್ಲಿ ನೀರು ಬರ್ತದ್ರಿ, ಇಲ್ಲ ನೀರು ಬರೋದಿಲ್ಲ. ಫಿಲ್ಟರ್ ಟ್ಯಾಂಕ್ ಕುಡಿಸಿದ್ರಿ ಮತ್ತು ಏನೋ ಸ್ವಲ್ಪ ನೀರು ಬರೋದು ಲೇಟ್ ಆಗದ್ರಿ. ಅಲ್ಲೇ ನಾವು ಫಿಲ್ಟರ್ ಟ್ಯಾಂಕ್ ಕುಡಿಸಿದ್ರೆ ಹೋಗಂತ ಪೈಪ್ ಹೊರಗತ್ತಿರೋದು ಇನ್ನೂ ರಿಪೇರಿ ಮಾಡಿಸ್ರಿ. ಇನ್ನೊಂದು 2 ದಿವಸನಾಗ ನಿಮಗೆ ನೀರು ಬರ್ತಾರೆ. ಅಂತಂದ್ರೆ ನಾವು
ನೀವು ಹಿಂಗೆ ಮಾಡಿದ್ರೆ ನಮಗೆ ಕಳೆ ಮಾಡೋದು ಇನ್ನೊಂದು 2 ದಿವಸ ಬರ್ತಾನೆ ಕಡೆ ಹೇಳ್ತಾರೆ ಮತ್ತೆ ನಾನೇನು ಮಾಡ್ಬೇಕಂತ ಹೊಡೆದ ಪ್ರಶ್ನೆ ಪಿಡಿಒ ಆಗ ಪ್ರಧಾನ ಇವ್ರಿ ನಮ್ಮ ಊರಾಗ ಸಿಸಿ ಕ್ಯಾಮ್ರಾ ಮುಗಿಸಿ ಎಲ್ಲಿ ಮುಗಿಸಿದ್ರೆ ರಾತ್ರಿ ಏನು ಮಾಡ್ತಾರೆ ಇದ್ರಿ ನೀವು ಮನವಿ ಪತ್ರ ಬರ್ದಲ್ಲಿ ಗೊತ್ತೈತ್ರಿ CC ಕ್ಯಾಮ್ರಾ ರೀ ಮ್ಯಾಗಿನ ಸ್ಟಾಕ್ ರೀ ಕಮ್ಮಿ ಅದಾವ್ರಿ ಎಲ್ಲಿ ಹೆಚ್ಚು ಜನಸಮುದಾಯ ಇರ್ತೈತೆ ಅಲ್ಲಿ ಅಷ್ಟೇ ಕುಣಿಸ್ತೀರಿ ನಿಮಗೆ ರೀ ಮನೆಗೆ ಬೇಕಾದ ಅಂದ್ರೆ ರೀ ನಮ್ಗೆ ಮನವಿ ಪತ್ರ ಬೇರೆ ನಾವು ಮ್ಯಾಗಿಂದ ತರಿಸ್ಕೊಡ್ತೀವಿ ನೀವು ಬದಲಿದ್ರೆ ಕುಂಸವಾರಿ ಮನವಿ ಪತ್ರ ನಮ್ಗೆ ಏನೋ ಬಂದಿದ್ರಿ ನೀವು ಮತ್ತೆ ನಿಮ್ಮ ಹುಡುಗರೆಲ್ಲ ಬಂದು ಹೊಡೆದ್ರೆ ನಾವೇನು ಮಾಡಿದ್ರಿ ನಿಮ್ಮ ಊರಾಗ ಕುಡಿಸಿದಿರಿ ನೀವು ಓಣಿ ಮುರಿಗೆ ಕುಡಿಸಿದಿರಿ ಪ್ರತಿ ಒಂದು ಮನೆಗೆ ಕವರ್ ಆಗತ್ತೆ ಸಿಸಿ ಕ್ಯಾಮ್ರಾಗೆ ಯೋಜನಾಧಿಕಾರಿಗಳಿಗೆ ಈಗ ಅಂಗನವಾಡಿಗೆ ಏನು ಮಕ್ಕಳಿಗೋಸ್ಕರ ಅಂಗನವಾಡಿ ಕಾರ್ಯಕರ್ತರು ಅವ್ರ ಮಕ್ಕಳಿಗೆ ಸರಿಯಾದ ಪ್ರಮಾಣ ಕೊಡ್ಲಾರ್ದ ಅಂಗನವಾಡಿ ಕಾರ್ಯಕರ್ತ ಅದ ಅವ್ರ ಮನೆಗೆ ತಗೊಂಡು ಹೋಗಾರಿದ್ದಕ್ಕೆ ನೀವೇನು ಕ್ರಮ ತಗೋತೀರಿ? ಇಲ್ರಿ ನಾವ್ರಿ ಅಂಗನವಾಡಿ ಒಳಗ ಅವು ಏನು ಪದಾರ್ಥಗಳನ್ನ ಕೊಡ್ತಿರ್ತಾರಲ್ಲ ಅವ್ರಿಗೆ ಕರೆಕ್ಟಾಗಿ ಎಷ್ಟು ಹುಡುಗರ್ದಾವ ಅಷ್ಟ ನೋಡಿ ಕೊಟ್ಟಿರ್ತೀವ್ರಿ. ನಿಮ್ಗೆ ಹಂಗೆ ಎಲ್ಲಿ ಯಾರ ಅಲ್ಲೇ ನಿಮ್ಮ ಊರಾಗದು ಕಂಡು ಬಂದಿತ್ತಾನ ಅದನ್ನ ನಮಗ್ರಿ ಇನ್ಫಾರ್ಮೇಶನ್ ಮಾಡ್ರಿ ನಾವು ಅವ್ರು ಬಂದ ಇನ್ನೊಮ್ಮೆ ಹಂಗೆ ಮಾಡಬೇಡ ಹೇಳ್ತೀರನ್ನಲ್ಲ. ಮಕ್ಕಳಿಗೆ ಕೂಡ್ರಿ ಮಕ್ಕಳಿಗತ್ತೆ ಹೇಗೆ ಕಳಿಸಿರ್ತೈತಿ ನೀವು ತೊಗೊಂಡು ಹೋಗ್ಬೇಡ್ರಿ ಅಂತ ಹೇಳ್ತೀವಿ. ಅಂಗನವಾಡಿ ಕಾರ್ಯಕರ್ತರು ತೊಗೊಂಡ ಇನ್ನೊಬ್ರಿಗೆ ಮಾರ್ತಿರ್ತಾರೆ ಅಂಥವು ಕಂಡು ಬಂದೆಲ್ಲ ನಮಗೆ ತಿಳಿಸುತ್ತಲ್ಲೇ ನೀವೇ ತಿಳಿಸ್ಲಿಕ್ಕೆ ನಮ್ಗೆ ಹೆಂಗೆ ಗೊತ್ತಾಗ್ಬೇಕ್ರಿ? ಈಗ ಮುಂದೆ ಏನು ಕ್ರಮ ತಗೋತೀರಿ? ಮಾಡ್ರೆ ನಾವು ಅವ್ರು ಎಲ್ಲಿ ಮಾಡ್ತಿರ್ತಾರೆ ಅಲ್ಲಿ ಹೋಗ್ರಿ ಅವ್ರನ್ನ ಅವ್ರ ಹುದ್ದೆಯಿಂದ ತೆಗೆದು ಬಿಡ್ತೀರಿ ಅವ್ರು ಏನು ಕೆಲಸ ಮಾಡ್ತಿರ್ತಾರೆ. ನನ್ನ ಇನ್ನೊಂದು ಪ್ರಶ್ನೆ ಶಿಕ್ಷಣಾಧಿಕಾರಿಗಳು ಸರ್ಕಾರ ಹೆಚ್ಚು ಚಲೋತಂಗ ಶಿಕ್ಷಣ ಕೊಡುವಂತ ನೀವೇನು ಕ್ರಮ ತಗೋತೀರಿ ಇದಕ್ಕೆ? ಸರ್ಕಾರಿ ಶಾಲೆಯೊಳಗೆ ಶಿಕ್ಷಣ ಕೊಡುವಾಗ ನೀವು ಹೇಳ್ತೀರಿ ಅವ್ರಿಗೆ ಸರ್ಕಾರಿ ನೌಕರಿ ಸಿಗ್ಬೇಕಂದ್ರೆ ರೀ ಅವರ ಉನ್ನತ ಶಿಕ್ಷಣವನ್ನು ಮುಗಿಸಿ ಎಕ್ಸಾಮ್ ಅದು ಬರ್ತಾರೆ ಸರ್ಕಾರಿ ನೌಕರಿಗೆ ಬಂದಿರ್ತಾರೆ. ನೀವು ಏನು ಮಾಡ್ತೀರಂದ್ರೆ ರೀ ಸರ್ಕಾರಿ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗಾರು ಅವ್ರೇನಲ್ಲಿ ನೀವು ಕೇರ್ಲೆಸ್ ಮಾಡ್ತೀರಿ. ನೀವು ಪ್ರೈವೇಟ್ ಸ್ಕೂಲ್ಗೆ ಹಚ್ಚಿದ್ರೆ ರೀ ಇಲ್ಲಿ ಕಂಪಲ್ಸರಿ ಮೀಟಿಂಗ್ ಅದು ಬರಬೇಕ್ರಿ. ನೀವು ರೀ ಸರ್ಕಾರಿ ಸ್ಕೂಲಿಗೆ ಹಚ್ಚಿದ್ರೆ ರೀ ಅಲ್ಲಿ ಮೀಟಿಂಗ್ ಅದು ತೊಗೊಂಡ್ರೆ ರೀ ಸರಿಯಾಗಿ ಹೋಗಂಗಿಲ್ಲ ರೀ. ಮತ್ತು ರೀ ನೀವು ಶಿಕ್ಷಕರ ಜೊತೆ ರೀ ನಮ್ಮ ಮಕ್ಕಳು ಶಾಲೆಯೊಳಗೆ ಅಭ್ಯಾಸ ಅದು ಮಾಡ್ತಾರೆ ಅಂತ ಹೇಳಿ ಫೋನದು ಹಚ್ಚಿ ಕೇಳ್ಬೇಕ್ರಿ. ನೀವು ರೀ ನಿಮ್ಮ ತಪ್ಪನ್ನು ಸರ್ಕಾರಿ ಶಿಕ್ಷಕರ ಮೇಲೆ ಹಾಕಕ್ಕೆ ಹೋಗ್ಬೇಡ್ರಿ. ನೀವು ಶಿಕ್ಷಕರ ಜೊತೆ ಸಹಕರಿಸಿದ್ರೆ ನಿಮ್ಮ ಮಕ್ಕಳು ಅಭ್ಯಾಸ ಚೆನ್ನಾಗಿ ಕಲಿತಾರೆ ಅಂತ ಹೇಳಿ. ಸರ್ಕಾರ ಸಾಲ ಪ್ರವಾಸ ಕರ್ಕೊಂಡು ಹೋದ್ರೆ ನೀವೆಲ್ಲ ರೊಕ್ಕ ಖರ್ಚು ಮಕ್ಕಳಿಗೆ ರೊಕ್ಕ ತೊಗೊಂಬರ್ತಿರತ್ತೆ ಎಲ್ಲ ಸರ್ಕಾರ ವತಿಯಿಂದ ಬರ್ತಿರ್ತೈತಿ ರೀ. ನಾವು ಪ್ರವಾಸಕ್ಕದು ಕರ್ಕೊಂಡು ಹೋಗೋದ್ರಿಂದ ಯಾರಿಗೆ ಹೇಳಂಗೆ ಇಲ್ರಿ. ಸರ್ಕಾರದಿಂದನ ಫ್ರೀ ಆಗಿ ಇರ್ತೈತ್ರಿ ಎಲ್ಲ ಮಕ್ಕಳಿಗೂ ಪ್ರವಾಸ ಕರ್ಕೊಂಡು ಹೋಗಕ್ಕ ನಾವು ಹಂಗೆ ಎಲ್ಲಿ ಫೀ ಅದು ಇಸ್ಕೊಳಂಗಿಲ್ರಿ. ನಿಮ್ಗೆ ಹೆಂಗಿಲ್ರಿ ಹಂಗೆ ಇಸ್ಕೊಂಡು ಬರ್ತಂದ್ರೆ ನಾವು ತಿಳಿಸ್ರಿ. ಅಧಿಕಾರಿಯಾದ ಸಂಜನಾ ತಾಂಶಿ. ದ್ರಾಕ್ಷಿ ಔಷಧ ಅಂಗಡಿಯಾಗ್ರಿ ಡೇಟ್ ಟಿಪ್ಪರ್ ಆಗಿದ್ದು ಔಷಧ ಕೊಡ್ತಾರೆ. ನೀವು ಅದ್ರ ಬಗ್ಗೆ ಏನು ಕ್ರಮನ ತಗೊಂಡಿರಿ? ನೀವು ದ್ರಾಕ್ಷಿ ಔಷಧ ಅಂದ್ರೆ ಯಾವ ಊರ ಯಾವ ಅಂಗಡಿ ಅಂತ ಹೇಳ್ಬೇಕು. ನೀವು ಬರೀ ದ್ರಾಕ್ಷಿ ಔಷಧ ಅಂದ್ರೆ ತಾಲೂಕಿನಾಗ ಎಷ್ಟು ದ್ರಾಕ್ಷಿ ಔಷಧ ಅಂಗಡಿಗಳು ಎಲ್ಲ ಕಡೆ ನಾವು ಎಷ್ಟು ಹುಡುಕಾಡೋದು. ನೀವು ಯಾವ ಊರ ಯಾವ ಅಂಗಡಿ ಅಂತ ಹೇಳಿ ನಮ್ಗೆ ಒಂದಿಟ್ಟೆ ಸಹಕಾರ ಕೊಟ್ಟಾಗುತ್ತೆ. ನೀವು ಏನು ಹೇಳಿಕಂದ್ರೆ ನಾವೇನು ಮಾಡು ಒಂದು ನಾವು ಎಲ್ಲ ಕಡೆ ಚೆಕ್ ಮಾಡ್ಕೊಂಡು ಬಂದು ಈಗ ಎಲ್ಲರೂ ಕೊಡೋದು ಕಂಡು ಬರ್ತಿಲ್ಲ. ನೀವು ನಮಗೆ ಇನ್ಫಾರ್ಮೇಶನ್ ಕೊಡ್ರಿ. ಅಷ್ಟು ಮೀರಿ ನಾವು ಹೋಗಿ ಹೇಳಿದ್ಬೇಕು ಮತ್ತೆ ಅಷ್ಟು ಮೀರಿ ಡೇಟ್ ಬಾರಾಗಿದ್ದು ಔಷಧ ಕೊಟ್ಟರೆ ನಾವು ಅವ್ರ ಮೇಲೆ ಕಾನೂನು ಕ್ರಮ ಒದಗಿಸ್ತೀವಿ. ಪ್ರಶ್ನೆ ಕೃಷಿ ಅಧಿಕಾರಿಯಾದ ಮಾಲಾಶ್ರೀ ಸತೀಶ್ ಪಾಟೀಲ್ ಅವರಿಗೆ. ನಾವು ಕಬ್ಬ ಬೆಳಿತೀವಿ ಅದು 2-3 ತಿಂಗಳಿಗೆ ಗರಿ ಹಾಕತೈತಿ. ನೀವು ಕಳಪೆ ಮಟ್ಟದ ಬೀಜ ಕೊಡತ್ತೀರಿ. ಇದ್ರ ಬಗ್ಗೆ ನೀವು ಏನು ಕ್ರಮ ತಗೋತೀರಿ? ನಾವು ಎಲ್ಲರೂ ಕಳಪೆ ಮಟ್ಟದ ಬೀಜಗಳನ್ನು ಕೊಡಾಕತ್ತೀವಿ. ಎಲ್ಲಾನು ನಮ್ಮೆಲ್ಲ ಹಾಕಿದ್ರೆ ಹೆಂಗಾಗಿತ್ರಿ ನಿಮ್ಮ ಮಣ್ಣಿನೊಳಗೂ ಒಂದು ಸ್ವಲ್ಪ ತೊಂದರೆ ಇರ್ತೈತಿ. ನೀವು ಒಂದು ಸ್ವಲ್ಪ ವರ್ಷಕ್ಕೊಮ್ಮೆ ಸಾಯಿಲ್ ಟೆಸ್ಟ್ ಅದು ಮಾಡ್ಬೇಕಾಗತ್ತಿ. ಆಮೇಲೆ ನೀವು ಬೀಜಗಳನ್ನು ಸರಿಯಾಗಿ ಹಾಕ್ಲಿಕ್ಕಂದ್ರೂ ಹಂಗಾಗ್ತೈತಿ. ಸರಿಯಾಗಿ ಸಾಯಿಲ್ ಟೆಸ್ಟ್ ಮಾಡ್ತಾ ಇಲ್ಲ. ಸಾಯಿಲ್ ಎಲ್ಲ ತಂದು ಕೊಡ್ಲಿಕ್ಕಂದ್ರೆ ನಮ್ಗೆ ಇದನ್ನ ಆಗಂಗಿಲ್ಲ. ನಾವು ಹೇಳಿ ತಂದು ಕೊಡತ್ತಿರ್ಲಿಲ್ಲ. ನೀವು ತಂದು ಕೊಡ್ರಿ ನಾವು ಟೆಸ್ಟ್ ಮಾಡ್ಕೊಡ್ತೀವಿ. ಇದು ಯಾವ ರೀತಿ ತೆಗೆದುಕೊಡೋ ಪದ್ಧತಿ ಹೇಳ್ಕೊಟ್ರಿ ಅಂದ್ರೆ ರೈತರು ನಿಮಗೆ ತಂದು ಕೊಡ್ತಾರೋ ಅವೆಲ್ಲ ನೀವು ಹಂಗೆ ಹಿಂಗೆ ಮಾಡಿದ್ರೆ ಗಡ್ಬಡ್ ಮಾಡಿದ್ರೆ ಅವ್ರಿಗೆ ಏನು ಸಕ್ಸಾಗಿ ಪಾಪ ಅದಕ್ಕೆ ಅವ್ರು ತಂದು ಕೊಡೋದಿಲ್ಲ. ಸಾಯಿಲ್ ಟೆಸ್ಟ್ ಮಾಡೋದು ಅವ್ರ ಮುಂದೆ ಹೇಳಿರ್ತೀವಿ.
ಸರ್ಕಾರಿ ನೌಕರಿದವ್ರು ಅಂತಂದ ಹೇಳಿ ಅವ್ರ ಭಾಳ ಮೆದಿತಿರ್ತಾರು. ಆಮೇಲೆ ಅವ್ರ ಇದನ್ನ ಲಕ್ಷ ಕೊಡಂಗಿಲ್ಲ, ಇವ್ರೇನ ರೈತರದಾರ ಬೀಡ್ ಅಂತಂದ ಹಿಂಗೆ ಮಾಡ್ತಾರು. ಅದಕ್ಕೆ ನೀವು ಏನು ಕ್ರಮ ತಗೋತೀರಿ? ಏನು ಮಾಡಿಲ್ಲ, ನಾವಿರೋದು ನಿಮ್ಮ ಸಲುವಾಗಿ. ನೀವು ಅದನ್ನ ಎಲ್ಲಿಂದ ಕಂಡು ಬಂದಿತ್ತಂದ್ರೆ ನೀವು ನಮಗೆ ಹೇಳಿ. ಆ ರೇಷನ್ ಕೊಟ್ಟಾಗ ನಾವು ತಿಂಗ್ಳಿ ಪೂರ್ತಿ ಹೋಗಟ್ರೆ ಕೊಡುದ್ ಬರಲ್ಲ, ಮತ್ತೆ ಅಷ್ಟು ಕೂಡ ಆಗಿಲ್ಲ. ಅಂಗನವಾಡಿ ಅವ್ರ ಪ್ರೆಸೆಂಟ್ ಇದ್ದವ್ರಿಗೆ ರೇಷನ್ ಕೊಡ್ತಿರೋದು ನೀವು. ಅವ್ರಿಗೆ ಒಂದು ತಿಂಗ್ಳು ಪೂರ್ತಿ ಹೋಗಟ್ರೆ ನೀವು ರೇಷನ್ ಕೊಡುದ್ ಬರಲ್ಲ, ಅಷ್ಟು ಕೂಡ ಆಗಿಲ್ಲ ನೀವು. ಅದ್ನಿ ತಾಲೂಕೆಲ್ಲ ಹಿಡಕ್ ಹೋದ್ರೆ ಭಾಳ ಜನ ಆಗ್ತಾರಿ. ನಮ್ಗೆ ಎಲ್ಲಿ ಅವ್ರ ಅಷ್ಟ ಒಂದು ಆಧಾರ ತಗೊಳ್ಳತ್ ಹೇಳಿ ಅರ್ಧ ಕೊಟ್ಟಿರ್ತೀವಿ. ಪೂರ್ತಿ ತಿಂಗಳೆಲ್ಲ ಕೊಡ್ಬೇಕಂದ್ರೆ ಮೇಲಿನವ್ರು ನಮ್ಮ ಕಡೆ ಕಳಿಸ್ಬೇಕಲ್ಲ, ಅವ್ರ ಕಳ್ಸೋದ ಸ್ವಲ್ಪ ಸ್ವಲ್ಪ ಕಳಿಸ್ರಿ, ನಾವೆಲ್ಲಿಂದ ಕೊಡುದ್ರಿ? ತಿಂಗ್ಳು ಪೂರ್ತಿ ಕೊಡ್ತೀವಿ, ಮತ್ತೆ ಆರ್ಡರ್ ಮಾಡಿರ್ತೀರ, ಮತ್ತೆ ನಾವು ಹಂಗೆ ಕೇಳಾಗ್ಲ ಮೇಲಿನಾಗ ಕಳಿಸ್ಬೇಕಲ್ಲ, ಅವರೇ ಇಟ್ಟಿಟ್ಟ ಕಳಿಸ್ರಿ. ನಾವು ಅವ್ರು ಎಷ್ಟು ಕಳಿಸಿರ್ತಾರ ಅಷ್ಟ ಕೊಡ್ಬೇಕ್ರಿ. ಮತ್ತೆ ಮುಂದಿನ ಸಲದ ಕಳಿಸ್ರೆ ಮತ್ತೆ ಅದ್ರಾಗ ಸೇರಿಸ್ಕೊಡ್ತೀವಿ. ಪ್ರಶ್ನೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ನೀವು ಅದೆಷ್ಟು ಬರ್ತೈತೆ ಅಷ್ಟು ಕೊಡ್ತೀರ ತಂದು, ಮತ್ತು ಎಷ್ಟೋ ಪ್ರತಿಯೊಂದಕ್ಕೂ ತೆರಿಗೆ ತಗೋತೀರಿ, ಅವನ್ನೆಲ್ಲ ಎದಕ್ಕೆ ಯೂಸ್ ಮಾಡ್ಕೋತೀರಿ? ನೀವು ಇದ್ದವ್ರು ಏನಂದ್ರಿ, ಅದೇ ಸರ್ಕಾರದಿಂದ ಎಷ್ಟು ಬರ್ತೈತೆ ಅಷ್ಟು ಕೊಡ್ತೀನಿ ಅಂತಂದ್ರೆ, ಆದರೆ ನಮ್ಮ ಜನರಿಂದ ಎಷ್ಟೋ ತೆರಿಗೆಗಳನ್ನ ವಸೂಲಿ ಮಾಡ್ತೀರಿ, ಅವನ್ನೆಲ್ಲ ಎಲ್ಲಿ ಯೂಸ್ ಮಾಡ್ತೀರಿ? ಎಲ್ಲ ಏನು ಅಂಗನವಾಡಿಗೆ ಏನು ಕೊಡಲ್ರಿ, ತೆರಿಗೆಯನ್ನು ಇಸ್ಕೊಂಡಿದ್ರಿ. ಮತ್ತು ಬೇರೆ ಬೇರೆ ಎತ್ಕೋ ಕೆಲಸಗಳಿಗೆ ಯೂಸ್ ಮಾಡ್ತಾರೋ. ಅಷ್ಟು ತೆರಿಗೆ ಇಸ್ಕೊಂಡಿದ್ರಾಗ ಅಷ್ಟು ಅಂಗನವಾಡಿಗೆ ಕೊಟ್ಟಿರ್ತಾರೆ, ಅದ್ರಾಗಿಂದ ನಾವು ಕೊಟ್ಟಿರ್ತೀವಿ. ಕುಮಾರಿ ಅಮೃತ ಜಂಗೌಡ ಅವರಿಗೆ ನಮ್ಮ ನೇರವಾದ ಪ್ರಶ್ನೆ. ನೀವು ರೀ ಧಾರವಾಡ ಇರೋದ್ರಿ ರಸ್ತೆಯಿಂದ 500 ಮೀಟರ್ ದೂರ ಇಡತ್ತಂದು ಅಂದಿರಿ, ಅದು ಸಂಪೂರ್ಣ ರೋಡಿಗೆ ಹಚ್ಚದವ್ರಿ. ನೀವು ಏನು ಕ್ರಮ ಇದು ಕ್ವಶನ್ ಕರೆಕ್ಟ್ ಐತ್ರಿ. ಅಲ್ಲಿ ಜನರ ಸ್ಪಂದನೆ, ಆಮೇಲೆ ಅಲ್ಲಿ ನೈರ್ಮಲ್ಯತೆ ಹಾಗೂ ಅಲ್ಲಿ ಜನರು ಏನಂದಿರ್ತಾರಲ್ಲ ಅದ್ರ ರೋಡ್ ಪಕ್ಕೊಂಡು ಒಂದೊಂದು ಅಷ್ಟ ಎಲ್ಲ ಒಂದು ತಾಲೂಕುದೊಳಗ ಒಂದು 2-3 ಅಷ್ಟ ರೋಡ್ ಪಕ್ಕದೊಳಗೆ ಅದಾವ. ಅಟ್ಟು ಮೇಲೆ ನಿಮಗೆ ಏನಾದ್ರು ಪ್ರಾಬ್ಲಮ್ ಆಗ್ಲಕತ್ತಿತ್ತಂದ್ರೆ, ಈಗ ಎಕ್ಸಾಂಪಲ್ ಅಂದ್ರೆ ಶಂಬರಿ ಗ್ರಾಮದೊಳಗ ರೋಡ್ ಪಕ್ಕದ ಸಾರಾಯಿ ಅಂಗಡಿಯನ್ನ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಮನವಿ ಪತ್ರ ಕೊಟ್ಟು ಅದನ್ನ ಸ್ಥಳಾಂತರ ಮಾಡ್ಯಾರ. ನೀವು ಹಂಗ ಮಾಡಿ, ನಿಮ್ಗೆ ಒಂದ್ ವೇಳೆ ಏನಾದ್ರು ಅದರಿಂದ ಹಾನಿ ಆಗ್ಲಕತ್ತಿತ್ತಂದ್ರ ನೀವು ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಮನವಿ ಪತ್ರವನ್ನ ಕಳಿಸ್ರಿ. ನನ್ನ ನೇರವಾದ ಪ್ರಶ್ನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ. ನಾವು ಹೊರಗ ಬೀದಿ ಸೈಡ್ ರಸ್ತೆ ಬಾಜುಕ ಬೀದಿ ದೀಪ ಇದಾಗ್ಯವು. ರಾತ್ರಿ ನಾವು ತಿರುಗಾಡಕ ತೊಂದರೆ ಆಗ್ತದೆ. ನೀವು ಏನು ಕ್ರಮ ತಗೋತೀರಿ? ನೀವು ರಸ್ತೆನಾಗ ಬೀದಿ ದೀಪ ಇಲ್ಲ, ನಾವು ಊರಿಗೆಲ್ಲ ಬೀದಿ ದೀಪ ಹಾಕಿದ್ದೀವಿ. ಯಾವ ಒಣಗಿ ಹಾಕಿಲ್ಲ, ಎಲ್ಲಿ ಹಾಕಿಲ್ಲ ನೀವು ನಮಗೆ ಹೇಳ್ರಿ, ನೀವು ಆದಷ್ಟು ಬೇಗನ ಹಾಕಿರ್ತೀರ ಬೀದಿ ದೀಪ. ಪಿಡಿಒ ಅಧಿಕಾರಿಯಾದ ಪ್ರಥಮ ಹೆಸರನ್ನಾಗಿ ನಮಗೆ ಕೃಷ್ಣಾ ನದಿ ನೀರಿನೊಳಗ ಬಹಳಷ್ಟು ಕಲ್ಮಶ ಈಗ ಪೂಜೆ ಮಾಡಿದ್ದು ಹೂ ಅದು ಎಲ್ಲ ಅಲ್ಲೇ ತಂದಿಲ್ಲದರು. ಅದಕ್ಕೆ ನೀವೇನು? ಇಲ್ರಿ, ನಾವು ಅವ್ರಿಗೆಲ್ಲ ಅಂದಿದ್ರಿ ನದಿ ಪಕ್ಕ ಅದು ಬೋರ್ಡ್ ಅಂಟಿಸಿದ್ವಿ. ಅದರಲ್ಲಿ ಕಸ ಹೋಗಿ ಬರ್ತದೆ. ನಾವು ಅಲ್ಲೆಲ್ಲ ಡಿಸ್ಪಿನ್ ಅದು ಇಟ್ಟಿದ್ವಿ, ಅದು ಹೋಗುದ್ರಿ. ನೀವು ಎಲ್ಲ ಜನರಿ ನದಿ ಒಳಗೆ ಅದನ್ನೆಲ್ಲ ಹೋಗುದ ಮಾಲಿನ್ಯ ಮಾಡ್ತೀರಿ, ಮತ್ತು ನಾವು ಅದನ್ನ ಸ್ವಚ್ಛ ಭೀ ಮಾಡ್ತೀವಿ. ನೀವು ಒಂದು ಸ್ವಲ್ಪ ನಮ್ಗೆ ಸಹಕರಿಸಿದ್ರೆ ಸ್ವಚ್ಛವಾದ ನೀರು ಬರ್ತದೆ. ನನ್ನ ನೇರವಾದ ಪ್ರಶ್ನೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಮೇಘ ಪ್ರಗತಿ ಅವರಿಗೆ. ಈಗ ಕನ್ನಡ ಶಾಲೆಯಲ್ಲಿ ಬೆಳೆದ ಶಾಲೆಗೆ ಅಂದ್ರೆ ಇಂತಿಷ್ಟ ಹಣ ಬರ್ತೈತ್ರಿ. ಅದರಿಂದ ಬೇಂಚ್ ಆ ಶಾಲೆಯಲ್ಲಿ ಬೇಂಚದ ಹಾಳಾಗಿದೆ. ಆ ರಾಜ್ಯದಿಂದ ಬಂದಿರುವ ಹಣದಿಂದ ಹೊಸ ಬೇಂಚದ ತರಬೇತಿ ಅವೆಲ್ಲ ಮುಗಿದಾವೆ. ಅದ್ಮೇಲೆ ಹುಡುಗರು ಕೂತಾಗ ಕಲಿಯೋದು ಸರ್ಕಾರದಿಂದ ರೊಕ್ಕ ಬಂದಿದಂದ್ರೆ ನಾವು ಕಂಪಲ್ಸರಿ ಹಾಕ್ಸಬೇಕಾಗ್ತೈತ್ರಿ. ಅಂದ್ರೆ ನೀವು ಯಾವ ಸರ್ಕಾರಿ ಶಾಲೆ ನೋಡಿ ನಮ್ಗೆ ಒಂಚೂರು ಹೇಳ್ತೀವಿ ಬರ್ರಿ. ನಾವು ಸರ್ಕಾರಿ ಶಾಲೆ ಒಳಗೆ ರೊಕ್ಕ ಬಂದಿದ್ದು ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಬೇಂಚ್ ಮೇಲೆ ಕುಂದ್ರಾಕೋದು ಬೇಂಚ್ ಅದು ಮುಗಿದಿದ್ದು ಅಂದ್ರೆ ನಾವು ಹಾಕ್ಸಬೇಕಾಗ್ತೈತ್ರಿ. ನೀವು ಏನು ಮಾಡಿದ್ರೆ ನಮ್ಗೆ ಒಂಚೂರು ಹೇಳ್ತಾರೆ. ನಾವು ಯಾವ ಶಾಲೆ ಒಳಗೆ ಬೇಂಚ್ ಹೊಸ ಹಾಕಿ ಮುಗಿದಿದ್ದು ಆದರೆ ಹೊಸ ಬೇಂಚ್ ಹಾಕೋ ವ್ಯವಸ್ಥೆ ಮಾಡ್ತೀವಿ. ಸುಮಾರು ನಾವು ಸುಮಾರು ಎಲ್ಲಿ ಹಾಕಂಗಿಲ್ಲ, ನಾವು ಚಲೋ ಬಗ್ಗೆನ ಹಾಕಿರ್ತೀವಿ. ನಿಮ್ಮ ಮಕ್ಕಳಿಗೆ ಅದ್ರ ಮೇಲೆ ಕೊಡೋದು ಅಷ್ಟೇ ಅಲ್ಲರಿ, ಜಿಗ್ಗಾಡ್ದು ಅದು ಮಾಡೋದು ಹಿಡಿತಾರೆ. ಅದರಲ್ಲಿ ನೀವು ಒಂಚೂರು ಮಕ್ಕಳಿಗೆ ಹೇಳುತ್ತಿದ್ದಾರೆ ಗುಣಮಟ್ಟದ ಹಾಕಿದ್ವಿ. ನಾವು ಗುಣಮಟ್ತೀವಿ. ನಿಮ್ಮ ಮಕ್ಕಳ ಮೇಲೆ ಕೊಂಡ್ರು ಜಿಗ್ಗಾಡ್ದು ಓಡಾಡೋದು ಮಾಡೋದು ಹಿಡಿತಾರೆ. ಸುಮಾರು ದಿನ ಹಾಕ್ತೀವಿ. ಮಕ್ಕಳಿಗೆ ಅದು ಏನು ಹೇಳಂಗೇನು ಅನಿಸ್ತೈತ್ರಿ. ಶಾಲೆಗಳು ಹಿಂಗದು ಮಾಡಬೇಡ, ಜಗಳಾಡೋದು ಬೇಡ, ಓಡಾಡ್ಬೇಡ ಅಂತ ಹೇಳಿ. ಅದು
ಅದು ನಾವು ಎಷ್ಟೋ ಗುಣಮಟ್ಟದ ಹಾಕಿದ್ವಿ ಅಂತಾರೆ ಅವರೆಲ್ಲ ನಿಮ್ಮ ಹಾಳ ಮಾಡತ್ತಾರೆ. ನೀವು ಒಂಚೂರು ನಿಮ್ಮ ಮಕ್ಕಳು ಹೇಳ್ತಾರೆ ಏನು ಸಹೋದರರಿಗೆ ಈಗ ರೀ ಸರ್ಕಾರಿ ದವಾಖಾನ್ಯಾಗ ನಾಯದು ಪಡೆದು ಇಂಜೆಕ್ಷನ್ ರೀ ರೊಕ್ಕ ತಗೋತಾರ್ರಿ. ಸರ್ಕಾರಿ ಆಸ್ಪತ್ರೆ ಒಳಗೆ ನೀವು ತಗೊಳತ್ತಾರೆ ಅಂಥವ್ನ ಎಲ್ಲಿ ಆಸ್ಪತ್ರೆ ಒಳಗೆ ಸರ್ಕಾರಿ ಆಸ್ಪತ್ರೆ ಒಳಗೆ ನಾಯಿ ಚುಚ್ಚಿ ಮತ್ತು ಯಾವುದೇ ರೀತಿಯಾದಂತಹ ರೊಕ್ಕವನ್ನು ಇಸ್ಕೊಳಕತ್ತೀವಿ. ನಿಮ್ಗೆ ಯಾವ ಆಸ್ಪತ್ರೆ ಒಳಗೆ ಅದು ಕಂಡು ಬಂದಿದ್ರೆ ನಮ್ಗೆ ಇನ್ಫಾರ್ಮೇಶನ್ ಮಾಡಬೇಕು. ಈಗ ನಮ್ಮ ದೋಸ್ತಗ ಈಗ ರೊಕ್ಕ ತಗೊಂಡ್ರಿ ಹೆಂಗ್ ಮಾಡೋದು? ಅವ್ರು ಅದು ನಾವು ಅವ್ರ ಮೇಲೆ ಕಾನೂನು ಕ್ರಮವನ್ನು ತಗೊಳ್ಳಿ. ಮನೆಯ ಸೋತ್ರಂಗಿಲ್ರಿ ನಮಗೆ ನಮ್ಗೆ ಹೆಂಗೆ ಗೊತ್ತಾಗುದ್ರಿ ಅಧಿಕಾರಿಗಳು ಹಿಂಗೆ ರೊಕ್ಕ ತಗೊಳ್ತಾರೆ ನೀವ ನಮ್ಗೆ ಇನ್ಫಾರ್ಮೇಶನ್ ಮಾಡ್ಲಿಕ್ಕೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ನಾವು ಸಾರ್ವಜನಿಕರ ಸಲುವಾಗಿ ಇರ್ತೀವಿ. ನೀವು ಸಾರ್ವಜನಿಕರು ನಮ್ಗೆ ಸಹಕಾರ ಕೊಡ್ಲಿಕ್ಕಂದ್ರೆ ಏನೂ ಆಗಂಗಿಲ್ರಿ ಮತ್ತು ನೀವು ನಮ್ಗೆ ಇನ್ಫಾರ್ಮೇಶನ್ ಮಾಡ್ರಿ. ಪ್ರಶ್ನೆ ವೈದ್ಯಕೀಯ ಅಧಿಕಾರಿಯಾದ ಸಿಂಜನಾ ಸೌದಿ ಈಗ ಎಲ್ಲ ಆಸ್ಪತ್ರೆ ಒಳಗೆ ಗುಣಮಟ್ಟ ಶಿಕ್ಷಣವನ್ನು ಪಡೆದರು. ಆದ್ರೆ ಅವ್ರಿಗೆ ಇಂಜೆಕ್ಷನ್ ಕೊಡಾಗ ತಪ್ಪು ಅದು ಕೊಟ್ರ ಆ ಪೇಷಂಟ್ಗಳಿಗೆ ಏನ್ರಿ ಅದ್ರ ಅದಕ್ಕೆ ಯಾರು ವೈದ್ಯರು ಹೇಳ್ತಾರೆ ಮೆಡಿಕಲ್ ವೈದ್ಯರು. ಈಗ ನಾವು ವೈದ್ಯರನ್ರಿ ಯಾವುದೇ ರೀತಿಯಾದಂಥ ಕಡಿಮೆ ಗುಣಮಟ್ಟ ಕಡಿಮೆ ಎಜುಕೇಶನ್ ತಗೊಂಡಾರಂತ ಯಾವ ಸರ್ಕಾರಿ ಹಾಸ್ಪಿಟಲ್ದೊಳಗೂ ನಮ್ಮ ಕಳಿಸಿದ್ವಿ. ನಾವು ನೀವು ನಾವು ಯಾವುದೇ ರೀತಿಯಾದಂಥ ಕಳಿಸಿದ್ವಿ. ನಿಮ್ಗೆ ಅಂತ ಯಾವ ಊರಾಗ್ರಿ ಎಲ್ಲಿ ಅಂತ ಕಂಡ್ರೆ ನಮಗೆ ಹೇಳ್ಬೇಕಿಲ್ಲ. ನೀವು ಹೇಳೋದಿಲ್ಲ ಅಂದ್ರೆ ಮನೆ ಆಸ್ಪತ್ರೆಗೆ ಹೋಗಿದ್ದೀವಿ. ಅವ್ರ ಪಡೆದವರ ದಾರಿ ಅವ್ರ ಇಂಜೆಕ್ಷನ್ ಗುಳಿಗೆದೆಲ್ಲ ತಪ್ಪು ಕೊಟ್ಟಾರಿ. ಸರಿಯಾಗಿ ಅವನು ಇನ್ನೊಬ್ಬ ಬೇರೆ ಸರ್ಕಾರಿ ಉನ್ನತ ಮಟ್ಟದ ಎಜುಕೇಶನ್ ತಗೊಂಡಂತ ವೈದ್ಯರ ಕಡೆ ಹೋಗಿ ಚೆಕ್ ಮಾಡಿಸಿದ್ರೆ ಮಾಡಿಸಿದ್ರೆ ಕಡಿಮೆ ಎಜುಕೇಶನ್ ತಗೊಂಡು ಅವ್ರ ಕಡೆ ಮಾಡಿ ಸರ್ಕಾರಿ ವೈದ್ಯರ ಕಡೆನೇ ಮಾಡಿಸಿ ಆಗ ಇನ್ಫಾರ್ಮೇಶನ್ ನೀಡಬೇಕಿಲ್ಲ. ನಿಮ್ಗೆ ಈಗ ನೀವು ಇದನ್ನ ಆಸ್ಪತ್ರೆ ಹಣ ಬರ್ತದೆ ಮಟೀರಿಯಲ್ ಸಪ್ಲೈ ಮಾಡಿದ್ರೆ ಮ್ಯಾಗಿನಷ್ಟ ಅಂದ್ರೆ ಅನುದಾನ ಬಂದಿರ್ತೈತ್ರಿ. ಆಗ್ತಿಲ್ಲ ಎಲ್ಲ ಕ್ರೀಡೆಗೆ ಏನ್ ಬೇಕಾಗ್ತಾವ ಅವನ್ನೆಲ್ಲ ಕೊಟ್ಟಿದ್ದೀವಿ. ನಿಮ್ಗೆ ಇನ್ನಷ್ಟ ಹೆಚ್ಚಿನ ಬೇಕಾಗಿಲ್ಲ ಅಂದ್ರೆ ರೀ ನಮಗೆ ಮನವಿ ಪತ್ರ ಕೊಟ್ಟು ನಾವು ಮೇಲಿನ ಅಧಿಕಾರಿಗಳು ಕಳಿಸಿ ಕೊಡ್ತೀವಿ. ನಾವು ಕ್ರೀಡಾಪಟುಗಳು ಏನ್ ಮಾಡ್ತಾರೆ ಯಾರು ಪ್ರೂಫ್ ಏನೈತ್ರಿ ಅಂತಂದ್ರಿ ಅವ್ರ ಹೆಸರು ಹೇಳ್ರಿ ನೀವು. ಹಳೆ ಗ್ರಾಮದ ಹೈಸ್ಕೂಲ್ ಶಾಲೆಗೆ ಹೋಗಿದ್ದೀವಿ. ಅವ್ರೆ ಆಟ ಆಡ್ತಿದ್ರಿ. ಆಟ ಅಂತೇಳಿ ಅಲ್ರಿ ಒಬ್ಬರು ಕ್ರೀಡಾಪಟು ಇದ್ದಿರಿ. ಅವ್ರು ಮಾತಾಡಿಸಿದ್ರಿ ನಾವ್ರಿ ನಾವು ಇಲ್ಲಿ ಕ್ರೀಡಾಪಟು ಅದಕ್ಕೆ ನನಗೆ ಪೇಮೆಂಟ್ ಬರಂಗಿಲ್ಲ ಅಂದ್ರೆ ನನ್ನ ನೇರವಾದ ಪ್ರಶ್ನೆ ಗ್ರಾಮ ಪಂಚಾಯತಿ ಪಿಡಿಒಗೆ. ನಮ್ಮ ಗ್ರಾಮದಲ್ಲಿ ಸರಿಯಾದ ಗ್ರಂಥಾಲಯಗಳ ವ್ಯವಸ್ಥೆ ಇಲ್ಲ. ನೀವು ಇದಕ್ಕೆ ಯಾವ ಕ್ರಮ ತಗೋತೀರಿ? ನಮಗ ಗ್ರಂಥಾಲಯ ಹಂತಲ್ಲಿ ಬೇಕಾಗಿದ್ರೆ ಸಾಮಾನ್ಯವಾಗಿ ಬೇಕು, ಹೈಟೆಕ್ ಗ್ರಂಥಾಲಯ ಬೇಕಾಗಿತ್ತು. ಪ್ರತಿ ಗ್ರಾಮಕ್ಕೂ ಹೈಟೆಕ್ ಬೇಕಂದ್ರೆ ರೀ ಅದಕ್ಕೆ ಅನುದಾನ ಹೆಚ್ಚಿಂದ ಬೇಕಾಗ್ತಾ ಇರ್ತೈತ್ರಿ. ನಮ್ಗೆ ಗ್ರಾಮಕ್ಕೆ ಅನುದಾನ ಕಡಿಮೆ ಇರೋದ್ರಿಂದ ರೀ ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತಾರೆ. ನೀವು ರೀ ಒಂದು ಮನವಿ ನೀವು ರೀ ಮತ್ತು ರೀ ಅಧ್ಯಕ್ಷರು ಕೂಡ ನಾ ಮಾತಾಡೇನ್ರಿ. ನೀವು ರೀ ಮತ್ತು ರೀ ಎಲ್ಲರೂ ಕೂಡ್ರಿ ನಾವು MLA ಕೂಡ ಮಾತಾಡ್ರಿ ಮುಂದಿನ ವರ್ಷ ಮಾಡೋದು. ನೇರವಾಗಿ ಪ್ರಶ್ನೆ ಶಿಶು ಅಭಿವೃದ್ಧಿ ಅಧಿಕಾರಿಯಾಗಿರುವಂಥ ವರ್ಷ ಬೆಳಕಿ ನಮ್ಮ ಊರಿನಾಗ ಅಂಗನವಾಡಿ ಹಾದಿ ಹೆಚ್ಚೈತಿ. ಹುಡುಗರದು ಗಾಡಿ ಹಚ್ಕೊಂಡ ಏನ್ರಿ ಅಪಘಾತದ ಏನು ಕ್ರಮ ಅದು ಮೊದಲು ಆಕ್ಸಿಡೆಂಟ್ ಅದು ಯಾವಾಗ ಆಗೈತಿ ಯಾವ ಟೈಮಲ್ಲಿ ಕೇಳಿಲ್ಲ. ಎಲ್ಲೆಲ್ಲಿ ಅಂಗನವಾಡಿ ಇರ್ತಾವಲ್ಲ ರೀ ಅಲ್ಲಿ ಒಂದು ಆ ಅಂಗನವಾಡಿ ಸುತ್ತ ಕಂಪೌಂಡ್ ಇರ್ಬೇಕಂತ ಹೇಳಿ ರೂಲ್ಸ್ ಇತ್ತು. ನಾವು ಅಂಗನವಾಡಿ ಇದ್ದಲ್ಲೆಲ್ಲ ಕಂಪೌಂಡ್ ಹಾಕಿದೀವಿ. ನೀವು ಯಾವ ಅಂಗನವಾಡಿ ಹೇಳತ್ತೀರಿ? ನಾವು ಈಗಾಗಲೇ ಎಷ್ಟೋ ರೋಡ್ ಬಾಜುಕ್ ಇದ್ದಿದ್ದು ಅಂಗನವಾಡಿಗೆಲ್ಲ ಕಂಪೌಂಡ್ ಹಾಕಿಸ್ಕೊಟ್ಟೇವಿ. ನೀವು ಯಾವ ಗ್ರಾಮದಾಗ ಹೇಳಿ ನಿಮ್ಮಲ್ಲಿ ಬಂದ ಕಂಪೌಂಡ್ ಹಾಕಿಸ್ಕೊಡ್ತೀವಿ. ನಾವು ಇಲ್ಲಿ ಬಂದು ಹಾಕಿಸ್ಕೊಡ್ತೀವಿ. ನನ್ನ ನೇರವಾದ ಪ್ರಶ್ನೆ ತಹಸೀಲ್ದಾರರಿಗೆ ಶ್ರೀಶೈಲ್ ಕಿತ್ತೂರು ಅವರಿಗೆ. ನಮ್ಮ ಶಾಲೆ ಹಳೆಯ ಗ್ರಾಮದಾಗ ಬಸವೇಶ್ವರ ಶಾಲೆ ಮುಂದೆ
ಬಸವೇಶ್ವರ ಸಲೀಮ್ ಅಂದ್ರಿ ಆದ್ರೆ ಹೊರಬೇಕಲ್ಲ ನೀವು ಅದಿಲ್ಲ ಬಹಳ ಅಪಘಾತಿಕ ಇದನ್ನ ಐತಿ ಮತ್ತೆ ಇನ್ನೂ ರೂಲ್ಸ್ ಐತಿ ಸರ್ಕಾರದಿಂದ ಸ್ಕೂಲಿನ 1 ಕಿಲೋಮೀಟರ್ ಬೇಕ ಅರ್ಧ ಕಿಲೋಮೀಟರ್ ರೋಡಿಂದ ದೂರ ಕಟ್ಟಬೇಕು ನೀವು ಸ್ಕೂಲನ್ನ ಇಲ್ಲೇ ರೋಡ್ಗೆ ಹಚ್ಚ ಕಟ್ರೆ ಹ್ಯಾಂಗ್ ಮಾಡ್ಬೇಕು ಮತ್ತೆ ಇದಕ್ಕೆ ಇರ್ಬೇಕಾಗುವಂತ ರೂಲ್ಸ್ ಇಲ್ಲ ಫೀಸ್ ಕೊಟ್ಟರೆ ನೋಡೋಣ ನಾವು ಮೇಲೆ ಹಾಕಿಸ್ಕೊಡುವಂತ ಕೆಲಸ ಮಾಡ್ಕೊಡ್ತೀವಿ. ಅಂಗನವಾಡಿಗೆ ಈ ಸಲ ಡ್ರೆಸ್ ಮಾಡ್ತಾವ ಅವ ಎಲ್ಲರ ತಕ ಅಮೌಂಟ್ ಇಸ್ಕೊಂತಾರ ಅದು ಗೌರ್ಮೆಂಟ್ ವತಿಯಿಂದ ಬಂದವನೇ ಖಾಸಗಿ ತರ್ಸರಿ ಗೌರ್ಮೆಂಟ್ ವತಿಯಿಂದ ಮತ್ತೆ ರೊಕ್ಕ ಇಸ್ಕೊಂಡಾರ ನಾವ್ ಎಲ್ಲಿ ಇಸ್ಕೊಂಡೇ ಇಲ್ರಿ ನಿಮ್ಗೆ ಎಲ್ಲಿ ನೋಡಿರಿ ಒಂದ್ ಸ್ವಲ್ಪ ಹೇಳೋದ್ ಬರ್ಲಿ ನೀವು ಮೊನ್ನೆ ಇನ್ಫಾರ್ಮೇಶನ್ ಮಾಡಿದ್ರಿ ಈಗೀಗ ಹೇಳತ್ತಾರ ಅವಾಗ ಬಂದು ಹೇಳಿದ್ರೆ ನಾವ್ ಏನಾರ ಕ್ರಮ ತಗೊಂಡಿದ್ವಿ ಬರೋ ಮನೆ ಕೊಟ್ಟಾರಿ ಮತ್ತೆ ರೊಕ್ಕ ಇಸ್ಕೊಂಡು ಹೇಳಕತ್ತೀರಿ ಆಗ ತಗೊಂಡಿ ದಿನಾನೇ ಎಲ್ಲರೂ ನಮ್ಗ ಪತ್ರದು ಬರೆದು ಕಳ್ಸಿದ್ರೆ ನಾವು ಆಗ ಇಲ್ಲಿ ಬಂದ ಅವ್ರ ಮೇಲೆ ಏನಾರ ಕ್ರಮ ತಗೋತಿದೀವಿ ಈಗ ಕೊಟ್ಟಾರ್ಲತ್ರಿ ಹುಡುಗರಿಗೆ ರೊಕ್ಕ ಈಗ ನೀವ್ ಹೇಳೇರಲ್ರಿ ಅವ್ರು ಯಾವ ಸ್ಕೂಲ್ನಾಗ ಇಸ್ಕೊಂಡಾರ್ರಿ ತಂದೇವಿ ಇನ್ ಮುಂದ್ ಹಂಗ ಆಗಲ್ಲ ನಾವು ನೋಡ್ಕೊತೀವಿ. ಅಧಿಕಾರಿಗಳಿಗೆ ಅಮೃತ ಚಂಪದು ನಮ್ಮ ಊರೊಳಗ ದಾರು ಅಂಗಡಿ ಇದ್ದಾನು ಮುಚ್ಚಂತೂ ಕ್ರಮ ಅವ್ರು ಕೇಳತ್ತು ಆದ್ರೆ ಅವ್ರಾಗ ಮುಚ್ಚುದಿಲ್ಲ ಎಷ್ಟು ದಿವಸ ಅಲ್ಲಿ ತಗೊಂಡಿರ್ತಾರೆ ಅವ್ರು ಕುಡಿತಿರ್ತಾರೆ ಮತ್ತೆ ಅವ್ರು ಮುಚ್ಚಬೇಕು ಅವ್ರು ಪಾಪ ಅವ್ರು ಕುಡಿಯೋರು ಅಟ್ಯಾಚ್ ಆಗಿರ್ತಾರೆ ಅವ್ರ ಕೈ ಮುಗಿಸಿದವ್ರು ಕುಡಿಯೋದು ಪ್ರಮಾಣ ಕಡಿಮೆ ಇರ್ತದೆ ಎಷ್ಟು ದಿನ ಅಂಗಡಿ ತೆರೆದಿಟ್ಕೊತಾರೆ 1 ದಿನ ಇಟ್ಕೋತಾರೆ 2 ದಿನ ಇಟ್ಕೋತಾರೆ ಅದು ನಮ್ಮ ದೇಹಕ್ಕೆ ಹಾನಿಕಾರ ಹಾನಿಕಾರ ನೀವು ಒಣ ಕಸ ಹಸಿ ಕಸ ಅಂತ ಹೇಳ್ತೀವಿ ವಾರದಾಗ್ರಿ ದಿನಾಲು ಬರ್ತೈತ್ರಿ ಮತ್ತೆ ವಾರದಾಗ್ರಿ ನಮ್ಮ ಹಳ್ಳಿದಾಗ್ರಿ ದಿನಾಲು ಬರಂಗಿಲ್ರಿ ವಾರದಾಗ ಒಮ್ಮೆ ಬರ್ತೈತ್ರಿ ಯಾಕ್ರಿ ದಿನಾಲು ಕಸ ಏನ್ ಮಾಡುದ್ರಿ ದಿನ ಗಾಡಿರಿ ಎಲ್ಲಿ ಯಾವ ಬಂದಿಲ್ಲ ನಾವು ಕೆಲಸ ನೀವು ನಿಮ್ ಕೆಲ್ಸಕ್ಕ ಹೊಲಕ್ಕೆ ಕೊಡ್ತಿರ್ಲಿಲ್ಲ ಅವ್ರು ಬೆಳಿತಿಲ್ಲ ನಾನು ಕಪ್ಪೆ ಬೇರೆ ಮಾಡಿದೆ ತಂತೀರಿ ಮಾಡ್ತೀನಿ ಮತ್ತೆ ನಮ್ಗ ಇದ್ರ ಬರ ಮನವಿ ಪತ್ರ ಮಾಡಿ ಕೊಡ್ತು ಇಲ್ಲಿ ಸುಮಾರು ಸಭೆ ಐತಿ ಬಾಯ್ ಮಾಡಕ್ ಹೋಗಲ್ಲ ಮತ್ತೆ ನಾವು ಗೌರವ ಕೊಟ್ಟಿದ್ದೀವಿ ನೀವು ಸಾಕೆ ಮತ್ತೆ ಗಟ್ಟಿಗಿಂದ ರೋಡ್ಸ್ಕೊಂಡ ಹಾಯ್ಬೇಕಂತಂದ್ರಿ ಅಲ್ಲಿ ನಾವು ಹೋಗಲ್ಲ ತೊಂದರೆ ಆಗ ಹಾಡಿ ಮಾಡತ್ತೀವಿ ಆದ್ರೆ ನಮ್ಮ ಕಡೆ ಇನ್ನೂ ಏನು ರೊಕ್ಕ ಸರಿದ್ರಿ ಕೈಯಿಂದ ರೊಕ್ಕ ಹಾಕಿ ಮಾಡತ್ತೀರಿ ಸರ ಇದನ್ರಿ ಇನ್ನೊಂದು 2-3 ದಿವಸ ಹಾಕತ್ರಿ ಅವಾಗ ನೋಡ್ರಿ ನೀವು ಅವ ಹೇಳ್ರಿ ಈಗ ಮತ್ತೆ ನಮ್ಮಲ್ಲಿ ರೋಡದು ಎಲ್ಲ ಹೆಡ್ಡಾಡಿ ಹೆಂಗ್ ಮಾಡ್ಬೇಕ್ರಿ ಈಗ ಆ ಫಿಲ್ಟರ್ ನೀರ್ ಸಂಬಂಧ ರೋಡದು ಹೆಡ್ಡಾಡಿ ಹುಡುಗರು ಬೀಳತ್ತಾವ್ರಿ ಈಗ ಅದಕ್ಕೆ ಏನ್ ಮಾಡೋದು ಮನೆ ಸಲ ನಾವು ಸಿಮೆಂಟ್ ಹಂಗತನ ರೊಕ್ಕ ಸಿಮೆಂಟ್ ಹಾಕೊಟ್ಟಿದ್ರಿ ಅದೇನೋ ಹುಡುಗರು ತಗ ಇಲ್ದಾನ ಆ ಸಿಮೆಂಟ್ ಚಪ್ಪಾಡ ಮನಿ ಇದನ್ನು ಹಾಗೆ ಮಾಡ ನಾವು ನೋಡ್ಬೋದು ಈಗ ರೀ ನೀವು ರೀ ಹೇಳ್ರಿ ಈಗ ನೀವು 1 ದಿನ ಕಾಲ್ ಬೀಳ್ತೀರಿ ನಾವು 5 ವರ್ಷಕ್ಕೆ ಕಾಲ್ ಬೀಳ್ತೀವಿ ಅಂತ ಹೇಳ್ರಿ ಈಗ ರೀ ನೀವು ಅಧ್ಯಕ್ಷರಾಗಿರ್ತೀರಿ ಅದು ಅಸಹ್ಯ ನಿಮಗೆ ಆಗ್ತದ್ರಿ 1 ದಿನ ಕಾಲ್ ಬಿದ್ದಾರಿ ಅಂದ್ರೆ ನಮ್ಗೆ ಅಸಹ್ಯ ನಿಮಗೆ ಆಗ್ತದ್ರಿ ನೀವು ನೋಡ್ಕೊಂಡು ಮಾತಾಡ್ತೀವಿ ನಾವು 1 ದಿನ ಕಾಲ್ ಬಿದ್ದ ನೀವು ಅಂದ್ರಿ ಅದ ಇದು ಎಲ್ಲ ಊರಿಗೆ ಮಂದಿ ಮುಗಿದ್ರಿ 5 ವರ್ಷ ಕಾಲ್ ಬಿದ್ದಿದ್ರೆ ನಿಮಗೆ ಅಸಹ್ಯ ಆಗತ್ರಿ ನಾನೇ ಹೇಳ್ರಿ ನಾವು ರೀ ಸಾರ್ವಜನಿಕರಲ್ಲಿ ನೀವು ಅಧ್ಯಕ್ಷರಾದ್ರೆ ಅಲ್ಲಿ ನೋಡ್ತೀವಿ ಶಿಕ್ಷಣಾಧಿಕಾರಿಗೆ ಒಂದು ಪ್ರಶ್ನೆ ಕೇಳ್ತಾನು ನಮ್ಮ ಶಾಲೆಯಲ್ಲಿ ನಾ ಈ ಬಸವೇಶ್ವರ ಸ್ಕೂಲಿಂದ ಮಾತಾಡ್ತೀನಿ ಪ್ರತಿ ವರ್ಷ ಏನು ಮಾಡ್ತಪ್ಪ ಅಂದ್ರೆ ಸರ್ಕಾರದವ್ರಿಗೆ ಈ ಮಲ್ತಾಯಿ ಧೋರಣೆ ಆಗ ಪುಸ್ತಕ ಹಂಚಿಕೆಗಳು ಸರ್ಕಾರಿ ಶಾಲೆಗಳಿಗೆ ಏನು ಮಾಡ್ತಿರಪ್ಪ ಅಂತಂದ್ರೆ ನೀವು ಹುಡುಗರಿಗೆಲ್ಲ ಊಟ ಕೊಡ್ತೀರಿ ಶೂಸ್ ಕೊಡ್ತೀರಿ ಆಮೇಲೆ ಇನ್ನೂ ಅನೇಕ ಸೌಲಭ್ಯ ಸೈಕಲ್ ಕೊಡ್ತೀರಿ ಆದ್ರೆ ಖಾಸಗಿ ಶಾಲೆಗಳು ಸಹಿತ ಅಷ್ಟೇ ಪರ್ವೇಣಿಯತ್ತಿನ ಮಕ್ಕಳು ಓದ್ತಾವೆ ಅವ್ರು ನಮ್ಮ ಬುಕ್ಸ್ ಎದ್ದು ಕೊಡ್ತೀವಿ ನೀವು ಅದು ಇಂಥ ಮಲ್ತಾಯಿ ಧೋರಣೆ ಯಾಕೆ ಮಾಡ್ತೀರಿ ಮತ್ತೆ ಏನು ಮಾಡ್ತೀವಿ ಎಲ್ಲ ಶಿಕ್ಷಣ ಹೇಗೆ ರೂಪಾಯಿರ್ಬೇಕು ಮತ್ತೆ ಎಲ್ಲ ಮಕ್ಕಳು ಒಂದ ನಮ್ಗೆ ಅಂತ ಹೇಳ್ತೀರಿ ಇದನ್ನ ಯಾವ ರೀತಿ ಹೋರಾಡ್ತೀರಿ ನೀವು ಯಾವ ರೀತಿ ನೀವು ಕ್ರಮ ತಗೊಳ್ತೀರಿ ಸ್ವಲ್ಪ ಹೇಳು
ಇಲ್ಲರಿ ಸರ್ಕಾರದ ನಮ್ಗೆ ಹೆಚ್ಚು ಪ್ರೈವೇಟ್ ಸ್ಕೂಲ್ ಒಳಗೆ ಹೆಚ್ಚು ವಿದ್ಯಾರ್ಥಿಗಳಿಂದ ರೀ ಎಜುಕೇಶನ್ ಮುಂದೈತಿ ಅಂದ್ರೆ ಸರ್ಕಾರ ಹೆಚ್ಚು ಯಾವುದಕ್ಕೆ ಆದ್ಯತೆ ಕೊಡ್ತೈತಿ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗೆ ಕೊಡ್ತೈತಿ ನಮ್ಮ ಪ್ರೈವೇಟ್ ಸ್ಕೂಲ್ ಒಳಗೆ ಕಲಿಯುವಂಥ ಮಕ್ಕಳು ಬೇರೆ ಅಲ್ರಿ ಸರ್ಕಾರಿ ಸ್ಕೂಲ್ ಮಕ್ಕಳು ಬೇರೆ ಅಲ್ರಿ ಎರಡು ಕಡೆ ಕಲಿಯುವಂಥ ವಿದ್ಯಾರ್ಥಿಗಳು ನಮಗೆ ಒಂದೇ ಸಮಾನ ರೀ ನಮ್ಗೆ ರೀ ಶಿಕ್ಷಣ ಮಟ್ಟ ಹೆಚ್ಚಾಗತೈತಿ ಅದಕ್ಕೆ ನಾವು ಹೆಚ್ಚು ಇನ್ನೂ ಒಂದಿಟ್ಟು ಹಿಂಗೆ ವ್ಯವಸ್ಥೆ ಮಾಡ್ಬೇಕ್ರಿ ನಮ್ಮಿಂದ ಒಂಚೂರು ಇದನ್ನ ಐತ್ರಿ ನಾವು ಸರ್ಕಾರಿ ಶಾಲೆಗೆ ಏನು ಮಾಡ್ತೀವಿ ಎದಕ್ಕೆ ಮಾಡತ್ತೀವಿ ಗೌರ್ಮೆಂಟ್ ಹೆಚ್ಚು ಇದು ಓದ್ ಎದಕ್ಕಂತೀರಿ ಸರ್ಕಾರಿ ಶಾಲೆಗೆ ಐತ್ರಿ ಅಂದ್ರೆ ಸರ್ಕಾರಿ ಶಾಲೆ ಒಳಗ್ರಿ ಫೀ ಅದು ಏನೂ ಇರಂಗಿಲ್ರಿ ಇಲ್ಲಿ ಪ್ರೈವೇಟ್ ಶಾಲೆ ಒಳಗಾದ್ರು ಫೀ ಅದು ತಗೋತಾರೆ ಅದಕ್ಕೆ ಹೆಚ್ಚಿನ ಜನ ಏನು ಮಾಡ್ತಾರೆ ಅಂದ್ರೆ ಸರ್ಕಾರಿ ಶಾಲೆಗಳು ತಮ್ಮ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ತಾರೆ ಅಕ್ಕರಿ ಸರ್ಕಾರಿ ಶಾಲೆ ಅಷ್ಟೇ ಅಲ್ಲ ಇದು ಈ ಪ್ರೈವೇಟ್ ಸ್ಕೂಲು ನಮ್ಗೆ ಬೇಕಾರಿ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ರೀ ಮೇಡಮ್ ಇನ್ನೊಂದು ಏನೈತಪ್ಪ ಅಂದ್ರೆ ಆಮೇಲೆ ಪುಸ್ತಕ ನೀವು ಅಮೌಂಟ್ ತೊಗೊಂಡು ಸಹಿತ ಪುಸ್ತಕಗಳು ಏಕರೂಪವಾಗಿ ನಾವು ಒಂದೇ ಟೈಮ್ ಹಂಚಿದ್ವಲ್ಲ ಬೇರೆ ಬಂದಿದ್ವಲ್ಲ ಆಮೇಲೆ ಕೆಲವೊಂದು ಟೈಮ್ ಏನೈತಪ್ಪ ಅಂತಂದ್ರೆ ಅವು ಪುಸ್ತಕ ಬಂದಿಲ್ಲಪ್ಪ ಅಂದ್ರೆ ಪಾಲಕರು ಏನು ಮಾಡ್ತಾರೋ ನೀವು ರೊಕ್ಕ ತುಂಬಿರಾಕಿಲ್ರಿ ಸರಿಯಾಗಿ ನಾನು ಪಾಲಕರ ಪ್ರಶ್ನೆ ಕೇಳ್ತಾರೆ ಹಾಗಾಗಿ ನೀವು ಮುಂದಿನ ಸಲ ಏನು ಮಾಡ್ಬೇಕಂತಂದ್ರೆ ಎಲ್ಲ ಪುಸ್ತಕಗಳು ಪ್ರೈವೇಟ್ ಶಾಲೆಗೆ ಏನು ಕೊಡ್ತಿರಲ್ಲ ಎಲ್ಲ ಪುಸ್ತಕಗಳನ್ನ ಏಕರೂಪವಾಗಿ ತರಿಸೋದು ಯಾಕಂದ್ರೆ ಎಲ್ಲ ಶಾಲೆಯಿಂದ ಏನು ತೊಗೊಂಡಿದ್ರಿ ಪ್ರತಿಯೊಂದು ಶಾಲೆಯಿಂದ ಎಷ್ಟೆಷ್ಟು ಏನು ಬೇಕು ನಿಮ್ಮ ಚಾರ್ಟ್ ತೊಗೊಂಡಿದ್ದೀರಿ ಅವ್ರಿಗೆ ಡಿಮಾಂಡ್ ಲೆಟರ್ ತೊಗೊಂಡಿದ್ದೀರಿ ಆ ಡಿಮಾಂಡ್ ಲೆಟರ್ ಪ್ರಕಾರ ಎಷ್ಟು ಪುಸ್ತಕ ಬೇಕು ಅದಕ್ಕಿಂತ ಹೆಚ್ಚಿಗೆ ಪುಸ್ತಕಗಳನ್ನು ಸಪ್ಲೈ ಮಾಡಿಪ್ಪ ಅಂದ್ರೆ ಎಲ್ಲರಿಗೂ ಏಕರೂಪನ ಹಂಚಕ್ಕೆ ಸಾಧ್ಯ ಐತಿ ಕೇಳ್ಬೋದು ನಿಮ್ಮಲ್ಲಿ ಎಲ್ಲ ತಾಲೂಕಿನೊಳಗೆ ಎಷ್ಟೆಷ್ಟು ಶಾಲೆ ಇದಾವೆ ಎಲ್ಲಕ್ಕೂ ಒಮ್ಮೆ ತರ್ಸಕ್ಕೆ ಆರ್ಡರ್ ಹಾಕಿರ್ತೀವಿ ಆ ಪುಸ್ತಕಗಳು ಮುದ್ರಣ ಆಗೋದು ಒಂಚೂರು ಲೇಟ್ ಅದು ಆಗಿತ್ತಂದ್ರೆ ಪುಸ್ತಕಗಳು ಲೇಟ್ ಮಾಡಿ ಬರ್ತಾವ್ರಿ ನಾವೀಗ ಎಷ್ಟು ಮುದ್ರಣ ಆಗಿರ್ತಲ್ಲ ಅಷ್ಟೇ ಕಳಿಸ್ತೀವಿ ಒಂಚೂರು ವಿಷಯನ ಏನು ಏನಾಗಿತ್ತಂದ್ರೆ ಮುದ್ರಣ ಆಗೋದು ಏನೇ ಒಂದು ಸ್ವಲ್ಪ ಲೇಟ್ ಅದು ಆಗಿರ್ತೈತಿ ಹಂಗೆ ಮಾಡಿ ನಾವು ಲೇಟ್ ಮಾಡಿ ಕೊಟ್ಟಿರ್ತೀವಿ ಇಲ್ಲಾಂದ್ರೆ ಸರಿಯಾದ ಟೈಮಿಂಗ ಕೊಟ್ಟಿರ್ತೀವಿ ಹಂಗೆ ಇನ್ನೊಮ್ಮೆ ಆಗಂತ ಹೋಗ್ತೀವಿ ಓಟ್ ಯಾಕೆ ಬರುತ್ತೆ ಮೊದಲೇ ನೀವು ಓಟ್ ಯಾಕೆ ಬರ್ತಂದ್ರಿ ನೀವೆಲ್ಲ ಸಾರಾಯಿ ಮತ್ತ ಅವು ಗುಡ್ಗ ವಿಮರ್ ತಿನ್ನೋ ಮಂದಿ ದೇಶಕ್ಕೆಲ್ಲ ರೊಕ್ಕ ಹಾಕಿರ ನಮ್ಮ ದೇಶ ಎಲ್ಲೋ ಹೋಗ್ತಿದ್ರಿ ಈಗ ಮತ್ತೆ ನೀವು ಏನಂತೀರಿ ಓಟ್ ಯಾಕೆ ಬರೀದ್ರಿ ನಮಗೆ ನಿಮ್ಮ ಕಡೆ ಓಟ್ ಸಣ್ಣ ಹುಡುಗರಿಗೆ ಸವಾಲು ಕೇಳೋದಕ್ಕೆ ನಾವು ಶಿಕ್ಷಣಾಧಿಕಾರಿಗಳಿಗೆ ಮೆಗಾ ಬ್ಯಾಂಕ್ಗಳಿಗೆ ಇನ್ನೊಂದು ಕ್ವಶನ್ ಇಲ್ಲಿ ಪ್ರತಿ ವರ್ಷ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಅನೇಕ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಸ್ಪಂದನೆ ಕೊಟ್ಟು ಆ ಹುಡುಗರಿಗೆ ಏನ್ ಮಾಡ್ತೀರಿ ಬಹುಮಾನ ವಿತರಣೆ ಮಾಡ್ತೀರಿ ಅವ್ರಿಗೆ ಕಾರ್ಯಕ್ರಮ ಮಾಡ್ಕೊಳ್ತೀರಿ ಅದೇ ರೀತಿಯಾಗಿ ನೀವು ಪ್ರೈವೇಟ್ ಶಾಲೆಗೂ ಸ್ವಲ್ಪ ಏನು ಆದ್ಯತೆ ಕೊಡಬೇಕು ಆ ಪ್ರೈವೇಟ್ ಶಾಲೆಯಲ್ಲಿ ಬರುವಂತ ಎಲ್ಲ ಮಕ್ಕಳಿಗೂ ನೀವು ಬಹುಮಾನ ಕೊಡುವಂತ ವ್ಯವಸ್ಥೆ ಮಾಡಿಸ್ಬೇಕು ಆಮೇಲೆ ನಮ್ಮ ಶಾಲೆಯಲ್ಲಿ ದುಡಿಯುವಂತ ಇವು ಶಿಕ್ಷಕರು ಇರ್ತಾರೆ ಅವ್ರಿಗೆ ಸಹ ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆ ಮಾಡ್ಬೇಕು ನಾವು ನಿಮ್ಗೆ ಕೇಳ್ಕೊತೀವಿ ಯಾಕಂದ್ರೆ ಪ್ರತಿ ಯಾವುದೇ ಟ್ರೈನಿಂಗ್ ಆದ್ರೂ ಸಹಿತ ಸರ್ಕಾರಿ ಶಾಲೆಗೆ ಮಾತ್ರ ಇರ್ತಾವೆ ಗೌರ್ಮೆಂಟ್ ಪ್ರೈವೇಟ್ ಶಾಲೆ ಇಲ್ಲ ಅಂತ ವ್ಯವಸ್ಥೆ ಮಾಡ್ಕೊಂಡಪ್ಪ ಅಂದ್ರೆ ನಮ್ಮ ಶಾಲೆಯಲ್ಲಿ ಕಲಿಸುವಂತ ಎಲ್ಲಾ ಶಿಕ್ಷಕಗಳಿಗೂ ಸಹಿತ ಟ್ಯಾಲೆಂಟ್ ಆಗಿ ಅದು ಯಾವ ರೀತಿ ಕಲಿಸ್ಬೇಕು ಅಂತ ಗೊತ್ತಾಗಿ ಮಕ್ಕಳು ನಾವು ಏಕರೂಪ ಮಾಡ್ಕೋಬಹುದು ಅಂತ ವ್ಯವಸ್ಥೆ ನೀವು ಮಾಡ್ಬೇಕಂತ ಕೇಳ್ಕೊತಾಯಿದ್ವಿ ಪ್ರೈಸ್ ಇಟ್ಕೊಂಡ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಅಷ್ಟೇ ಕೊಡಕ್ಕಾಗತ್ರಿ ನಾವು ಪ್ರೈವೇಟ್ ಸ್ಕೂಲ್ಗಳಿಗೂ ಕೊಡ್ಬೇಕಂದ್ರೆ ರೀ ಸರ್ಕಾರದಿಂದ ಆದೇಶ ಬರ್ಬೇಕ್ರಿ ಹಂಗೆ ಪ್ರೈವೇಟ್ ಸ್ಕೂಲ್ಗಳಿಗೂ ರೀ ಅಂತ ಟ್ಯಾಲೆಂಟ್ ವಿದ್ಯಾರ್ಥಿಗಳಿದ್ರೆ ನಾವು ಅದನ್ನ ಸರ್ಕಾರಕ್ಕೆ ತಿಳಿಸ್ರಿ ಇಂಥ ವಿದ್ಯಾರ್ಥಿಗಳು ಪ್ರೈವೇಟ್ ಸ್ಕೂಲ್ ಹೋಗ್ದಾರು ಅವರನ್ನ ನಾವು ಸಮಾಜದೊಳಗೆ ಗುರುತಿಸ್ಬೇಕಂತ ಹೇಳಿ ಎಲ್ಲ ಅವ್ರಿಗೆ ಮಣ್ಣಿ ಪತ್ರ ಸಲ್ಲಿಸ್ತೀವಿ ಅವ್ರು ಒಪ್ಕೊಂಡ್ರೆ ಪ್ರೈವೇಟ್ ಸ್ಕೂಲ್ ವಿದ್ಯಾರ್ಥಿಗಳಿಗೂ ಬಹುಮಾನ ಕೊಡೋ ವ್ಯವಸ್ಥೆನ ಮಾಡ್ತೀವಿ ಶ್ರೇಯಸ್ ಪಾಟೀಲ್ ನಮ್ಮ ಊರಾಗ ಕಸದ ಇದನ್ನು ವ್ಯಾನ್ ಬರ್ತಿದ್ವಿ ಅದ ಕಸ ಏನು ಹಾಕೋದಿಲ್ಲ ಬಿಡ್ತಿಲ್ಲ ಅದೇ ಯಾಕೆ ಹೋಗ್ತೈತಿ ವ್ಯಾನ್ ಹಾಕೋದು ನಾವು ನಿಮ್ಗೆ ಎರಡು ಬಕೆಟ್ಗಳನ್ನು ಕೊಟ್ಟಿದ್ದೀವಿ ಹಸಿ ಕಸ ಮತ್ತು ಒಣ ಕಸ ಆದ್ರಿ ನೀವು ಮನೆ ಕಸ ಹಾಕಲ್ಲ ಕಸ ಡಬ್ಬಿ ಬರ್ತದೆ ಕಸ ಹಾಕಲ್ದಾರ ಮನೆ ಆ ಕಡೆ ಹಾಕಿನ ಈ ಕಡೆ ಹಾಕಿನ ಮಾಡ್ರ ಡಬ್ಬಿ ಮತ್ತು ಕುಲ ಹೋಗೋದು ಹೆಂಗೆ ಹೋಗೋದು ಮತ್ತು ಅದ್ರ ಅವು ಹೋಗೋತಾವಲ್ಲ ತಂತ ಗಾಡಿ ಬರ್ತಾವಲ್ಲ ಬಕೆಟ್ ಕೊಟ್ಟಿದ್ದೀವಿ ಗಾಡಿ ಹಾಕಿ ತೇಲ್ ಆಗದ್ರಿ ಹಂಗ ಹೋಗ್ತಾರಲ್ಲ ಯಾರು ಮತ್ತೆ ಹೊರಗೆ ನಿಂತು ಹಾಕ್ಬಿಟ್ರಿ ಅವ್ರು ಹೋಗಿದ್ರಿ ಯಾವ್ದ್ರ ನಾ ದಾರಿ ಒಳಗೆ ಹೋಗುವಾಗ ಈ ನೀಟಾಗಿ ಬಟ್ಟಿ ಅಲ್ಲದು ಬಾಲ ಕಾರ್ಮಿಕರಾಗಿ ಇನ್ನ ಸರಳು ಕೆಲಸ ಮಾಡತ್ತಾವು ಆಮೇಲೆ ಇನ್ ಕಡೆ ಅಕ್ಕ ಹೇಳು ಕಬ್ಬ ಕಡೆಗದು ಸರಳುಗಳು ಬರತ್ತಾವ ಈಗ ಇದಕ್ಕೆ ಏನ್ ಕ್ರಮ ತಗೋತೀರಿ 1976 ಏನಾಗಿತ್ತಂದ್ರ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆಯನ್ನು ತಂದತಿ ಮತ್ತು 2002 ಪ್ರಕಾರ ಕಡ್ಡಾಯವಾಗಿ
ಶಿಕ್ಷಣವನ್ನ ಜಾರಿಗೆ ತಂದ ಸರ್ಕಾರ. ನೀವು ಆದ್ರೂ ಕೂಡ ಒಗ್ಗಟ್ಟ ಮತ್ತ ಎಲ್ಲಿ ಆಗತ್ತೈತಿ ನೋಡುತ್ತಾರೆ ನೀವು. ಮತ್ತೆ ಈಗ ಹೇಳಕತ್ತೀರಿ ನೀವು ಏನಾಗತ್ತೈತಿ ಅಂದ್ರೆ ಇಟಂಗಿ ಪಟ್ಟಿ ಒಳಗೆ ಕೆಲಸ ಮಾಡ್ಸಾಗುತ್ತೆ. ನಾವ್ ಇಲ್ಲೇ ಅದ್ ನೋಡಕ್ಕಾಗಲ್ಲ. ನಾವ್ ತಾಲೂಕೊಳಗೆ ಇರ್ತೀವಿ, ಇದ ಹಳ್ಳಿಯಾಗ ಇದ ಗ್ರಾಮ ಒಳಗೆ ಆಗತ್ತೈತೆ ಅಂತ ನಾವು ಮಾಡಕ್ಕಾಗಲ್ಲ. ನೀವು ಹೇಳ್ರಿ. ಮತ್ತ ಅವ್ರ ಏನಿರ್ತಾರೆ ಅಂದ್ರೆ ಎಲ್ಲಾ ಮಕ್ಕಳೇ ಬಡತನದಿಂದ ಕೂಡಿರ್ತಾರೆ. ನೀವು ಹೇಳಿ. ಅಮ್ಮರಿಂದ ಕೂಡ ಒಳ್ಳೆ ಶಿಕ್ಷಣ ತಗೊಂಡವ್ರು ಮುಂದೆ ಕೆಲಸ ಪಡೆದ ಇನ್ನೇ ಆಗ್ಬೋದ, ಅವ್ರಿಗೆ ಶಾಲಾ ಶಿಕ್ಷಣನೇ ಕೊಡಿಸ್ಬೋದಲ್ಲ. 6 ರಿಂದ 14 ವರ್ಷದ ಮಕ್ಕಳಿಗೆ ಏನ್ ಮಾಡ್ತೀವಿ ಕಡ್ಡಾಯ. ಮತ್ತೆ ಮುಂಜಾನೆ ಸ್ಕೂಲ್ ಟೈಮ್ ನಾವು ಏನೈತಿ ಆ ಕರ್ತವ್ಯ ನಾವು ಮಾಡತ್ತೀವಿ. ಅದು ಉಳಿಕೆ ಟೈಮ್ ಅವ್ರ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಯಾಕಂದ್ರೆ ಅವ್ರ ತಂದೆ ತಾಯಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ಮಾಡ್ಕೋಬಹುದು. ಕರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡೋ ಜವಾಬ್ದಾರಿ ನಮ್ಮದಾಗಿತ್ತು. ನೀವೀಗ ಹೇಳ್ರಿ ಎಲ್ಲಿ ಆಗಿತ್ತು, ಯಾವ ಕ್ರಮ ಒಳಗಾಗಿತ್ತು ನಮ್ಗೊಂದು ತಿಳಿಸ್ಕೊಡ್ರಿ. ನಾವು ಈಗ ಮನವಿ ಪತ್ರ ಅಂತ ಕ್ರಮವನ್ನ ತಗೊಳ್ಳಿ. ಇನ್ನೊಂದು ಕ್ವಶನ್, ನೀವು ಈಗ ಕೇಂದ್ರ ಸರ್ಕಾರ ಏನು ಮಾಡ್ಬೇಕು, ನಾವೇನ್ ಮಾಡುದು ಅವ್ರು ಹೇಳಾರತ್ತಂದ್ರೆ ನಾವು ನಿಷ್ಠಾವಂತವಾಗಿ ನಮ್ಮ ಕೆಲಸ ಏನೈತಿ ನಾವು ಮಾಡ್ಬೇಕಾಗ್ತೈತಿ. ನಿಷ್ಠ ಅಂತಂದ್ರೆ ನಾವು ಮಾಡ್ಬೇಕಾದ್ರೆ ಅದಕ್ಕೆ ನ್ಯಾಯಯುತವಾಗಿ ದಾರಿಯಲ್ಲಿ ಬೇರೆ ಬಿಸ್ನೆಸ್ಗಳೆಲ್ಲ ಇರ್ತಾವ, ಅದನ್ನ ಬಿಟ್ಟು ಒಂದೇ ನಿಮ್ಗೆ ಯಾಕೆ ಸಿಗ್ತೈತಿ ಅಂತೇಳಿ ಬೇರೆ ದೇಶಗಳಿಂದ ಅವುಗಳಿಗೆ ಬೇಡಿಕೆ ಇದಾವಲ್ಲ. ಬೇರೆ ದೇಶ ನೋಡ್ಬೇಡ್ರಿ, ನೀವು ಮೊದಲು ನೋಡ್ರಿ. ನಾನು ಅದೇ ಹೇಳ್ತೇನ್ರಿ, ಸರ್ಕಾರಕ್ಕೆ ಏನಾದ್ರೂ ನೀವು ಚಳುವಳಿ ಮುಖಾಂತರ ಏನಾದ್ರೂ ಮಾಡಿ ತಿಳಿಸ್ರಲ್ಲ, ಅವ್ರು ನಮಗ್ ಮಾಡತ್ತಂದ್ರೆ ನಾವು ಮಾಡಬೇಕು. ಸರ್ಕಾರದಿಂದ ಅಂದ್ರೆ ನೀವು ನಮ್ಮಿಂದ ಎಲೆಕ್ಟ್ ಆಗಿರ್ತೀರ ಅಂದ್ರೆ ಲಸಿಕೆಗಳಿಗಿಂತ ಜಾಸ್ತಿ ಜನರ ಬೇಡಿಕೆ ಏನಿತ್ತಂದ್ರೆ ಮಧ್ಯದಲ್ಲಿ ತೆಗಿರತ್ತೆ. ನೀವು ಒಂದ್ ಸ್ವಲ್ಪ ವಿದ್ಯಾವಂತರಿದ್ರೆ, ಎಜುಕೇಟೆಡ್ ಇವತ್ತು ಇದ್ದಾರೆ, ಬರೀ ಎಲ್ಲ ಅಧಿಕಾರಿಗಳ ಮೇಲೆ ಹಾಕ್ತಾರೆ. ಹೆಂಗ ನೀವು ಹೋಗಿ ಹೇಳ್ರಿ ಅಂತಂದ್ರೆ ಹೆಂಗ, ನೀವು ಒಂದ್ ಸ್ವಲ್ಪ ಪ್ರಜ್ಞಾವಂತರಿದ್ದಾರೆ ಅಂತಂದ್ರೆ ಅವ್ರಿಗೆ ಹೋಗಿ ಹೇಳ್ಬೋದಿತ್ತು. ನಾವ್ ಎಲ್ಲಾರು ಕೂಡಿ ಎಲೆಕ್ಟ್ ಮಾಡಿದ್ದನ ಅಧಿಕಾರಿಗಳಿಂದ ಒಬ್ಬರ ವ್ಯಕ್ತಿಯಿಂದ ಮಾಡಿದಂದ್ರ ಅದ ಇದನ್ನ ಹಾಕಿರಂಗಿಲ್ಲ. ಎಲ್ಲ ಅಧಿಕಾರಿಗಳು ಮಾಡ್ಬೇಕಾಗ್ತೈತಿ. ಅಧಿಕಾರಿಗಳು ಮಾಡಿದ್ರೆ ಎಲ್ಲ ಮುಗಿಸಾಕಾಗ್ತೈತಿ. ನಾವು ಒಬ್ಬಕ್ಕೆ ಹೋಗಿ ಅಂಗಡಿ ಬಂದ್ ಮಾಡಿದ್ರೆ ಯಾರು ಮಾಡಂಗಿಲ್ಲ. ನಾನು ಅದೇ ಹೇಳ್ತೇನೆ, ಹೆಂಗಾರು ಎಲ್ಲರೂ ಸೇರಿ ಹೆಂಗ ನೀವು ನಮ್ಮನ್ನ ಸೆಲೆಕ್ಟ್ ಮಾಡಿದ್ರು ಸಹಾಯ ಕೊಡುವುದರಿಂದ ಏನಾಗ್ತಿರ್ತೈತಿ ಅಂದ್ರೆ ಅವ್ರ ಫ್ಯಾಮಿಲಿಗೆ ಅವ್ರ ಟೈಮ್ ಕೊಡಕ್ ಆಗ್ತಿರಂಗಿಲ್ಲ, ಅವ್ರ ಮಕ್ಳ ಎಜುಕೇಶನ್ ಅವ್ರಿಗೆ ರೊಕ್ಕ ಹಾಕ್ತಿರಕ್ಕಾಗಂಗಿಲ್ಲ. ಆಮೇಲೆ ಮನೆ ಆಸ್ತಿ ಎಲ್ಲ ಕಳ್ಕೋಬೇಕಂತ ಅದಕ್ಕೆ ನೀವು ನೆನ್ಸಿ ಅಂತ ಮನವಿ ನಿಮ್ಮ ಮಾತನ್ನ ಒಪ್ಕೊಳ್ತೇನ್ರಿ. ನಾವೇನು ಅವ್ರಿಗೆ ಕೊಡಿ ಅಂತ ಹೇಳಂಗಿಲ್ಲ. ಇನ್ನೊಂದು, ನೀವು ಹೆಂಗ ಎಲ್ಲರೂ ಸೇರಿ ಏನೋ ಎಲೆಕ್ಟ್ ಮಾಡಿರ್ತೀರೋ ಹಂಗ ಎಲ್ಲರೂ ಸೇರಿ ಒಂದು ಮದುವೆನ ಮಾಡ್ರಿ. ಒಬ್ಬರೇ ಮಾಡಿದ್ರೆ ಹೆಂಗಾಗ್ತೈತಿ, ಎಲ್ಲರೂ ಸೇರಿ ಮದುವೆ ಮಾಡಿ. ನಾವು ಯೋಜನತೆ ಏನದೀವ ಅಂದ್ರೆ ನಮ್ಮ ದೇಶವನ್ನ ಮುಂದುವರಿದ ದೇಶವನ್ನಾಗಿ ಮಾಡ್ಬೇಕಂತ ನಮ್ಮ ಜೊತೆ ನೀವು ಕೈ ಜೋಡಿಸಿ ಮುಂದಿನ ಮಾಡಿ. ನಾವು ವ್ಯಕ್ತಿ ಒಬ್ಬರೇ ಎಲ್ಲ ಅಧಿಕಾರಿಗಳ ಇಲ್ಲಿ ರೋಡ್ ಸೈಡ್ ಎಲ್ಲ ಗಿಡಗಳು ಇದನ್ನ ಹಚ್ಚಿರಿ. ಅವತ್ತರದ ಹೆಂಗೆ ಅವತ್ತರ ಪಾಲನೆ ಪೋಷಣೆ ಅವ್ರನ್ನ ಏನು ಸರಿಯಾಗಿ ಮಾಡ್ತಾ ಇಲ್ಲ. ಮತ್ತು ಗಿಡಗಳು ಭಾಳಷ್ಟು ಕಡಿಯಲಾಗ್ತದೆ. ಅದ್ರ ಬಗ್ಗೆ ನಿಮ್ಮ ಕ್ರಮ ಏನು ತಗೋಬೇಕು? ಮಾಡತ್ತೀರಿ ಪಾಲನೆ ಪೋಷಣೆ. ಆದ್ರೆ ನಮಗೊಂದು ಸಂಬಂಧಿಸಿದವ್ರಿಗೆ ಫಾರೆಸ್ಟ್ದವ್ರಿಗೆ ಸಂಬಂಧಿಸ್ತೈತಿ. ಅವರು ನೋಡ್ತಾರೆ, ನಾವು ಈ ಕಡೆ ನೋಡ್ತೀವಿ. ನಮಗೆ ಎಷ್ಟು ಆಗ್ತಿರ್ತಾರೆ ಅಷ್ಟು ನಾವು ಪಾಲನೆ ಪೋಷಣೆ ಮಾಡ್ತೀವಿ, ಅವ್ರು ಬೆಳೆಸ್ತೀವಿ. ಇವಾಗ ಒಂದು ಸ್ವಲ್ಪ ಸಹಕಾರ ಕೊಟ್ಟವ್ರಿಗೆ ಇದನ್ನ ಅನ್ಎಜುಕೇಟೆಡ್ ಇದ್ದವ್ರಿಗೆ ಹೇಳ್ರಿ ನೀವು ಕಡಿಬೇಡ್ರಿ, ಹಿಂಗೆ ಮಾಡ್ಬೇಡಂದ್ರೆ ಅವ್ರು ಕಡಿದು ಬೆಳೆಸ್ತಾರೆ. ಸರ್ಕಾರ ವತಿಯಿಂದ ಅಧಿಕಾರಿಗಳ ಈ ಕಡಿಬಾರ್ದು ಅಂತೇಳಿ ಎಲ್ಲ ಇದನ್ನ ಮಾಡಬೇಕು ಅಂತೇಳಿ ಎಲ್ಲನೂ ಅನೌನ್ಸ್ ಮಾಡೋದು ಅಥವಾ ಏನಾದ್ರೆ ಈಗ ಗಿಡಗಳ ಪರಿಸರ ಹಾಳು ಮಾಡೋದ್ರಿಂದ ಎಲ್ಲ ಬೆಳೆ ಆಗ್ತೈತಿ ಅಂತೇಳಿ ನೀವು ಒಂದು ಕ್ರಮ ಕೈಗೊಳ್ಳಬೇಕು ನಾವು ನಾವಿದಷ್ಟು ಅಧಿಕಾರಿಗಳಿಗೆ ಮಾಡಿಸ್ತೀವಿ. ಫಾರೆಸ್ಟ್ ಅಧಿಕಾರಿಗಳಿಗೆ ನೇರವಾದ ಪ್ರಶ್ನೆ ವೈದ್ಯಾಧಿಕಾರಿಯಾದ ಸಿಂಚನಾ ಸೌದಿ. ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಸ್ವಚ್ಛತೆ ಇರುವುದಿಲ್ಲ. ಸ್ವಚ್ಛ ಮಾಡಕ್ಕೆ ಭಾಳ ಜನ ಇರ್ತಾರೆ, ಅದನ್ನು ಕೂಡ ಸ್ವಚ್ಛ ಮಾಡಲ್ಲ. ಇವಾಗ ಯಾರು ಹೇಳಿದ್ರೆ ಸರ್ಕಾರಿ ಹಾಸ್ಪಿಟಲ್ನಾಗ ಸ್ವಚ್ಛ ಮಾಡೋರು ಇರ್ತಾರೋ ಸ್ವಚ್ಛ ಮಾಡಂಗಿಲ್ಲ ಅಂತೇಳಿ ಪ್ರತಿ 2 ತಾಸಿಗೆ ಒಮ್ಮೆ ಏನು ಮಾಡ್ತಪ್ಪ ಅಂದ್ರೆ ಆ ಲೇಬರ್ಸ್ ಪ್ರತಿಯೊಂದು ನೆಲವಾಸಿದವ್ರದ್ದು ಏನೋ ಆಗಲಿ ಅವರು ಪ್ರತಿ 2 ತಾಸಿಗೊಮ್ಮೆ ಮಾಡ್ತಿರ್ತಾರೆ. ನೀವು ಅದು ಎಲ್ಲಿ ನಿಮಗೆ ಅಧಿಕಾರಿಗಳ ಸಿಬ್ಬಂದಿ ವರ್ಗಕ್ಕೆ ಗೊತ್ತಾಗೋದನ್ನ ನಾವು ಇದನ್ನ ಕೆಲಸ ಮಾಡಕ ಹೇಳ್ತೀವಿ. ಅವ್ರು ಪ್ರತಿ 2 ತಾಸಿಗೊಮ್ಮೆ ಸರ್ಕಾರಿ ಹಾಸ್ಪಿಟಲ್ದೊಳಗ ಎಲ್ಲ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ತಿರ್ತಾರೆ. ನಿಮ್ಗೆ ಹೇಳ್ಕೊಂಡು ಬರ್ತದೆ ನಮಗೆ ಇನ್ಫಾರ್ಮೇಶನ್ ಮಾಡಿ. ನನ್ನ ನೇರವಾದ ಪ್ರಶ್ನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಂದ್ಬಿಡಕ್ಕಾಗಿ ಮತ್ತೆ 2 ವರ್ಷಕ್ಕೊಮ್ಮೆ ಸ್ವಚ್ಛಗೊಳಿಸ್ಬೇಕ್ರಿ. ಅದಕ್ಕೆ 2 ತಿಂಗಳು ಸ್ವಚ್ಛಗೊಳಿಸಿದ್ರಿ, ನೀರು ಹಾಕ್ಬಿಡ್ತೀವಿ. ನೀವಂದ್ರೆ ಪ್ರಿವೆನ್ಷನ್ 2 ವರ್ಷಕ್ಕೊಮ್ಮೆ ಬಂದ್ಬಿಡೋಕೆ
ನಾವು ನೋಡಿದ್ರೆ ಪ್ರಿಂಟಿಂಗ್ ಮಿಷನ್ ಹಳೆದಾಗಿದ್ರಿ ಕೆಟ್ಟ ಹೋಗಿದ್ರಿ ಅದ ನಾವು ಈಗ ಹೊಸ ಹಾಕ್ಸ್ಬೇಕು ಮಾಡತ್ತೀವ್ರಿ ಇಲ್ಲಂದ್ರೆ ಈಗ ಒಂದು 2 ದಿವಸ ನಿಮ್ಗೆ ಮಾಡಿಸ್ಬಿಡ್ತೀವಿ ಹೊಸ ಹಾಕ್ಸ್ಕೊಡ್ತೀವಿ. ಇಒ ಅವರಿಗೆ ಕಾರ್ಯನಿರ್ವಾಹಕ ಅಧಿಕಾರಿ ಅತನಿ ದಯಾನಂದ್ ಕಾಜಿ ಬೆಳಗ್ಗೆ ಅವರಿಗೆ ಸರ್, ನಿಮ್ಮ ವ್ಯಾಪ್ತಿಗೆ ಬರುವಂತ ತಾಲೂಕು ಮಟ್ಟದೊಳಗ ಪ್ರತಿಯೊಂದು ಗ್ರಾಮದೊಳಗ ಅನೇಕ ಬಾರಿ ಸಾರ್ವಜನಿಕರ ಮನೆ ಮಾತಾಗಿದೆ. ಎಲ್ಲ ಅಭಿವೃದ್ಧಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಪಂಚಾಯತಿಗೆ ಬರ್ತಾ ಇಲ್ಲ. ಬಂದ್ರು ಬಿ ಯಾವುದೋ ಒಂದು ಕುಂಟನೆಪ ಹಿಡ್ಕೊಂಡು ಹೋಗ್ತಾರೆ. ನಿಮ್ಮ ಆ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಯಾವ ರೀತಿ ಕ್ರಮ ತಗೋತೀರಿ? ತಾಲೂಕು ಅಭಿವೃದ್ಧಿ ಇಲಾಖೆ ನೋಡಿದ್ರಿ ಅವ್ರು ಹೆಣ್ಮಕ್ಳ ತುಳ ಮಾಡಿದ್ರಾಗಿದ್ರಿ ಏನೋ ಕಾರಣದಿಂದ ತುಳ ಇರ್ಬೋದ್ರಿ ಮತ್ತು ಅವ್ರು ಎಲ್ಲೂ ಕುಂಟನೆಪ ಹೇಳಂದ್ರೆ ಕೇಳಿಸೋದಕ್ಕಾಗಿ ತಗೊಂಡ್ರಿ ಅವ್ರು ಅದಕ್ಕೆ ನಮ್ಮ ಮಟ್ಟಿಗೆ ಬಂದಿರ್ತಾರೆ ಕೇಳಿಸೋದು ಅಂತಂದ್ರಿ ಅವ್ರ ಇನ್ನೊಮ್ಮೆ ಹಂಗೆ ಆಗದನ್ನ ನೋಡ್ಬೇಕು. ಓಕೆ ಸರ್, ಮತ್ತು ನಾನು ನಿಮ್ಗೆ ಒಂದು ಸಲಹೆಯನ್ನು ಕೊಡ್ತಾನೆ, ನೀವು ಸ್ವೀಕರಿಸಿರೋ ಬಿಡ್ತಿರೋ ಗೊತ್ತಿಲ್ಲ. ಎಲ್ಲ ಪಂಚಾಯತಿ ವ್ಯಾಪ್ತಿ ಒಳಗ PDO ಈ ರೀತಿ ಮಾಡಕತ್ಯಾರ. ನೀವು ಅಲ್ಲಿ ನಿಮ್ಮ ತಲೆ ಬಂದ್ರ ಆಫೀಸ್ ಬರ್ಬೇಕಾದ್ರೆ ನಿಮ್ಮ ತಲೆ ಬರ್ಬೇಕು. ತಾಲೂಕು ಮಟ್ಟದೊಳಗೆ ಇವಾಗ ನೀವು ಅದ್ರಿ ಕಾರ್ಯನಿರ್ವಾಹಕ ಅಧಿಕಾರಿ ನಿಮ್ಮ ತಲೆ ಬರ್ಬೇಕು. ನಿಮ್ಮ ತಲೆ ಬಂದಾಗ ನೀವೊಂದು ಚಲನವಲನ ಬುಕ್ ಮಾಡ್ರಿ. ಇನ್ನು ಪ್ರತಿಯೊಂದು ಪಂಚಾಯತಿ ವ್ಯಾಪ್ತಿ ಒಳಗ ಬಯೋಮೆಟ್ರಿಕ್ ಅನ್ನು ಯಾಕೆ ಅಳವಡಿಸಬಾರ್ದು? ಅಳವಡಿಸಿರಿ ಅಂತ ಈ ಪ್ರತಿಯೊಂದು ಏನು PDOಗಳು ಹೇಳ್ತಾರ ನಿಮ್ಮ ತಲೆ ಬಂದಿರ್ತಾರೆ. ನಿಮ್ಮ ತಲೆ ಚಲನವಲನ ಬುಕ್ ಅನ್ನ ಮೇಂಟೈನ್ ಮಾಡಿದಿರಿ, ಇದು ಮಾಡ್ತೀರಿ. ಓಕೆ, ಥ್ಯಾಂಕ್ ಯು. ನೀರು ಬಿಡ್ರಿ, ಅದಕ್ಕೆ ಹೊಸ ನೀರು ಆಟ ಬಿಡಿದ್ರಿ ಆಟ ಹೇಳಿದ್ರಿ. ನೀವೇನ್ ಮಾಡುದು, ಇವತ್ತಿನ ನೀರು ಹಾಕ್ತಿರಿ, ನಾಳೆ ಅಲ್ಲೇ ಪ್ಲಾಸ್ಟಿಕ್ ಹಾಕ್ತಿರಿ, ನಾಳೆ ಏನ್ ಹಾಕ್ತಿರಿ ಅಲ್ಲೇ ನೀವು ಏನೋ ಹೆಜ್ಜೆಗಳು ಹಾಕ್ತಿರಿ. ನಾವೇನ್ ಹೌದ್ರಿ ಅದಕ್ಕೆ ನಾವ್ ನಿಮ್ಗೆ ಬಂದು ಹೇಳಿದ್ರೆ ತೀರ್ಸ್ರಿ. ಎಲ್ರಿ ಕುಡ್ಸಿದಿವ್ರಿ ಎಲ್ಲರಿ. ಇಲ್ಲಿ ಮುಂದೆ ರೋಡ್ ನಡತ್ರಿ, ರೋಡ್ ನೀವು ಬೇಕು ಕಡಿದ್ರಿ, ರೋಡ್ ನಡಿ ಬಂದ ಪೈಪ್ ಲೈನ್ ಹೊಡತ್ರಿ, ದಪ್ರಿ ನೀರು ಬರ್ತಾವ್ರಿ. ಒಂದು 5 ನಿಮಿಷ ಇರ್ರಿ ಚಲತ್ರಿ. ನೀವು ತಗೊಂಡಿದ್ರೆ ನಾನು ಏನ್ ಮಾಡಿದ್ರಿ? ನಾವು ನೋಡಿದ್ವಿ, ನೋಡಿ ಬಂದ ಹಾಕ್ಸಿದ್ರಿ ಎಲ್ಲ ಬರ್ರಿ. ಸರ್, ಪ್ರತಿ ವರ್ಷ ನಮ್ಮ ಕೃಷ್ಣಾ ನದಿ ಪ್ರವಾಹದಿಂದ ಸಂತ್ರಸ್ತರ ಜನರು ವಸತಿ ಪ್ರತಿ ವರ್ಷವೂ ಕೂಡ ಶಾಶ್ವತ ನೆಲೆಗಾಗಿ ಪರದಾಡುವಂತ ಪರಿಸ್ಥಿತಿ ನೋಡಿ. ಶಾಶ್ವತ ನೆಲೆಗಾಗಿ ನೀವೇನು ಕ್ರಮ ತಗೊಳ್ತೀರಿ? ಅವು ಹಳ್ಳ ಆಗಿರ್ಬೋದು, ಈಗ ಅಗ್ನಿ ತಾಲೂಕಿನ ಅನೇಕ ಗ್ರಾಮಗಳು ಆ ಊರುಗಳ ತಕ್ಕಂತ ನಮಗ ಜಾಗ ಸಿಗೋದು, ಜಾಗ ಸಿಕ್ಕರೆ ನಮ್ಮ ಅನುಕೂಲ ಮಾಡಿಕೊಡ್ತೀವಿ. ಈಗ ಜನಸಂಖ್ಯೆ ಹೆಚ್ಚಿರೋದ್ರಿಂದ ನಮಗಿಲ್ಲ ಅಂದ್ರೂ ಒಂದು 60 ಎಕರೆ ಬೇಕು, ಅವರಿಗೆ ಅನುಕೂಲ ಮಾಡಿಕೊಡಕ. ಅಲ್ಲೇ ಜಾಗ ಸಿಕ್ಕಿರೋ ನಾವು ಅವರಿಗೆ ಅನುಕೂಲ ಮಾಡುವಂತ ವ್ಯವಸ್ಥೆ ಮಾಡಿಕೊಡ್ತೀವಿ. ಓಕೆ, ಶಾಲೆ ಇದೆ. ನೀವು ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಕೊಡ್ತೀರಿ ಮತ್ತು ಮಂದಗತಿಯ ವಿದ್ಯಾರ್ಥಿಗಳಿಗೆ ಒಂದು ಕೊಡ್ತೀರಿ. ಮಲತಾಯಿ ಧೋರಣೆ ಮಾಡ್ತಾರೆ ಅಂತ ವದಂತಿ ಹರಡ ಸಮಾಜ ಒಳಗ ಇದಕ್ಕೆ ನೀವು ಏನ್ ಹೇಳ್ತೀರಿ? ನಾವು ನಮ್ಮ ಶಾಲೆಯಲ್ಲಿ ಅಂತ ಏನು ಮಾಡಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಸಮನಾದ ಶಿಕ್ಷಣನ ಕೊಡ್ತಿದ್ದೀವಿ. ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಶಾಲೆಯ ವಿದ್ಯಾರ್ಥಿಗಳಿಗೆ ಯಾವುದೂ ಅಂತ ನಮ್ಮಲ್ಲಿ ಬಂದಿಲ್ಲ. ಯಾರ ಇಲ್ರಿ, ನಮಗೂ ಏನು ಗೊತ್ತಿಲ್ಲ. ನಿಮ್ಮ ಶಾಲೆ ಬಗ್ಗೆ ನಮ್ಗೆ ಬಹಳ ಅಪಾರವಾದಂತ ಗೌರವ ಇತ್ತು. ವದಂತಿ ಹೊಂದಿದ್ವಿ, ಆ ಸರಿ ಇತ್ತು ಅನ್ನೋಕೆ ನಮ್ಗೆ ಕ್ಲಾರಿಟಿ ಬೇಕಾಯ್ತು ಸರ್. ನಾವು ಮಾಡತ್ತೀವಿ, ಯಾರು ವಿಷಯನ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್, ನೀವು ಈಗ ಏನು ಮಾಡ್ತೀರಿ? ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತೀರಿ. ಆ ರಸ್ತೆಯನ್ನು ಯಾವುದೋ ಒಂದು ರಸ್ತೆಗಳನ್ನು ಪೂರ್ಣವಾಗಿ ಮಾಡ್ಬೇಕಾದ್ರೆ ನಿಮ್ಗೆ ಡ್ಯೂರೇಷನ್ ಅಂದ್ರೆ ಅವಧಿ ಎಷ್ಟು ದಿನ ಇರುತ್ತೆ? 1 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ ರಸ್ತೆ ಮಾಡ್ಬೇಕಾದ್ರೆ ಎಷ್ಟು ದಿನ ನಿಮ್ಗೆ ಸಮಯ ಬೇಕು? ಎಷ್ಟು ತಿಂಗಳು ಬೇಕು? ದಿನ ಬೇಕು? ನಮ್ಗೊಂದು 2-3 ತಿಂಗಳು ಬೇಕು. 2-3 ತಿಂಗಳು ಬೇಕು. ಈಗ ನಮ್ಮ ಭಾಗದ ಒಂದು ರಸ್ತೆ ರೀ, ಕೊಡಗುರುವಾದ ರಸ್ತೆ ಕಳೆದ 5 ತಿಂಗಳ ಕಳೆದರೂ ಬಿ ಕೂಡ ಸರಿಯಾದ ವ್ಯವಸ್ಥೆ ಮಾಡ್ತಾ ಇಲ್ಲ. ನೀವು ಆ ಇಂಜಿನಿಯರ್ ಮ್ಯಾಗ, ಆ ಗುತ್ತಿಗೆದಾರ ಮ್ಯಾಗ ನೀವು ಕ್ರಮ ತಗೋತೀರಣ್ಣ? ನಾವು ಅವ್ರಿಗೆ ಕ್ರಮ ತಗೋತೀವಿ. ನೀವು ನಮಗೊಂದು ಮೊದಲ ಮನವಿ ಪತ್ರ ಬರೀರಿ, ಇಲ್ಲಾಂದ್ರೆ ನಮ್ಗೆ ಬಂದು ತಿಳಿಸಿದ್ ಬರ್ರಿ. ಅಂದ್ರೆ ನಾವು ಹೆಂಗ್ ಮಾಡ್ತೀವಿ ಅಂದ್ರೆ ಅವ್ರ ಮ್ಯಾಗ ಕ್ರಮ ತಗೋಬೇಕಂದ್ರೆ ನೀವು ಬಂದು ಹೇಳಿದಾಗ ನಾವು ಅಲ್ಲೇ ಕ್ರಮ ತಗೋತೀವಿ. ಸರ್, ನೀವು ಹೇಳೋದು ಸರಿ ಐತಿ. ನೀವು ಟೆಂಡರ್ ಪಾಸ್ ಮಾಡುವಂತ ಸಮಯದೊಳಗ ಯಾವ ಗುತ್ತಿಗೆದಾರರ ಕೊಟ್ಟಿರ್ತೀರಿ ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ, ಬಹಿರಂಗ ಪಡಿಸಿರಂಗಿಲ್ಲ. ಆ ಕಾರಣಕ್ಕಾಗಿ ನಾವು ಹೇಳ್ಬೇಕಂತ ಯಾರು ನಮ್ಮ ಅಧಿಕಾರಿಗಳು, ನಾವು ಅಧಿಕಾರಿಗಳು ದೇವರ ಅಂತೇಳಿ ಪರಿಭಾವಿಸಿರ್ತೀವಿ. ಈ ರೀತಿ ಮಾಡಕತ್ತಾರ, ಈ ರೀತಿ ಆಗಲಾರ್ದ ನೀವು ಏನ್ ಮಾಡ್ಬೇಕು? ಕ್ರಮ ತಗೋಬೇಕು. ಇವ್ರಿಗೆ ನಮ್ಗೆ ಒಂದು ಫೋನ್ ಕಾಲ್ ಮಾಡಿದ್ಮೇಲೆ ನಾವು ಮ್ಯಾಗ ಕ್ರಮ ತಗೋತೀವಿ. ಓಕೆ, ಥ್ಯಾಂಕ್ ಯು.
ಲೇಬರ್ ಇನ್ಸ್ಪೆಕ್ಟರ್ಗೆ ದಿನಗೂಲಿ ಒಳಗ ಮಹಿಳೆಯರಿಗೆ 250 ರೂಪಾಯಿ ಮತ್ತು ಪುರುಷರಿಗೆ ಅದಕ್ಕೆ ಹೆಚ್ಚ 350 ರೂಪಾಯಿ ಕೊಡ್ತೀವಿ. ಮತ್ತೆ ಸಮಾನತೆ ಬೇಕು, ಇಬ್ರು ಸಮಾನ. ನಾವು ಕರೆಕ್ಟಾಗಿ ಕೊಡ್ತೀವಿ. ನೀವು ಎಲ್ಲಿ ನೋಡಿರಿ ಅದನ್ನೆಲ್ಲ ಸಮಾನತೆ ಅಂದ್ರೆ ಹೆಂಗ್ ಬರುದ? ನಾವು ಉದ್ಯೋಗ ಖಾತ್ರಿ ಒಳಗ 300 ರೂಪಾಯಿ ಐತ್ರಿ. ನಾವು ಪುರುಷರಿಗೂ ಅಷ್ಟೇ ಕೊಡ್ತೀವಿ, ಮಹಿಳೆಯರಿಗೂ ಅಷ್ಟೇ ಕೊಡ್ತೀವಿ, ಸಮಾನವಾಗಿ ಕೊಡ್ತೀವಿ. ನೀವು ಎಲ್ಲಿ ಕಂಡು ಹೇಳ್ರಿ. ಎರಡು ಸಮಾನ ಕೊಡುದ? ನಾವು ಮೊದಲೇ ಹೇಳಿದ್ವಿ. ನೀವು ಈಗ ಬಂದರಿ ಮತ್ತೀಗ ಹೇಳ್ಬೇಕಲ್ಲ. ಮನವಿ ಸಲ್ಲಿಸಿರ್ತೀವ, ಆದ್ರೂ ನೀವು ನಮ್ಗೆ ಮನವಿ ಪತ್ರನ ಬಂದಿಲ್ಲ ಅಂತಿರ್ಲಿ. ಅವಾಗ ನಾವ್ ಏನ್ ಮಾಡುದು? ಕೊಟ್ಟರೆ ಮನವಿ ಪತ್ರ ಅವರ ತಟ್ಟಾಕ್ ಕೊಟ್ರೆ ಕೆಲಸ ಆಗುದಿಲ್ಲ. ಕೊಟ್ಟಿರ್ತೀವಿ, ನೀವು ಎಲ್ಲ ತಪ್ಪಂಗೆ ಈಗ ಹೇಳಿ ಇಲ್ಲಿ ಎಲ್ಲಿ ಕಂಡು ಬಂದಿತ್ತು ಅವ್ರು ಬಂದಿತ್ತು. ನೀವು ಮನವಿ ಇನ್ನೊಂದು ನಮ್ಗೆ ನನ್ನ ಕೈಯಲ್ಲಿ ಮನವಿ ಪತ್ರ ನಾವು ಹಿಂಗ ಆತಂದ್ರೆ ಮತ್ತೇನ್ ಬರುತ್ತೆ. ನಿಮ್ಗೆ ಗ್ರಾಮ ಒಳಗ ಹಂಗಾಗತ್ತಂದ್ರೆ ಅಲ್ಲಿರೋ ಮ್ಯಾನೇಜರ್ ಮೇಲೆ ಅದು ಡಿಪೆಂಡ್ ಆಗ್ತದೆ. ಅವ್ರು ಮತ್ತೆ ಹಂಗ ಮಾಡಕತ್ತಂದ್ರೆ ಮತ್ತೇನ್ ಮಾಡ್ತೀರಿ? ಮಾಡಿದ್ರೆ ಮೊಕದ್ದಮೆ ಕೇಸ್ ಹಾಕಿ ಕಾನೂನು ಕ್ರಮವನ್ನ ತಗೋತೀವಿ ಅವ್ರ ಮೇಲೆ. ಮಹಾಲಕ್ಷ್ಮಿ ಪಾಟೀಲ್ ಮೇಡಮ್, ಈಗ ನೀವೇನ್ ಮಾಡ್ತೀರಿ, ಬಿತ್ತನೆ ಬೀಜನ ಕೊಡ್ತೀರಿ. ಬಿತ್ತನೆ ಬೀಜನ ಯಾಕೆ ಕೊಡ್ತೀರಿ? ಆಯಾ ಹವಾಮಾನ ತಕ್ಕಂಗ ಆಯಾ ಅವಧಿ ತಕ್ಕಂಗ ಕೊಡ್ಬೇಕು. ಅವಧಿ ಮುಗಿದ ಬಿತ್ತನೆ ಬೀಜ ಕೊಡ್ತಂದ್ರ ನಾವು ಇಡಬೇಕು. ಏನ್ ಮಾಡ್ಬೇಕ? ಹಾಕಿದಂತ ಬೆಳೆಗಳು ಸರಿಯಾಗಿ ಫಲ ಕೊಡ್ತಾ ಇಲ್ಲ. ಮತ್ತೇನ್ ಮಾಡತ್ತಂದ್ರಿ, ನೀವು ಬಿತ್ತನೆ ಬೀಜಗಳನ್ನು ಕೊಡ್ತೀರಿ. ಕೊಡುವಂತ ಬೀಜಗಳು ಕಳಪೆ ಗುಣಮಟ್ಟದ ಬೀಜನ ಕೊಡಾಕತ್ತೀರಿ. ಯಾಕಂದ್ರೆ ನಮ್ಮ ಸಾಯಿಲ್ ಟೆಸ್ಟ್ ಮಾಡಿಸಿದೀವಿ, ಮಣ್ಣಿನ ಎಲ್ಲ ಪರೀಕ್ಷೆ ಮಾಡಿಸಿದೀವಿ ನಾವು. ಆದ್ರ ಬ್ಯಾರೆ ಅಂಗಡಿಯ ಬೀಜ ತಂದ್ರ ಅದ ಭೂಮಿಯೊಳಗೆ ಹಾಕಿದ್ರೆ ಚಲೋ ಫಸಲ್ ಬರ್ತದ. ಅದ ನಿಮ್ ಕೃಷಿ ಇಲಾಖೆ ಒಳಗಿನ ಬೀಜ ತಂದ್ರ ಫಸಲ್ ಬರ್ತಾ ಇಲ್ಲ. ಗೊಬ್ಬರ ಹಾಕುವಾಗ ಅವಕ್ಕೆ ಪ್ರತಿ ಗೊಬ್ಬರ ಅಷ್ಟೇ ಪ್ರಮಾಣ ಹಾಕಬೇಕು. ನೀವು ಹತ್ಕೊಂಡ್ರೆ ಮೇಡಮ್, ಎಲ್ಲಾನು ತಪ್ಪನ್ನ ಸಾರ್ವಜನಿಕರು ನೋಡ್ರಿ. ಬೆಳೆಗಳನ್ನ ರೈತರು ಹೆಂಗ್ ಬಿತ್ತಿರ್ತಾರಪ್ಪ ಅಂತಂದ್ರ, ತಮ್ಮ ಹೆತ್ತ ಮಕ್ಕಳನ್ನ ಲಾಲನೆ ಪಾಲನೆ ಒಂದು ತಾಯಿ ಯಾವ ರೀತಿ ಪೋಷಣೆ ಮಾಡಿರ್ತಾರಲ್ಲ ಅದೇ ರೀತಿ ಏನಪ್ಪ ತಾವು ಬೆಳೆದಂತ ಬೆಳೆಗಳನ್ನ ಕುಡಿಯುವಂತ ನೀರ ಅಂದ್ರೆ ಬೆವರನ್ನ ಹರಿಸಿ ಕೃಷಿಗೆ ಹಾಕಿ ಬೆಳೆಸಿರ್ತಾರ ರೈತರು. ಅವ್ರ ಬಗ್ಗೆ ನೀವು ಆಪಾದನೆ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ನೀವು ಕೂಡ ರೈತಾಪಿ ವರ್ಗದವರ ಅದಿರಿ. ಮತ್ತು ಅವ್ರಿಗೆ ಹೆಂಗ ಬೆಳೆಸಬೇಕು, ಏನ್ ಮಾಡ್ಬೇಕು ಇಂದ ನೀನೇ ಮಾಡಕತ್ತಿಲ್ಲ. ಭಾರತವೇ ಒಂದು ರೈತಾಪಿ ವರ್ಗದ ರಾಷ್ಟ್ರ. ನೀವು ಏನಪ್ಪಂದ್ರ ಕಳಪೆ ಮಕ್ಕಳ ಬೀಜ ಐತಿ, ಅದೇನೈತಿ ಪರಿಶೀಲನೆ ಮಾಡ್ರಿ. ಮತ್ತು ನಮ್ಮ ರೈತರಿಗೆ ಏನು ಹಾನಿ ಆಗಿದ್ರ ಕೊಡುವಂತ ವ್ಯವಸ್ಥೆ ಮಾಡ್ರಿ. ಓಕೆ, ಥ್ಯಾಂಕ್ ಯು ಮೇಡಮ್. ತಾಲೂಕು ಒಳಗ ನೀವೇನಪ್ಪ ಅಂತಂದ್ರ ಸಿಕ್ಕಾಪಟ್ಟಿ ಹಾಸ್ಪಿಟಲ್ಗಳು ಅದಾವ. ಈ ಹಾಸ್ಪಿಟಲ್ ಒಳದಾಗ ನಾವು ಪೇಷಂಟ್ ಅಲ್ಲಿ ಕೊಡ್ತೀವಿ ಅಷ್ಟ. ಪೇಷಂಟ್ ಕೊಟ್ಟ ಅವ್ರು ಒಳ್ಳೆ ಜೀವಂತ ಕೊಡ್ತಾರೋ ಅಥವಾ ಬಿಲ್ ಎಷ್ಟು ಮಾಡ್ತಾರೋ ನಮ್ಗೆ ಗೊತ್ತೇ ಇಲ್ಲ. ನಿಮ್ಮೊಂದು ನಮ್ಮ ಕಡೆ ವೈಯಕ್ತಿಕವಾದ ಒಂದು ಮನವಿ ಏನಂತಂದ್ರ, ಪ್ರತಿಯೊಂದು ಹಾಸ್ಪಿಟಲ್ ಒಳಗೆ ಯಾವ್ಯಾವ ಟ್ರೀಟ್ಮೆಂಟ್ ಎಷ್ಟೆಷ್ಟು ಅಮೌಂಟ್ ಐತಿ, ಯಾಕೆ ನೀವು ಚಾರ್ಜ್ ಹಚ್ಚಾಗಿಲ್ಲ? ಚಾರ್ಜ್ ಹಚ್ಚಿರ ನಾವು ಈ ಹಾಸ್ಪಿಟಲ್ ನಾವು ಚಿಕಿತ್ಸೆ ಕೊಡಿಸ್ಬೇಕು, ಕೊಡಬಾರ್ದು. ಯಾಕಂತಂದ್ರ ನಾವೇನಪ್ಪ ಅಂತಂದ್ರ ಜೀವ ಉಳಿಬೇಕು ಅನ್ನೋಂಥ ಒಂದು ಉದ್ದೇಶ ಇರುವಂತ ನಾವು ಮನಿ ಮಠ ಮಾಡಿ ನಮ್ಮ ಇರುವಂತ ಹೊಡಿಗೆಗಳು ಮಾಡಿ ಸಾಲ ಸೂಲ ಮಾಡಿ ಬಂದಿರ್ತೀವಿ. ಆದ್ರೂ ಬಿ ಕೂಡ ನೀವು ಏನ್ ಮಾಡ್ತೀರಿಪ್ಪ ಅಂತಂದ್ರ ಒಳ್ಳೆ ಚಿಕಿತ್ಸೆ ಮಾಡ್ತೀರಿ, ಏನ್ ಟ್ರೀಟ್ಮೆಂಟ್ ಕೊಡ್ತೀರಿ ಏನೆಲ್ಲ ಗೊತ್ತಾಗಂಗಿಲ್ಲ. ನೀವು ಏನೋ ಟ್ರೀಟ್ಮೆಂಟ್ ಕೊಡ್ರಿ, ಆದ್ರ ಯಾವ್ಯಾವ ಟ್ರೀಟ್ಮೆಂಟ್ ಸ್ಕ್ಯಾನಿಂಗ್ ಇರ್ತೈತಿ, MRI ಆಗೈತಿ, ಸಿಟಿ ಸ್ಕ್ಯಾನಿಂಗ್ ಇರ್ತೈತಿ, ನೀವು ಯಾಕೆ ಈ ಬೆಲೆಗಳನ್ನ ನಿಗದಿ ಮಾಡಂಗಿಲ್ಲ? ಆದ್ರೂ ಬಿ ಪ್ರತಿಯೊಂದು ಗೋರ್ಮೆಂಟ್ ಡೆಡ್ಲೈನ್ ಏನೈತಿ ಅದ, ಗೋರ್ಮೆಂಟ್ ಡೆಡ್ಲೈನ್ ಪ್ರಕಾರ ನೀವು ಸಿಟಿ ಸ್ಕ್ಯಾನ್ ಅಮೌಂಟ್ ಇಷ್ಟದ, MRI ಸ್ಕ್ಯಾನ್ ಇಷ್ಟದ, ಸೋನೋಗ್ರಾಫಿ ಇಷ್ಟದ. ಪ್ರತಿಯೊಂದು ಇಂಥ ಒಂದು ಪ್ರತಿ ಕೊರೋನಾ ಟೈಮ್ ಒಳಗ ನಮ್ಮವ್ರ ಏನಪ್ಪ ಅಂತಂದ್ರ ಕೊರೋನಾ ಟೈಮ್ನಾಗ ರಾಕಿಗೆ ಬೆಲೆ ಆಗಿತ್ತ, ಜೀವನ ಬೆಲೆ ಇತ್ತು. ಇಲ್ಲೇನಪ್ಪ ಅಂತಂದ್ರ ಓಂಕಾರ ಡಯಾಗ್ನೋಸ್ಟಿಕ್ ಟೆಸ್ಟ್ ಇರ್ತಲ್ಲ, ಗೋರ್ಮೆಂಟ್ ಡೆಡ್ಲೈನ್ ಏನೈತ್ರಿ
1500 ರೂಪಾಯಿ. BPL ಕಾರ್ಡ್ ಇದ್ದವರಿಗೆ 1500 ರೂಪಾಯಿ ಇತ್ತು, APL ಕಾರ್ಡ್ ಇದ್ದವರಿಗೆ 2500 ಇತ್ತು. ಆದ್ರೆ ಈ ಓಂಕಾರ ಡಯಾಗ್ನೋಸ್ಟಿಕ್ ಟೆಸ್ಟ್ ಮತ್ತು ಕೆಲವೊಂದು ನನಗೂ ಇನ್ನೊಂದು ಎರಡು ಗೊತ್ತಿಲ್ಲ, ಆದ್ರೂ ಎಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಅವ್ರು APL ಇರಲಿ BPL ಇರಲಿ ಏನೋ ಇರಲಿ ಪ್ರತಿಯೊಬ್ಬರಿಗೆ 5000 ರೂಪಾಯಿ ತಗೊಂಡ್ರು. ನೀವು ಅಂತವ್ರ ಮೇಲೆ ಅಂತ ಒಂದು ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಯಾವ ರೀತಿ ಪ್ರಮಾಣ ತಗೋತೀರಿ? ನಾವು ಹಾಸ್ಪಿಟಲ್ದಾಗ ಯಾವ್ದು ಎಷ್ಟೆಷ್ಟು ಆಗೈತೆ ಅನ್ನೋದನ್ನ ಎಲ್ಲ ಚಾರ್ಟನ್ನ ಹಚ್ಚಿರ್ತೀವಿ. ಇನ್ನೊಂದು ಎರಡು ಯಾವ ರೀತಿ ಕ್ರಮ ತಗೋತಿರತ್ತಂದ ನೀವು ನಮಗೆ ಇನ್ಫಾರ್ಮೇಶನ್ ಮಾಡಿದ್ದೆ ಆದ್ರೆ ನಾವು ಅವ್ರ ಮೇಲೆ ಕಾನೂನು ಕ್ರಮವನ್ನ ತಗೊಂಡ ಅವ್ರಿಗೆ ಇಂತಿಷ್ಟ ಹೇಳಿ ಜೈಲು ಶಿಕ್ಷೆಯನ್ನು ಒದಗಿಸ್ಬೋದು. ಮತ್ತು ಅಷ್ಟು ಮೀರಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ನಿರ್ದಿಷ್ಟವಾದಂಥ ಜೈಲು ಶಿಕ್ಷೆಯನ್ನು ಒದಗಿಸ್ಬೋದು. ಥ್ಯಾಂಕ್ ಯು ಮೇಡಮ್. ಏನಲ್ಲ ಪ್ರಶ್ನೆ? ನಂದ್ರಿ 1 ಎಕರೆ ಹೊಲ ಐತ್ರಿ. 1 ಎಕರೆ ಹೊಲದಾಗ ಏನೈತ್ರಿ, ನಿಮ್ದ ರೋಡ್ ಹಾಗೈತ್ರಿ. ನಾವು ಹೊಲ ಮೋಸಡಿ ಮಾಡಿಸ್ಕೊಂಡ್ರಿ, ನಮ್ಮ ಹೊಲದಾಗ ಏನ್ ಮಾಡೈತಿ, ನಿಮ್ ರೋಡ್ ಬಂದೈತಿ. ಈಗ ಏನ್ ಮಾಡ್ಬೇಕ್ರಿ, ನೀವು ಅದು ರೋಡ್ ತಕ್ಕೋತೀರ, ಅದಕ್ಕೆ ಮುಂದಿನ ಕ್ರಮ ಏನ್ ಮಾಡ್ತೀರಿ? ನಾವು ರೋಡ್ ತಪ್ಪತ್ತಿರೋಲ್ಲ. ನೀವು ದವಾಖಾನೆಗೆ ಹೋಗಾಗ ಹೆಂಗ್ ನಡೆದಾಡ್ತೀರಿ ಹೇಳ್ರಿ? ನಾವು ನೀವು ಹೇಳ್ತೀರಿ ರೋಡ್ ಮಾಡ್ಕೊಡ್ರಿ, ರೋಡ್ ಮಾಡ್ಕೊಡ್ರಿ, ರೋಡ್ ಕೆಟ್ಟೈತೆ ಅಂತೀರಿ. ಮತ್ತೆ ಒಂದ್ ಜನ ಹೇಳಿಲ್ರಿ, ನಾನು ಪರ್ಮಿಷನ್ ತಗೋದಿಲ್ಲ. ನೀವು ಹೊಲದಾಗ ರೋಡ್ ಹಾಕ್ಲಾಕ್ರಿ ಪರ್ಮಿಷನ್ ತಗೊಂಡಿದ್ದೀವಿ. ನಮಗೆ ಮದುವೆ ಪತ್ರ ಬರಾಗ ನಾವು ರೋಡ್ ಮಾಡಿದ್ದೀವಿ. ಇಲ್ಲ, ನಾ ಪರ್ಮಿ ಪತ್ರ ಕೊಟ್ಟೆ. ಯಾರು ಕೊಟ್ಟಾರ ಅವ್ರಿಗೆ ಅವ್ರೆಲ್ಲ ಹಾಸ್ಪಿಟಲ್ ರೋಡ್ ನಮ್ಮಲ್ಲಿ ಯಾಕೆ ಹಾಸ್ಪಿಟಲ್ ರೋಡ್? ನಾನು ಹೊಲದಾಗ ಯಾಕೆ ನೀವು ರೋಡ್ ಬಂದೈತ್ರಿ? ನೀವು ರೊಕ್ಕ ತಗೊಂಡಿರ್ತೀರಿ. ನಾವು ರೊಕ್ಕ ಕೊಟ್ಟಿದ್ದೀವಿ. ನಾವು ರೊಕ್ಕ ತಗೊಂಡು ಹೊಲ ಹೆಂಗ್ ಕೊಟ್ಟಿರ್ತೀವಿ? ಈಗ ಮೋಸಡಿ ಮಾಡಿಸಿದಾಗ ನಮ್ಮ ಹೊಲ ಬರೋದು ನನಗೆ ಗೊತ್ತಾಗೈತ್ರಿ. ಮತ್ತೆ ಅವಾಗ ಮೋಸಡಿ ಮಾಡಿಸ್ಕೊಳ್ಳೋದು ಹೋಗ್ಕೋಬೇಕಿಲ್ಲ. ನೀವು ಅವಾಗ ಹೇಳಬೇಕಿಲ್ಲ ರೀ. ಮತ್ತೆ ರೋಡ್ ಮನೆಗೆ ಹೇಳ್ಬೇಕಿಲ್ಲ ರೀ. ನಾವು ರೋಡ್ ಮಾಡ್ತೀವಿ. ಈಗ ರೋಡ್ ಮಾಡಿ ನಾವು ವಾಪಸ್ ಟ್ಯಾಬ್ಲೆಟ್ ಮಾಡಕ್ ಬರಂಗಿಲ್ರಿ. ಮೊದಲೇ ಕಾಲ ಆಗಿತ್ತು, ಮೊದಲೇ ಕಾಲ ಆಗಿತ್ತು. ಈಗ ಡಾಂಬರ್ ಹಾಕೇನು ಈಗ್ರಿ ಮತ್ತ ಇದ ಸಾರ್ವಜನಿಕರಿಗೆ ತೊಂದರೆ ಆಗೈತ್ರಿ. ಡಾಂಬರ್ ಹಾಕಿ ರೋಡ್ ಮಾಡ್ಕೊಂಡು ನಾನು ಹೊಲ ಬರ್ತೀವಿ. ಈಗ ನೀವು ದಾರುವನ್ನ ಅಕ್ರಮ ಮಾರಾಟ ಆಗೋದಕ್ಕೆ ಅಕ್ರಮ ಮಾರಾಟ ಆಗುವುದು ಅಷ್ಟೇ ಅಲ್ಲ, ದಾರು ಕುಡಿದ ಅದಕ್ಕೆ ಸೀಮಿತ ಜಾಗಗಳು ಬಾರ್ಗಳು ಇರ್ತಾವ, ಅಲ್ಲಿ ಕುಡಿಯೋದ್ರಿಗೆ ಪಬ್ಲಿಕ್ ಪ್ಲೇಸ್ ಒಳಗೆ ದಾರುಗಳನ್ನು ಕುಡಿದು ಬೀಳತ್ತಾರು. ಅದರಿಂದ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತದೆ. ಇದನ್ನಾಗ ಏನ್ ಕ್ರಮ ಕೈಗೊಂಡು ನೀವು ಹೇಳೋದು ಕರೆಕ್ಟ್ ಐತ್ರಿ. ಅಕ್ರಮ ಮದ್ಯ ಮಾರಾಟಗಾರರಿಗೆ ಆಗ್ಲಕತ್ತೀವಿ. ನಾವು ಏನ್ ಮಾಡ್ಲಕತ್ತೀವಿ ಅಂದ್ರೆ ನೋಡ್ಲಕತ್ತೀವಿ ನಾವು ಎಷ್ಟು ಹಳ್ಳಿಯತ್ತೆ, ಎಷ್ಟು ಜನರತ್ತೆ, ಎಲ್ಲೇ ಹುಡ್ಕೊಂಡು ಹೋಗ್ತಾರೆ, ಎಲ್ಲ ಕಡೆ ಹುಡ್ಕೊಂಡು ಹೋಗ್ತಾರೆ. ಈಗ ಏನ್ ಹೇಳಿದ್ರಿ, ದಾರು ಮಾಡೋದ್ರಿಂದ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ಎಕ್ಸ್ಪೋರ್ಟ್ ಆಗಿ ನಾವು ಇದು ಮಾಡ್ತೀವಿ. ಇದೇನಿಲ್ಲ, ನಾವು ಇಂಡಿಯಾ ಕಂಟ್ರಿ ಎಂತದೈತೆ ಜ್ಞಾನ ಆಮೇಲೆ ಎಷ್ಟೋ ಆವಿಷ್ಕಾರಗಳನ್ನ ಕಂಡುಹಿಡಿದಂಥ ದೇಶ. ಅಂಥದ್ದೆಲ್ಲ ಆವಿಷ್ಕಾರಗಳನ್ನ ನಾವು ಬೇರೆ ದೇಶಗಳಿಗೆ ಕಳಿಸ್ಬೇಕು ಹೊರತು ಇಂಥ ದಾರು ಇಂಥ ವಸ್ತುಗಳನ್ನ ಕಳಿಸ್ಕೋಬೇಕು. ನಿಷೇಧ ಮಾಡಿರೋ ಅಥವಾ ನಿಷೇಧ ಮಾಡಿರೋ? ನಾವು ಭಾರತದೊಳಗ ಹೆಣ್ಣು ಭ್ರೂಣ ಸ್ಪರ್ಧೆಯನ್ನ 1994 ನಿಷೇಧ ಮಾಡಿದ್ದೀವಿ. ಮತ್ತು ಅಂಥದ್ದು ಯಾರೇ ಮಾಡಿದ್ದೆ ಆದ್ರೆ ಅವ್ರಿಗೆ ಕಠಿಣ ಶಿಕ್ಷೆನ ಒದಗಿಸ್ಕೊತೀವಿ. ಮತ್ತು ಅದನ್ನು ಯಾರು ಮಾಡ್ಯಾರ ಅಂತ ಹೇಳಕ್ಕಾಗಲ್ಲ, ಅವರಿಗೆ ಬಹುಮಾನವನ್ನು ಕೂಡ ವಿಧಿಸ್ಲಾಗ್ತೀವಿ. ಮೇಡಮ್, ಇಷ್ಟು ಮಾಡಿದ್ರೆ ನಿಮ್ಗೆ ಪುಣ್ಯ ಬರ್ತದೆ. ಥ್ಯಾಂಕ್ ಯು ಮೇಡಮ್. ಅಧಿಕಾರಿ ಇಲಾಖೆಯಾದ ಅಮೃತ ಚಂದ್ರಶೇಖರ್ ಅಧಿಕಾರಿಗಳಿಗೆ ಒಂದೊಂದು ಫ್ಯಾಕ್ಟ್ರಿ ಒಳಗೆ 3,350 ರೂಪಾಯಿ ಕೊಡತ್ತಾರೆ. ಒಂದೊಂದು ಫ್ಯಾಕ್ಟ್ರಿ ಒಳಗೆ 3,300 ಸ್ಪೆಷಲ್ ಒಂದೊಂದು ಫ್ಯಾಕ್ಟ್ರಿ ಒಳಗೆ 3,300 ಕೊಡತ್ತಾರೆ. ಒಂದೊಂದು ಫ್ಯಾಕ್ಟ್ರಿ ಒಳಗೆ 3,350 ಏನು ಪರಿಹಾರ? ಇಲ್ಲಿ ನಾವು ಹಂಗೆ ಆಗಲ್ಲ ನೋಡ್ಕೊತೀವಿ. ಏನು ಬಂದರೆ ಮಾಡ್ಕೊಡ್ತೀವಿ. ಎಲ್ಲ ಪೇಟೆಗೆ 3,500 ಮಾಡ್ತೀವಿ. 3,500 ಕೊಡ್ತೀವಿ. ಭಾಳ ಬೆಸ್ಟ್ ಅನ್ನಿಸ್ತು. ನಾನು ಸರ್ ಈಗ
ಒಂದು ಪ್ರತಿಯೊಂದು ಗ್ರಾಮಕ್ಕೆ ಈ ಥರ ಸಭೆಗಳು ಮಾಡಬೇಕು. ಮತ್ತು ಈ ಗ್ರಾಮ ಸಭೆಗೆ ಆಗ್ತಾವ್ರಿ. ಆಗೋದು ಏನು ಯಾರು ಸರಿಯಾಗಿ ಗ್ರಾಮಸ್ಥರು ಹೋಗಂಗಿಲ್ಲ, ಅಧಿಕಾರಿಗಳು ಯಾರು ಸರಿಯಾಗಿ ಬರೋಂಗಿಲ್ಲ. ಪ್ರತಿಯೊಬ್ಬರು ಅಧಿಕಾರಿಗಳು ಬರೋಂಗಿಲ್ಲ, 5 ಕಾರಣಗಳು ಹೇಳಿ ಅಧಿಕಾರಿಗಳು ಬರೋಂಗಿಲ್ಲ. ಮತ್ತು ಈ ಥರ ಎಲ್ಲರೂ ಈಗ ಮೊದಲಿಗೆ ಎಲ್ಲ ಪಾಲಕರು ಬರ್ಬೇಕಾಗಿತ್ತು. ಯಾಕಂದ್ರೆ ಅವ್ರಿಗೊಂದು ಇದು ಬರ್ತೈತೆ. ಈ ಥರ ನಾವು ಪ್ರಶ್ನೆಗಳನ್ನು ಕೇಳಬೇಕು. ಎಲ್ಲರೂ ಗ್ರಾಮ ಸಭೆದಾಗ ನಾವು ಪಾಲ್ಗೊಳ್ಬೇಕು. ಈ ಥರನೂ ಪ್ರಶ್ನೆ ಕೇಳಬೇಕು. ಮತ್ತು ಕೇಳಿದರೆ ಇದಕ್ಕೊಂದು ನಾವು ಪರಿಹಾರ ಸಿಗ್ತೈತಿ ಅಂತೇಳಿ, ನಮಗೂ ಇದಾಗ್ತೈತಿ ಅಂತೇಳಿ ಪಾಲಕರು ಎಲ್ಲ ಬಂದಿದ್ರೆ ಅವ್ರಿಗೆ ಒಂದು ಅರಿವು ಆಗ್ತೈತೆ ರೀ. ಅದು ಈ ಥರ ರೀತಿಯಿಂದಲೇ ಎಲ್ಲರಿಗೂ ಮುಟ್ತೈತಿ ಅಂತೇಳಿ ಅವರ ಸರ್ಗಳು ಪಾಟೀಲ್ ಸರ್ಗಳು ಎಲ್ಲರಿಗೆ ಇನ್ನಾಗ್ತೈತಿ, ಒಂದು ಮಾದರಿ ಆಗ್ತೈತಿ ಅಂತೇಳಿ ಇದನ್ನೆಲ್ಲ ಕಾರ್ಯಕ್ರಮ ಯೋಜನೆ ಮಾಡ್ಕೊಂಡಾರೆ. ಆದರೂ ಪಾಲಕರನ್ನ ನೋಡೋಕ್ಕೆ ಪಾಲಕರೆಲ್ಲ ಹೇಳ್ಯಾರ ಅಂತ ಹೇಳಿದ್ರು. ಅವರು ಕೇಳಿದ್ರು, ನಾನು ಹೇಳು ಪಾಲಕರೆಲ್ಲ ಸಹಕಾರ ಮಾಡಿದ್ರಿ. ಈ ಇಂಥವೆಲ್ಲ ಕಾರ್ಯಕ್ರಮಗಳು ಪಾಲಕರು ಸಹಕಾರ ಮಾಡಿ ಎಲ್ಲ ಹೊಸ ಕಾರ್ಯಕ್ರಮಗಳು ಮಾಡ್ಲಕತ್ತಾರ. ಅದಕ್ಕೊಂದು ಮಾಡ್ಬೇಕಂತೇಳಿ ನನ್ನ ಅಭಿಪ್ರಾಯ ಇತ್ತು. ಆದರೂ ಭಾಳ ಕಷ್ಟ. ಒಂದು 2 ತಾಸು ಒಂದು ಹುಡುಗರನ್ನ ತಗೊಂಡು ಎಲ್ಲ ಇದು ಮಾಡಿ ಅಧಿಕಾರಿಗಳನ್ನ ಅತ್ಯಂತ ಇದು ಮಾಡಿ ಭಾಳ ಕಾರ್ಯಕ್ರಮ ಭಾಳ ಚಂದ ಮಾಡಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಭಾಳ ಚೆಂದಾಗಿ ಇದು ಮಾಡಿರಿ. ಮತ್ತು ಇಲ್ಲಿ ವ್ಯವಸ್ಥೆ ನೋಡಿ ಹುಡುಗರು ಪಾಲಕರು ಇಲ್ಲೆಲ್ಲ ಭಾಳ ಹುಡುಗರನ್ನೆಲ್ಲ ಕಳಿಸ್ಯಾರ. ಭಾಳ ಸ್ಟ್ರೆಂತು ಎಜುಕೇಷನ್ ಭಾಳ ಬೆಸ್ಟ್ ಐತ್ರಿ. ಅದೇ ರೀತಿ ಇಲ್ಲಿ ಇವು ಪಾಲಕರ ಸಭೆಗೆ ಇಂಥ ಕಾರ್ಯಕ್ರಮಗಳಿಗೆ ಎಲ್ಲರೂ ಪಾಲಕರು ಬಂದು ಸೇರಿ ಸ್ವಲ್ಪ ಇದಕ್ಕೊಂದು ಹೆಚ್ಚಿನ ರೀತಿಯಿಂದ ಇನ್ನು ಮಾಡಿ ಚಲೋ ಆಗ್ತೈತಿ ಅಂತೇಳಿ ನನ್ನ ಅನಿಸಿಕೆ. ಧನ್ಯವಾದ. ನಮಸ್ಕಾರ. ಭಾಳಷ್ಟು ಒಂದು ಒಳ್ಳೆಯದಾಗಿರುವಂಥ ಒಂದು ಕಾರ್ಯಕ್ರಮ. ಯಾಕಂದ್ರೆ ಮಕ್ಕಳಿಗೆ ಪಠ್ಯ ಪುಸ್ತಕದ ಜೊತೆಗೆ ಒಂದು ಸಹಪಠ್ಯ ಚಟುವಟಿಕೆಯನ್ನು ಹಮ್ಮಿಕೊಳ್ಬೇಕಾಗ್ತದೆ. ಗಣಿತದ ವಿಷಯ ತಕ್ಕಂತೆ ನಾವು ಮೊನ್ನೆ ಒಂದು ಶನಿವಾರ ದಿನ ಏನು ಮಾಡಿದ್ರೆ ಮಕ್ಕಳ ಸಂಖ್ಯೆಯನ್ನು ಮಾಡಿದ್ದೇವೆ. ಹಂಗೆ ಸಮಾಜ ವಿಷಯದ ತಕ್ಕಂತೆ ಒಂದು ಗ್ರಾಮ ಸಭೆಯನ್ನು ನಮ್ಮ ಶಾಲೆ ಒಳಗೆ ಹಮ್ಮಿಕೊಂಡು ಇದಕ್ಕೆ ಕಾರಣೀಭೂತರು ಯಾರು ಅದನ್ನು ಕೇಳಿದಾಗ ಆನಂದ್ ಸರ್ ಆಗಿರ್ಬೋದು, ಹೆಡ್ ಮಾಸ್ಟರ್ ಆಗಿರುವಂಥ ಸಂತೋಷ್ ಸರ್ ಆಗಿರ್ಬೋದು, ಪಾಟೀಲ್ ಸರ್ ಆಗಿರ್ಬೋದು, ಭಾಳಷ್ಟು ಒಂದು ಅಚ್ಚುಕಟ್ಟೆಯಿಂದ ಈ ಒಂದು ಸಭೆಯನ್ನು ಏನು ಮಾಡಿರಪ್ಪ ಅಂದ್ರೆ ಹಮ್ಮಿಕೊಳ್ಳೋದು. ಕರ್ನಾಟಕ ಸರ್ಕಾರ ಏನು ಮಾಡಿತ್ತು ಅಂತ ಕೇಳಿದಾಗ 2009ರಲ್ಲಿ RT ಆ್ಯಕ್ಟ್ ಅನ್ನು ಜಾರಿಗೆ ತಂತು. ಆ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತಂದ ಮೇಲತ್ತ ಪ್ರತಿ ಶಾಲೆಯಲ್ಲಿ ವರ್ಷದಲ್ಲಿ 1 ಸಲ ನವೆಂಬರ್ ಆಗಿರ್ಬೋದು ಅಥವಾ ಡಿಸೆಂಬರ್ ಆಗಿರ್ಬೋದು ಅಂತ ಒಂದು ತಿಂಗಳೊಳಗ ಪ್ರತಿಯೊಂದು ಶಾಲೆಯಲ್ಲಿ ಆ ಒಂದು ಗ್ರಾಮ ಸಭೆಯನ್ನ ಮಾಡಬೇಕು, ಅನುಕೂಲ ಗ್ರಾಮ ಸಭೆಯನ್ನ ಮಾಡಬೇಕು ಅನ್ನುವಂಥ ಉದ್ದೇಶನ ಜಾರಿಗೆ ತಂದ್ರು. ಅದ್ಭುತವಾಗಿರುವಂಥ ಒಂದು ಗ್ರಾಮ ಸಭೆಯನ್ನ ಮಾಡುವ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡಿದ್ರಪ್ಪ ಅಂದ್ರೆ ಬೇರೆದವ್ರ ಪ್ರಶ್ನೆಗಳು ಕೇಳಿದಾಗ ಉತ್ತರಗಳನ್ನು ಕೊಡುವಂತ ಕ್ಯಾಪಿಸಿಟಿ ನಿಮ್ಮಲ್ಲಿ ಅನ್ನು ಬಂತು. ಇದರಿಂದ ಬಹಳಷ್ಟು ಒಳ್ಳೆಯದಾಗೈತೆ. ಅದನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಗುರು ಬಸವಲಿಂಗಾಯನ ಪ್ರಥಮದಲ್ಲಿ ಆರಾಧ್ಯ ದೇವ ಪತ್ತಿ ಭಂಡಾರಿ ವಿಶ್ವೇಶ್ವರನ ನನ್ನ ಹೃದಯವನ್ನು ನೆನೆಸುತ್ತಾ ಲೋಕ ಪೂಜ್ಯಗಳು ವಿದ್ಯಾಮಾತೆಯಾದ ಶಾರದಾ ಮಾತೆಯಾದ ನೆನೆದು ಇವತ್ತು ನಮ್ಮ ಶಾಲೆಯಲ್ಲಿ ವಿನೂತನವಾಗಿ ಅಣುಕು ಗ್ರಾಮ ಸಭೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ಒಂದು ಪಾಠ ಪ್ರವೃತ್ತಿ ಜೊತೆಗೆ ಸಹಪಠ್ಯ ಚಟುವಟಿಕೆಗಾಗಿ ಕಾರ್ಯಕ್ರಮವನ್ನು ಎಲ್ಲ ಅತ್ಯಂತ ಎಲ್ಲ ಪಾಲಕರನ್ನು ಗಮನಿಸಿದ್ದಾರೆ. ಆಮೇಲೆ ಎಲ್ಲ ವಿಷಯದ ಬಗ್ಗೆನೂ ಸವಿಸ್ತಾರವಾಗಿ ತಿಳ್ಕೊಂಡಾರೆ. ಆ ಒಂದು ವಿಷಯದಲ್ಲಿ ಅಂದರೆ ಈಗ ನಾವು ಸೈನ್ಸ್ ಬಗ್ಗೆ ಆಗಿ ನಾವು ಪ್ರಾಕ್ಟಿಕಲ್ ಮಾಡ್ಬೋದು, ಅದು ಗಣಿತದಲ್ಲಿ ನಾವು ಏನು ಮಾಡಪ್ಪ ಮಾನಿ ಒಂದು ಮಕ್ಕಳ ಸಂಖ್ಯೆ ಕಾರ್ಯಕ್ರಮದಲ್ಲಿ ಲೆಕ್ಕಗಳು ಹೇಳಿದರು. ಆದರೆ ಈಗ ವಿನೂತನವಾಗಿ ಸಮಾಜಶಾಸ್ತ್ರದಲ್ಲಿ ಇದು ನಮ್ಮ ಶಾಲೆ ಹೊಸದಿದ್ದು. ಅದಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಮಾಡಿದಂಥ ನಮ್ಮ ಶಾಲೆಯ ಸಮಾಜಶಾಸ್ತ್ರ ಬೋಧನಾ ಗುರುಗಳಂತ ಶ್ರೀಯುತ ಆನಂದ್ ಅವರಿಗೆ ತುಂಬ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಯಾಕಂದ್ರೆ ಪಾಠ ಹೇಳೋದು ಬಹಳ ಹೇಳ್ತಿ. ಪಾಠ ಹೇಳೋದ್ರ ಜೊತೆಗೆ ಮಕ್ಕಳಲ್ಲಿ ಇಂಥ ವಿಷಯವನ್ನ ಸಾಕಷ್ಟು ತುಂಬಿ ಆ ವಿಷಯಗಳನ್ನ ಪ್ರಸ್ತಾವನೆ ಮಾಡುವಂಗ, ಮಕ್ಕಳ ಪ್ರಾಕ್ಟಿಕಲ್ ಮಾಡುವಂಗ ಆ ಹುಡುಗನಲ್ಲಿ ಯಾವ ರೀತಿಯ ಶೈಕ್ಷಣಿಕವಾಗಿ ಗುಣಮಟ್ಟವನ್ನು ಹೆಚ್ಚಿಸೋದಾಗಲಿ, ಅವ್ರಿಗೆ ನಾಲೆಜ್ ಬರೋದಾಗಲಿ, ಆಮೇಲೆ ಪಬ್ಲಿಕ್ರಿಗೆ ಹುಡುಗರು ಯಾವ ರೀತಿ ಮಾಡಬೇಕು, ನಮ್ಮ ಭಾವಿ ಜೀವನ ಯಾವ ರೀತಿ ಕ್ವಶನ್ ಕೇಳಬೇಕು ಅನ್ನೋ ಬಗ್ಗೆ 10 ಹಲವಾರು ಪ್ರಶ್ನೆಗಳನ್ನ ಕ್ವಶನ್ ಕೇಳಿಸಕ್ಕ ಆ ಎಲ್ಲ ಮಕ್ಕಳು ಸರಿಯಾಗಿ ಉತ್ತರ ಕೊಟ್ಟರು. ಅದು ನಾವು ಭಾಳ ಖುಷಿ ಅನಿಸ್ತಾರೆ. ಅಂದ್ರೆ ಈ ಒಂದು ವಿಷಯವನ್ನ ಯಾರಿಗೂ ಗೊತ್ತಿರೋದು ಗ್ರಾಮ ಸಭೆ ಅಂದ್ರೆ ಏನ, ಆಮೇಲೆ ಗ್ರಾಮ ಸಭೆ ಆಗ್ಬೇಕಾದ್ರೆ ಯಾರ್ಯಾರು ಬರ್ಬೇಕಲ್ಲಿ ಅನ್ನೋ ಬಗ್ಗೆ ಯಾರಿಗೂ ಗೊತ್ತಿರೋದು, ಪಾಲಕರಿಗೆ ಗೊತ್ತಿರೋದಿಲ್ಲ, ಆಮೇಲೆ ಊರು ಗ್ರಾಮಸ್ಥರಿಗೆ ಗೊತ್ತಿರೋದಿಲ್ಲ. ಈ ಗ್ರಾಮಸ್ಥರು ಏನ್ ಮಾಡಿದಾರಪ್ಪ ಅಂದ್ರೆ ಈ ಬಾಡಿ ಮೀಟಿಂಗ್ ನೋಡಿದ್ರೆ ಪಂಚಾಯತ್ ಒಳಗ
ಬಾಡಿ ಮೀಟಿಂಗ್ ಒಳಗ ಒಬ್ಬೊಮ್ಮೆ ಅಧಿಕಾರಿಗಳ ಅಧ್ಯಕ್ಷ ಇರ್ತಾರೋ, ಆಮೇಲೆ PDO ಇರ್ತಾರೋ, ಆಮೇಲೆ ಸೆಕ್ರೆಟರಿ, ಇನ್ನು ಕೆಲವೊಂದು 4 ಮೆಂಬರ್ ಮುಗಿಸ್ಬಿಡ್ತಾರೋ. ಪಬ್ಲಿಕ್ ತಿಳಿಸಿ ಇರೋದಿಲ್ಲ. ಯಾಕಂದ್ರೆ ಪಬ್ಲಿಕ್ ಬಂದ್ರಪ್ಪ ಅಂದ್ರೆ 10 ಕ್ವಶನ್ ಕೇಳ್ತಾರ. ನಮಗೆ ಕ್ವಶನ್ ಕೇಳಿಸಿಂದ ನಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಜನರ ದೇಶದ ಇನ್ನು ಬಹಳಷ್ಟು ಬಿಡನ್ನಾಗಿ ಅವರ ಮುಗಿಸಿಂದ ಈ ಸಭೆಯನ್ನು ಮುಗಿಸಿರ್ತಾರೆ. ಆದ್ರೆ ಈ ತೋಟಗಾರಿಕೆ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ತಾಲೂಕು ಅಧಿಕಾರಿಗಳಿರ್ಬೋದು, ಕಂದಾಯ ಅಧಿಕಾರಿಗಳಾಗಿರ್ಬೋದು, ವೈದ್ಯಾಧಿಕಾರಿಗಳಾಗಿರ್ಬೋದು, ಶೈಕ್ಷಣಿಕ ಬ್ಯೂರೋ ಅಧಿಕಾರಿ ಆಗಿರ್ಬೋದು, ಎಲ್ಲಾ ಅಧಿಕಾರಿಗಳ ಕಾರ್ಯವೈಖರಿ ಯಾವ ರೀತಿ ಐತಿ, ಎಲ್ಲಾ ರೀತಿ ಅಧಿಕಾರಿಗಳು ಯಾವ ರೀತಿ ಕಾರ್ಯವೈಖರಿ ಮಾಡ್ಕೊಂಡ್ರೆ ಒಂದು ಗ್ರಾಮದಲ್ಲಿ, ಒಂದು ತಾಲೂಕಲ್ಲಿ ಯಾವ ರೀತಿ ಸುಧಾರಣೆ ಆಗ್ತೈತಿ, ನಮ್ಮ ಸಮಾಜವನ್ನು ನಾವು ಕೆಳಗಿನ ಗ್ರಾಮ ಮಟ್ಟದಿಂದ ನಾವು ಯಾವ ರೀತಿ ಮೇಲ್ಮಟ್ಟದಲ್ಲಿ ಉನ್ನತೀಕರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅನುಕೂಲ ಗ್ರಾಮ ಸಭೆ ಬಹಳಷ್ಟು ಸಹಾಯಕಾರಿ ಆಗುತ್ತೆ ಅಂತ ಹೇಳಕ್ಕೆ ಬಹಳ ಇಷ್ಟಪಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಾವು ನಮಗೆ ಏನ್ ಬೇಕಲ್ಲ ಎಲ್ಲ ವ್ಯವಸ್ಥೆಯನ್ನು ಕೇಳಕ್ಕ ಪ್ರತಿಯೊಬ್ಬರು ನಾಗರಿಕ ನಾವು ಹಕ್ಕು ನಮಗೆ ಏನು ಕುಂದು ಕೊಡ್ತಿದ್ದಾವು ಆ ಕುಂದು ಕೊರತೆಯನ್ನು ಯಾವ ರೀತಿಯಲ್ಲಿ ನಿವಾರಣೆ ಮಾಡಿಸ್ಕೊಳ್ಬೇಕು ಅನ್ನೋದನ್ನ ಪಾಲಕರ ಪಾಲನೆ ತಿಳ್ಕೊಬೇಕು. ಮೊದಲ ಪಾಲಕರು ತಿಳ್ಕೊಂಡ್ರಪ್ಪ ಅಂದ್ರೆ ನಮ್ಗೆ ಯಾವ ಕುಂದು ಕೊರತೆ ಅಲ್ಲತಿ, ಅದು ಕುಂದು ಕೊರತೆ ನೀಸಾಕ ನಾವು ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ನಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ಆಗಿದ್ದಾಗ. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಅತಿ ಮಕ್ಕಳಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಈ ಒಂದು ಸುಮಾರು 2.5 ತಾಸು ನಮ್ಮಲ್ಲಿ ಹುಡುಗರು ಕೂತಾರಪ್ಪ ಅಂದ್ರೆ ನೀವು ತಾಳ್ಮೆ ಭಾಳ ಬೆಳೆಸಿದ. ಯಾಕಂದ್ರೆ ಈಗ ಊಟ ಟೈಮ್ ಇದೆ, ಆದ್ರೂ ಸಹಿತ ನೀವು ತಾಳ್ಮೆಯಿಂದ ಕೂತ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿದಿರಿ. ಈ ಕಾರ್ಯಕ್ರಮ ಮಾಡಿಕೊಟ್ಟಂತ ನಮ್ಮ ಎಲ್ಲ ವಿದ್ಯಾರ್ಥಿ ಈ ಸಿಬ್ಬಂದಿ ವರ್ಗ ಅಧಿಕಾರಿ ವರ್ಗದವರಿಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೀರಿ. ಹಾಗೂ ಈ ಕಾರ್ಯಕ್ರಮ ಆಯೋಜನೆಯಲ್ಲಿ ಸಹಕಾರಿಯಾದಂಥ ನಮ್ಮ ಶಾಲೆಯ ಎಲ್ಲ ಹೆಡ್ಮಾಸ್ಟರ್ ಆಗಿರ್ಬೋದು, ಆಮೇಲೆ ಎಲ್ಲ ಸಹಾಯಕ ಶಿಕ್ಷಕ ಆಗಿರ್ಬೋದು, ಗುರುಮಾತರಿರ್ಬೋದು, ಸಹಕರಿಸಿದ್ದೀರಿ. ಅವ್ರಿಗೂ ಸಹಿತ ನಾನು ನಮ್ಮ ಈ ಒಂದು ಸಭೆಯ ನಿಮಿತ್ತವಾಗಿರಲಿ ಮತ್ತು ನನ್ನ ವೈಯಕ್ತಿಕ ಆಗಲಿ ನಮ್ಮ ಶಾಲೆ ವತಿಯಿಂದ ತುಂಬ ಅಭಿನಂದಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಕರೆಗೆ ಹೋಗ್ಬಿಟ್ಟು ಇಲ್ಲಿ ಒಂದು ತಮ್ಮ ಸ್ಥಾನವನ್ನು ಅಲಂಕರಿಸಿ ಈ ಕಾರ್ಯಕ್ರಮ ಮೆರುಗು ತರಿಸಿಕೊಟ್ಟಂತ